ಪೂಜ್ಯ ಸ್ವಾಮೀಜಿಯವರಿಂದ ಪ್ರವಚನ ಮಾಲೆ ನಡೀಲಿಕ್ಕಿದೆ. ಈ 5 ದಿನಗಳ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ತಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ ಒಂದು ಟ್ರಸ್ಟನ್ನು ಪ್ರಾರಂಭಿಸಿ ಅದನ್ನು ಪ್ರಾರಂಭಿಸಿದವರು ಶ್ರೀ ಜನಾರ್ದನ್ ಐರೋಡಿಯವರು ಮತ್ತು ಅವರ ಕುಟುಂಬದವರು. ಅವರಿಗೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ರೋಟಿಘರ್ ಮತ್ತು ಉಪಹಾರದರ್ಶಿನಿ ಸಮೂಹ ಸಂಸ್ಥೆಗಳ ಮೂಲಕ ಸಾರ್ವಜನಿಕ ಜೀವನದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಜನಾರ್ದನ್ ಐರೋಡಿಯವರು ಮತ್ತು ಅವರ ಕುಟುಂಬ ವ್ಯವಹಾರವಲ್ಲದೆ ಈ ರೀತಿಯ ಅನೇಕ ಸಾಂಸ್ಕೃತಿಕ ಮತ್ತು ಸೇವಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದನ್ನು ವ್ಯಾಪಕವಾಗಿ ನಡೆಸೋ ಉದ್ದೇಶದಿಂದ 2007ರಲ್ಲಿ ತಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ ಒಂದು ಟ್ರಸ್ಟನ್ನು ಪ್ರಾರಂಭಿಸಿದರು. ಇವಾಗ ಆ ಟ್ರಸ್ಟ್ನ ಅಡಿಯಲ್ಲಿ ಅವರು ನಡೆಸ್ತಾ ಇರತಕ್ಕಂಥ ಚಟುವಟಿಕೆಗಳು ಅನೇಕ. ಅದರಲ್ಲಿ ಅಗತ್ಯ ಇರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವುದಿರಬಹುದು, ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡೋದಿರಬಹುದು, ಡಯಾಲಿಸಿಸ್ ಮಾಡಿಸಿಕೊಳ್ಳುವ ಅಗತ್ಯ ಇರತಕ್ಕಂಥವರಿಗೆ ಉಚಿತವಾಗಿ ಡಯಾಲಿಸಿಸನ್ನು ಮಾಡಿಸ್ತಕ್ಕಂಥದ್ದಿರಬಹುದು. ಈ ರೀತಿಯ ಅನೇಕ ಚಟುವಟಿಕೆಗಳು ಈ ಟ್ರಸ್ಟ್ನ ಅಡಿಯಲ್ಲಿ ನಡೀತಾ ಇವೆ. ಎಷ್ಟು ಮಟ್ಟಿಗೆ ಅಂತಂದರೆ ಪ್ರತಿ ತಿಂಗಳು ಅವರು 250 ಡಯಾಲಿಸಿಸ್ಗಳನ್ನು ಪ್ರಾಯೋಜಿಸ್ತಾ ಇದ್ದಾರೆ. ಪ್ರತಿ ತಿಂಗಳು 250 ಮಕ್ಕಳಿಗೆ ಆಗುವಷ್ಟು, ಅವರ ಊಟೋಪಚಾರಕ್ಕೆ ಆಗುವಷ್ಟು ಅಕ್ಕಿಯನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅಬಲಾಶ್ರಮ ಮುಂತಾದ ಸೇವಾ ಸಂಸ್ಥೆಗಳಿಗೆ ನಿರಂತರವಾಗಿ ಹಾಲು ಮತ್ತು ಇನ್ನಿತರ ದಿನಸಿ ಪದಾರ್ಥಗಳ ಪೂರೈಕೆಯನ್ನು ಮಾಡ್ತಾ ಬಂದಿದ್ದಾರೆ. ಇದಲ್ಲದೆ ಇದುವರೆಗೆ ಸುಮಾರು 15,000ಕ್ಕೂ ಹೆಚ್ಚು ವೈಕುಂಠ ಯಾತ್ರೆಗಳಿಗೆ ಅಗತ್ಯವಿರುವ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿಯೇ 1-2 ವಾಹನಗಳ ವ್ಯವಸ್ಥೆಯನ್ನು ಕೂಡ ಟ್ರಸ್ಟ್ ಕಡೆಯಿಂದ ವ್ಯವಸ್ಥೆ ಮಾಡಿದ್ದಾರೆ. ಅವರ ನಿರಂತರ ಚಟುವಟಿಕೆಗಳ ಭಾಗವಾಗಿ ಈ ಸಂಸ್ಥೆಯಲ್ಲಿಯೂ ಕೂಡ ಅವರ ತಂದೆ ತಾಯಿಯವರ ಹೆಸರಿನಲ್ಲಿ ಇರ್ತಕ್ಕಂಥ ಟ್ರಸ್ಟ್ನ ದತ್ತಿಯ ಅಡಿಯಲ್ಲಿ ವರ್ಷಕ್ಕೆ 1-2 ಉಪನ್ಯಾಸ ಮಾಲೆಗಳು ನಡೀತಾ ಬಂದಿರೋದು ತಮಗೆಲ್ಲರಿಗೂ ಪರಿಚಿತವೇ ಆಗಿದೆ. ಈ ಸಂದರ್ಭದಲ್ಲಿ ಅವರಿಗೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಜನಾರ್ದನ್ ಐರೋಡಿಯವರ ಕುಟುಂಬದವರು, ಬಂಧುಗಳು, ಅಚ್ಯುತರಾವ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೂಡ ಕೋರ್ತೇನೆ. 5 ದಿನಗಳ ಈ ಉಪನ್ಯಾಸ ಮಾಲೆಯನ್ನು ನಡೆಸಿಕೊಡ್ಲಿಕ್ಕಿರೋರು ಪೂಜ್ಯ ಸ್ವಾಮೀಜಿ ಮಂಗಲನಾಥಾನಂದಜಿ ಮಹಾರಾಜ್ ಅವರು. ಈ ಸಭಾಂಗಣಕ್ಕೆ ಸಭಿಕರಿಗೆ ಅವರು ಪರಿಚಿತರೇ ಆಗಿದ್ದಾರೆ. ಅವರ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಔಪಚಾರಿಕ ಕಾರ್ಯವಷ್ಟೇ ನನ್ನ ಪಾಲಿಗೆ ಉಳಿದಿರೋದು. 2000ನೇ ಇಸ್ವಿಯಲ್ಲಿ ರಾಮಕೃಷ್ಣ ಪರಂಪರೆಗೆ ಅಧಿಕೃತವಾಗಿ ಸೇರ್ಪಡೆಗೊಂಡ ಸ್ವಾಮೀಜಿಯವರು 2010ರಲ್ಲಿ ಸನ್ಯಾಸ ದೀಕ್ಷೆಯನ್ನು ಪಡೆದರು. ಪೊನ್ನಂಪೇಟೆ, ಕೋಲ್ಕತ್ತಾ ಮತ್ತು ಬೆಂಗಳೂರು ಆಶ್ರಮಗಳಲ್ಲಿ ಅವರು ಇದುವರೆಗೂ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ಪ್ರಸ್ತುತ ಬೆಂಗಳೂರು ಆಶ್ರಮದಲ್ಲಿ ಇದ್ದುಕೊಂಡು ವಿವೇಕಾನಂದ ಬಾಲಕ ಸಂಘ ಮತ್ತು ವಿವೇಕಾನಂದ ಯುವಕ ಸಂಘಗಳ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳು, ಯುವಜನರನ್ನು ಉದ್ದೇಶಿಸಿ ಅವರು ಅನೇಕ ಉಪನ್ಯಾಸಗಳನ್ನು ನೀಡಿದ್ದಾರೆ. ಅವರೊಂದಿಗೆ ನಿರಂತರ ಒಡನಾಟವನ್ನು ಇಟ್ಟುಕೊಂಡು ಅವರೆಲ್ಲರಿಗೂ ಸ್ಫೂರ್ತಿ ಸ್ಥಾನವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬಹಿರಂಗದ ಈ ರೀತಿಯ ಚಟುವಟಿಕೆಗಳಲ್ಲದೆ ಸಾಧನಾ ಮಾರ್ಗದಲ್ಲಿಯೂ ಸ್ವಾಮೀಜಿಯವರ ನಿರಂತರ ಪಯಣ ಸಾಗಿದೆ. ಭಾರತೀಯ ಅಧ್ಯಾತ್ಮ ಸಾಹಿತ್ಯ ಏನಿದೆ, ವೇದಾಂತಗಳ ಅಧ್ಯಯನ ಮತ್ತು ಅಧ್ಯಾಪನದಲ್ಲೂ ಕೂಡ ಅವರು ನಿರಂತರವಾಗಿ ತೊಡಗಿಕೊಂಡಿದ್ದಾರೆ. ಕಳೆದ 2 ತಿಂಗಳ ಹಿಂದಷ್ಟೇ ಇದೇ ಸಭಾಂಗಣದಲ್ಲಿ ವಿವೇಕಾನಂದರು ಕಂಡಂತೆ ಶ್ರೀರಾಮಕೃಷ್ಣ ಎನ್ನುವ ವಿಷಯವಾಗಿ 2 ದಿನಗಳ ಅವರ ಪ್ರವಚನವನ್ನು ಕೇಳ್ತಕ್ಕಂಥ ಸೌಭಾಗ್ಯ ನಮ್ಮೆಲ್ಲರದಾಗಿತ್ತು. ಈಗ ಮತ್ತೆ 5 ದಿನಗಳ ಪ್ರವಚನ ಮಾಲೆಯನ್ನು ಕೇಳ್ತಕ್ಕಂಥ ಅವಕಾಶ ನಮಗೆ ಒದಗಿ ಬಂದಿದೆ. ಈ ಅವಕಾಶವನ್ನು ಒದಗಿಸಿದ್ದಕ್ಕಾಗಿ ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಅವರನ್ನು ಸ್ವಾಗತಿಸ್ತೇನೆ. ರಾಮಕೃಷ್ಣ ಪರಂಪರೆಯ ಮೂಲಕ ಭಾರತೀಯ ಅಧ್ಯಾತ್ಮ ಕ್ಷೇತ್ರಕ್ಕೆ ಒಂದು ಹೊಸ ಹೊಳಹನ್ನು ನೀಡೋದಕ್ಕೆ ಸಾಧ್ಯವಾಗಿದ್ದು ಮತ್ತು ಆ ಮೂಲಕ ಇವತ್ತು ವಿಶ್ವದಾದ್ಯಂತ ಹಿಂದೂ ಸಂಸ್ಕೃತಿ ಮತ್ತು ಜೀವನ ವಿಧಾನವನ್ನು ಕುರಿತು ಒಂದು ಆಕರ್ಷಣೆ ಮತ್ತು ಅದಕ್ಕೆ ಒಂದು ವಿಸ್ತೃತವಾದ
ಅನುಯಾಯಿಗಳ ಸೇರ್ಪಡೆ ಆಗಿದ್ದು ರಾಮಕೃಷ್ಣರ ಕೊಡುಗೆ ಅಂತಲೇ ಹೇಳಬೇಕು. ಸದಾ ಅನ್ಯಮನಸ್ಕರಂತೆ ತೋರ್ತಾ ಇದ್ದ, ಸಾಮಾನ್ಯ ಜನರ ಮಾತಿನಲ್ಲಿ ಹೇಳೋದಾದರೆ ವಿಚಿತ್ರವಾಗಿಯೇ ನಡೆದುಕೊಳ್ತಾ ಇದ್ದ ಶ್ರೀರಾಮಕೃಷ್ಣರು ಅದೆಷ್ಟು ಸಮಾಧಿ ಸ್ಥಿತಿಯಲ್ಲಿ ಇರ್ತಾ ಇದ್ದರು, ದಿವ್ಯ ಭಾವ ಅವರನ್ನು ಎಷ್ಟು ಆವರಿಸಿಕೊಂಡಿರ್ತಾ ಇತ್ತು ಮತ್ತು ಅವರನ್ನು ಭೇಟಿಯಾದವರಿಗೆ, ಅವರನ್ನು ಕಂಡವರಿಗೆ, ನೋಡಿದವರಿಗೂ ಅದರ ಅನುಭವಕ್ಕೆ ಬರ್ತಾ ಇತ್ತು ಅನ್ನೋದನ್ನು ರಾಮಕೃಷ್ಣ ಪರಂಪರೆಯ ಅನೇಕ ಸಾಹಿತ್ಯಗಳು ನಮಗೆ ಪರಿಚಯವನ್ನು ಮಾಡಿಕೊಡ್ತವೆ. ಅವೆಲ್ಲವುಗಳ ಸಾರ ರೂಪವನ್ನು ಪೂಜ್ಯ ಸ್ವಾಮೀಜಿಯವರು ನಮ್ಮೆದುರುಗಡೆ ಇಡಲಿಕ್ಕಿದ್ದಾರೆ. ಆ ಮೂಲಕ ಶ್ರೀರಾಮಕೃಷ್ಣರ ಪರಿಚಯವನ್ನು ಅವರು ನಮಗೆ ಮಾಡಿಕೊಡಲಿಕ್ಕಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರಣಾಮಪೂರ್ವಕ ಸ್ವಾಗತವನ್ನು ಕೋರುತ್ತಾ ಪ್ರವಚನ ಮಾಲೆಯನ್ನು ಉಪಕ್ರಮಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಓಂ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಸಾರ್ವಜನಿಕ ಕ್ಷೇತ್ರದ ಎಲ್ಲ ಬಂಧುಗಳಿಗೂ ನಮಸ್ಕಾರ. ಇವತ್ತಿನಿಂದ 5 ದಿವಸ ಮಾತಾಡುವ ಒಂದು ಕಾರ್ಯಕ್ರಮ ಇದೆ. ದಿವ್ಯ ಭಾವ ಮತ್ತು ಶ್ರೀರಾಮಕೃಷ್ಣ. ನಾನು ಅದೇ ಆಲೋಚನೆಯಲ್ಲೇ ಬಂದೆ. ಆದರೆ ಕೆಲವರು ತುಂಬ ಕೇಳಿಕೊಂಡ್ರು, ಏನಂದರೆ ನೀವು 4 ದಿವಸ ಮಾತಾಡಿ ಅರ್ಧಕ್ಕೆ ಬಿಟ್ಬಿಟ್ರಿ ನಮ್ಮನ್ನು ಅಂತ. ಖಂಡನ ಭವಬಂಧನ, ಶ್ರೀ ಸ್ವಾಮಿ ವಿವೇಕಾನಂದರು ಕಂಡಂತೆ ಶ್ರೀರಾಮಕೃಷ್ಣ ಅಂತ ಹೆಸರನ್ನು ಕೊಟ್ಟೆ. ಅದನ್ನು ಯಾಕೆ ನೀವು ಅರ್ಧಕ್ಕೆ ಬಿಡ್ತೀರಿ, ಪೂರ್ತಿ ಮುಗಿಸ್ಬಿಡಿ, ಆಮೇಲೆ ಮುಂದಕ್ಕೆ ಹೋಗಿ ನೀವು ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲಿಗೆ ಮುಗಿಸಿದ್ನೋ ಅಲ್ಲಿಗೆ ಮುಂದುವರಿಸಿ ಬಹುಶಃ ಇವತ್ತು ಅಥವಾ ನಾಳೆ ಮುಗಿದೋಗುತ್ತೆ. ನಾಳೆ ಅರ್ಧಕ್ಕಾದರೂ ಆಗ್ಬೋದು, ಇಲ್ಲಾಂದರೆ ನಾಡಿನ ಶುರು ಆಗ್ಬೋದು ದಿವ್ಯ ಭಾವ. ಅಲ್ಲಿಂದ ತಗೊಂಡು ಮತ್ತೆ ಮುಂದಕ್ಕೆ ಹೋಗ್ತೀನಿ. ಅವಾಗ ಇದು ಖಂಡನ ಭಾವಬಂಧನ 6 ಉಪನ್ಯಾಸ, ಕನಿಷ್ಠ 5 ಅಥವಾ 6ಕ್ಕೆ ಒಂದು ಪೂರ್ಣಗೊಳ್ಳುತ್ತೆ. ಒಂದು ವಿಚಾರ ಮುಂದಕ್ಕೆ ಇನ್ನು ಅದ್ಭುತವಾದ ವ್ಯಕ್ತಿಗಳು ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅದನ್ನ ಬೆಳೆಸ್ಕೊಂಡು ವಿಸ್ತಾರ ಮಾಡಿಕೊಂಡು ಅನುಭವಿಸ್ಕೊಂಡು ಅವರವರ ವೈಯಕ್ತಿಕ ಅನುಭವಕ್ಕೆ, ಮನಸ್ಸಿನ ಮಟ್ಟಕ್ಕೆ ಅದನ್ನು ಹೇಳ್ಕೊಂಡು ಹೋಗ್ಬೋದು. ಇದು ಒಂದು ಪ್ರಯತ್ನ. ಏನು, ಈ ಒಂದು ಚೌಕಟ್ಟಿನಲ್ಲಿ ಹೀಗೆ ಒಂದು ಆಲೋಚನೆ ಮಾಡಬಹುದು. ನಿಮ್ಮ ಚೌಕಟ್ಟಿಗೆ ಅದು ನೀವು ಬೆಳೆಸ್ಕೋಬಹುದು. ಪ್ರತಿಯೊಂದು ವಿಚಾರನೂ ಅಷ್ಟೇ. ಅದರಲ್ಲೂ ಲೌಕಿಕವಾದ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನ ಕವಿಗಳು ಬಂದಿದ್ದಾರೆ. ಇಲ್ಲಿ DVG ಹೆಸರು ಹೇಳ್ಕೊಂಡು 100 ವರ್ಷದಿಂದ ಈ ಸಭಾಂಗಣದಲ್ಲಿ ಎಷ್ಟೆಷ್ಟು ಕಾರ್ಯಕ್ರಮ ನಡೆದಿದೆ. ಕುವೆಂಪು ಆಗಿರ್ಬೋದು, ಇನ್ನು ಬೇಂದ್ರೆ ಆಗಿರ್ಬೋದು, ನಮ್ಮ ಎಷ್ಟು ಜನ ಕವಿಗಳು ಬಂದಿದ್ದಾರೆ. ಸಾಹಿತ್ಯದ ಭಾಷೆ ಒಂದೇ ಕನ್ನಡ, ಹೇಳುವ ರೀತಿ ಸಾವಿರಾರು. ಇದು ಬೌದ್ಧಿಕ ಮಟ್ಟಕ್ಕೆ ಎಷ್ಟು ಶಕ್ತಿ ಇರಬೇಕಾದ್ರೆ ಆಧ್ಯಾತ್ಮಿಕ ಕ್ಷೇತ್ರವಾದ ಆಧ್ಯಾತ್ಮಿಕದಲ್ಲಿ ಆತ್ಮತತ್ವಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವಿಚಾರಗಳು, ಎಷ್ಟು ರೀತಿ ಹೇಳ್ಬೋದು. ಆದ್ದರಿಂದ ಇದು ಒಂದು ಪ್ರಯತ್ನ. ದಯವಿಟ್ಟು ಈ ಸೀಮಿತವಾದ ಒಂದು ಕ್ಷೇತ್ರ, ನಾನೇನು ಆಲೋಚನೆ ಹೇಳಿದ್ದೀನೋ ಅಷ್ಟೇ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಇನ್ನೊಂದು ನಿನ್ನೆ ಯಾರನ್ನ ಮಾತಾಡೋದಕ್ಕೆ ಹೇಳಿದೆ, ಶ್ರೀರಾಮಕೃಷ್ಣ ಪರಮಹಂಸರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೂ ಶುರುವೇ ಆಗಿಲ್ಲ. ವಿ ಹ್ಯಾವ್ ನಾಟ್ ಸ್ಟಾರ್ಟೆಡ್ ಟು ಅಂಡರ್ಸ್ಟ್ಯಾಂಡ್ ಶ್ರೀರಾಮಕೃಷ್ಣ. ಅದು 3ನೇ ದಿವಸದಲ್ಲಿ ನನ್ನ ಅದು ಒಂದು ಪೀಠಿಕೆ, ದ ಪ್ರಿಫೇಸ್ ವಿತ್ ದಟ್ ಕಾನ್ಸೆಪ್ಟ್, ಆ ಒಂದು ಆಲೋಚನೆಯ ಮೇಲೆ ಮುಂದುವರಿಸ್ತೇನೆ. ಯಾಕೆ ನಾವು ಶ್ರೀರಾಮಕೃಷ್ಣ ಪರಮಹಂಸನ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಅಥವಾ ಅರ್ಥ ಮಾಡ್ಕೊಂಡಿಲ್ಲ, ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ ನಾನು. ಪರಮಹಂಸರನ್ನ ಅರ್ಥ ಮಾಡ್ಕೊಳಕ್ ಬಹಳ ಕಷ್ಟ ಇದೆ. ಅದರಿಂದ ಇನ್ನೊಂದು 1000 ವರ್ಷ ಆದ್ರೂ ಕೂಡ ಬಹುಶಃ ಆಲೋಚನೆ ಮಾಡ್ಬೋದೇನೋ, ಹೌದೇನು ಹೀಗೆಲ್ಲ ಇತ್ತೇನು, ಆ ಮಟ್ಟದಲ್ಲಿ ಇದೆ ಈ ಶ್ರೀರಾಮಕೃಷ್ಣ ಪರಮಹಂಸರ ಜೀವನ ಮತ್ತು ಆತನ ಒಂದು ಆಧ್ಯಾತ್ಮಿಕ ಕ್ಷೇತ್ರ. ಇಟ್ಸ್ ಎ ವೆರಿ ಟ್ರಮೆಂಡಸ್ ಸ್ಟಡಿ. ಅದ್ಭುತವಾದ ಒಂದು ಅಧ್ಯಯನ. ಶ್ರೀರಾಮಕೃಷ್ಣ ಪರಮಹಂಸ ಜೀವನ ಅಧ್ಯಯನ ಮಾಡೋದಿದೆಯಲ್ಲ, ಬಹಳ ಅದ್ಭುತವಾದ ಒಂದು ಅಧ್ಯಯನ ಅದು. ಅದರಿಂದ ಅದಕ್ಕೆ ಕೆಲವು ಒಂದು ವಿ ಕ್ಯಾನ್ ಗಿವ್ ಎ ವಿಂಡೋಸ್, ಒಂದು ಹೋಲ್, ಒಂದು ಅನಂತತೆಗೆ ಒಂದು ಪ್ರವೇಶ ಮಾಡಲಿಕ್ಕೆ ಒಂದು ಗೋಡೆಯ ಮೂಲಕ 1-2 ಕಿಂಡಿಗಳನ್ನು ಮಾಡಿಕೊಟ್ಟು ಬಿಡಬಹುದು. ನೋಡಿದಾಗ ನಿಮ್ಗೇನು ಕಾಣುತ್ತೋ ಅದು ನಿಮ್ಗೆ ಕಾಣುವಂಥದ್ದು.
ಆದ್ರಿಂದ ಈ ಒಂದು ಪ್ರಯತ್ನದಲ್ಲಿ ಆ ಪರಮಹಂಸನ ಒಂದು ಜೀವನ ಐತಲ್ಲ, ಇದು ಏನು ಅದ್ಭುತ ಅಂತ ಹೇಳಿದ್ರೆ ಹೇಳಲಿಕ್ಕೆ ಬಹುಶಃ 1000 ವರ್ಷ ಹೇಳಿದ್ನು, 1000 ವರ್ಷ ಕೂಡ ಸಾಲದೇನು, ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ಯಾಕೆ ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನ ಆಲೋಚನೆ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ ಎಂಬ ಒಂದು ಶೀರ್ಷಿಕೆನೇ ದಿವ್ಯ ಭಾವ. ಅದು ಪರಮಹಂಸ ಏನು, ಯಾಕಿದ್ದ, ಹೇಗಿದ್ದ, ಯಾಕೆ ಯಾವ ರೀತಿ ಒಡನಾಟ ನಡೆಸ್ತಾ ಇದ್ದ. ಇಟ್ಸ್ ಎ ವೆರಿ ನ್ಯೂ ಕಾನ್ಸೆಪ್ಟ್ ಟು ದಿಸ್ ಎರಾ. ಈ ಒಂದು ಯುಗಕ್ಕೆ ಹೊಸವಾದ ಒಂದು ಅನುಭೂತಿ, ಹೊಸದಾದ ಒಂದು ಅವತಾರ. ಎವ್ರಿಥಿಂಗ್ ಇಸ್ ಮೋಸ್ಟ್ ನ್ಯೂಯೆಸ್ಟ್, ಬಟ್ ಸ್ಟಿಲ್ ಇಟ್ ಸ್ಟ್ಯಾಂಡ್ಸ್ ಆನ್ ಸನಾತನ ಧರ್ಮದ ಒಂದು ಆ ಪ್ರಿನ್ಸಿಪಲ್ಸ್ ಮೇಲೆ ನಿಲ್ಬೇಕು ನಾವು. ಆದರೆ ಅದಕ್ಕೆ ಬೇಕಾದ ಹೊಸ ಆಯಾಮಗಳು ಎಷ್ಟು ವಿಶಾಲವಾಗಿ ತೆರೆದಿಟ್ಟಿದ್ದ ಅಂದ್ರೆ, ಸರಳವಾಗಿ ನಿಮಗೆ ಹೇಳಬೇಕು ಅಂತಂದ್ರೆ ನೋಡಿ, ನಮ್ಮ ಒಂದು ಕಲ್ಪನೆ, ಸಾಧಾರಣವಾದ ಹಿಂದೂಗಳಲ್ಲಿ ಒಂದು ಕಲ್ಪನೆ ಏನು, ನಿಮಗೆ ಅಥವಾ ನಮಗೆ ಸೇರಿಸಿ ಬಂದ್ಬಿಡ್ತು, ಕ್ಷಮಿಸಿ, ಎಲ್ಲರಿಗೂ ನಾವು ಸ್ವಲ್ಪ ಆಚೆ ಹೋಗಿದ್ದೀವಿ, ಅದಕ್ಕೆ ಹೇಳ್ತೀನಿ ನಿಮಗೇನು ಬಂತು. ನಿಮಗೆ ಈಗ ಒಂದು ದೇವರಿಗೆ ತೆಂಗಿನಕಾಯಿ ಕೊಡದೇ ಇದ್ರೆ ತೃಪ್ತಿ ಆಗೋದಿಲ್ಲ. ದೇವಸ್ಥಾನಕ್ಕೆ ಹೋದ್ರೆ ಹೌದಾನೆ, ನಮ್ಗೆ ಕೊಡಬೇಕು ಅಂತಾನೆ ಅನ್ಸೋದಿಲ್ಲ. ಏನು ಕೊಡಬೇಕು, ಕೊಟ್ಟಾಯ್ತಲ್ಲ ಕೊಡೋದು, ಅವನಿನ್ನೇನು ನಮ್ನ ಹಿಡ್ಕೊಂಡು ಮುಂದೆ ಕರ್ಕೊಂಡು ಹೋಗ್ಬೇಕು, ಅಷ್ಟೇ ಆಗ್ಬೇಕಾದ್ದು. ಒಂದು ಪೂಜೆ ನಮ್ಮ ಆಧ್ಯಾತ್ಮ ಅಂತ ಕಲ್ಪನೆಗಳು, ಬಟ್ ಪೂಜೆ ಯಾಕೆ ಆಧ್ಯಾತ್ಮ ಆಗಬೇಕು? ಶ್ರೀರಾಮಕೃಷ್ಣ ಹ್ಯಾಸ್ ಡೆಫಿನೆಟ್ಲಿ ಕ್ಲಾಸಿಫೈಡ್ ಬಿಟ್ವೀನ್ ರಿಲಿಜನ್, ಸ್ಪಿರಿಚುಯಾಲಿಟಿ ಅಂಡ್ ರಿಚುವಲ್ಸ್. ಧಾರ್ಮಿಕ ಕ್ರಿಯೆಗಳಿಗೆ ಆಧ್ಯಾತ್ಮಿಕ ಸಂಬಂಧ ನಿಮ್ಮ ಮನಸ್ಸಿನಿಂದ ಕೊಟ್ಟರೆ ಉಂಟು, ಬಿಟ್ಟರೆ ಬಿಟ್ಟು. ಆಧ್ಯಾತ್ಮಿಕಕ್ಕೆ ಒಂದು ರಿಚುವಲ್ಸ್, ಒಂದು ಕರ್ಮ ಯಜ್ಞದಿಂದ ಅದಕ್ಕೆ ಸಹಾಯ ಕೇಳೋದಿಲ್ಲ. ಅದು ಅಧ್ಯಾತ್ಮ ಈಸ್ ರಿಯಲ್ ಕಾನ್ಷಿಯಸ್ನೆಸ್ ಬೇಸ್ಡ್, ಯಾವಾಗಲೂ ಆತ್ಮಜ್ಞಾನದ ಅನಂತತೆಯ ಮೇಲೆ ಮಾತ್ರ ನಿಲ್ಲುವಂಥದ್ದು. ಯಾವ ಲೌಕಿಕ ವ್ಯವಹಾರದಲ್ಲೂ ನಿಂತಿಲ್ಲ. ಈ ಲೌಕಿಕ ವ್ಯವಹಾರಕ್ಕೆ ಆತ್ಮಜ್ಞಾನದ ಒಂದು ಪರಿಚಯ ಮಾಡಿಕೊಟ್ರೆ ಎಲ್ಲ ಕರ್ಮಗಳು ದಿವ್ಯವಾಗ್ತದೆ, ಇಲ್ಲ ಕೇವಲ ಕರ್ಮ ಬಂಧನವಾಗ್ತದೆ. ಆದ್ದರಿಂದಲೇ ಇದೊಂದು ಮೂಲ ಸ್ರೋತ. ವಾಟ್ ಈಸ್ ರಿಲಿಜನ್? ರಿಲಿಜನ್ ಇಸ್ ರಿಯಲೈಸೇಷನ್. ಧರ್ಮ ಅಂದ್ರೆ ಅನುಭವ. ಯಾವುದರ ಅನುಭವ? ಆತ್ಮದ ಅನುಭವ. ಇದು ವಿವೇಕಾನಂದರ ಮೇಜರ್ ಸ್ಟೇಟ್ಮೆಂಟ್. ರಿಲಿಜನ್ ಇಸ್ ರಿಯಲೈಸೇಷನ್. That which will not give us realization, you will definitely take it out of your concept and life. ಯಾವುದು ನಿಮಗೆ ಬಂಧನಕಾರಿಯಾಗುವುದು ವಿಷದಂತೆ ಅದನ್ನು ತೆಗೆದು ಬಿಡುವಂತ ವಿವೇಕಾನಂದ ಹೇಳಿದ್ದಾರೆ. ಯಾವುದು ನಕಾರಾತ್ಮಕವಾದದ್ದು, ಯಾವುದು ನಿನಗೆ ಮನಸ್ಸಿನಲ್ಲಿ ವಿಷವಾಗಿ ಪರಿಣಮಿಸುತ್ತೋ ಅದನ್ನೆಲ್ಲ ತೆಗೆದು ಹಾಕ್ತಾರೆ. ಯು ಜಸ್ಟ್ ಟೇಕ್ ಇಟ್ ಔಟ್. ಇದಿನ್ನೂ ಅರ್ಥ ಮಾಡ್ಕೋಬೇಕು ನಾವು. ಇದು ನಾನು ಇಷ್ಟು ಹೇಳಿದ್ರು, ಇದು ನಮ್ಮ ರಕ್ತದಲ್ಲಿ ಎಷ್ಟು ಒಳಗೆ ಹೋಗಿದೆ ಅಂದ್ರೆ, ಎಷ್ಟು ಭಯ ಒಳಗಡೆ ಇದೆ ನಮಗೆ ಪರಮಾತ್ಮನ ಬಗ್ಗೆ ಆಗಲಿ, ಜೀವನದ ಬಗ್ಗೆ ಆಗಲಿ, ಒಂದು ಜಗತ್ತಿನ ಬಗ್ಗೆ ಆಗಲಿ, ಎಷ್ಟು ಭಯ ಆವರಿಸಿದೆ ಅಂದ್ರೆ ಎಲ್ಲವೂ ಕೂಡ ಅಧ್ಯಾತ್ಮದಲ್ಲಿ ನಾವು ನಿಲ್ಲಿಕ್ಕೆ ಆಗ್ತಾ ಇಲ್ಲ. ರಿಯಲೈಸೇಷನ್ ತಾನಾಗೆ ಬರ್ತ್ರಿ, ಅದೇನೋ ಬಳಸ್ಕೋಬೇಕಾದಿಲ್ಲ. ಪರಮಾತ್ಮ ತಾನಾಗೆ ಬರ್ತಾನೆ, ಒಳಗಡೆ ಚೊಕ್ಕಟ್ಟ ಮಾಡ್ಕೊಡೋದು ಅಷ್ಟೇ ಕೆಲಸ ನಮ್ದು, ಅದಾಗೆ ಆಗ್ತದೆ. ಆದ್ರೆ ಈ ಒಂದು ಕ್ರಮಗಳೆಲ್ಲ ಇದೆಯಲ್ಲ, ಇನ್ನು ಎಷ್ಟು ಅದ್ಭುತವಾಗಿ ಶ್ರೀರಾಮಕೃಷ್ಣರು ಮತ್ತು ಶ್ರೀಮಾತೆ ಶಾರದಾದೇವರು ಅಲ್ಲಿಂದ ಬಂದ ವಿವೇಕಾನಂದ ಏನು ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ವೆರಿ ವಂಡರ್ಫುಲ್. ಅದರಿಂದ ನನ್ನ ಒಂದು ಅವತ್ತಿನ 3 ದಿವಸ ಬಹುಶಃ ನಾಡಿದ್ದು ಪ್ರಯತ್ನ ಏನು ಅಂತಂದ್ರೆ, ಪರಮಹಂಸರ ಜೀವನಕ್ಕೆ ಅಧ್ಯಯನ ಮಾಡಬೇಕಾದ ಕೆಲವು ನಿಯಮಗಳನ್ನ ಹೇಳ್ಕೊಡೋದಷ್ಟೇ. ಅದು ಏನು, ನಮಗೆ ಹಿರಿಯ ಸನ್ಯಾಸಿಗಳು, ನಾವು ರಾಮಕೃಷ್ಣ ಮಠದಲ್ಲಿ ಇಷ್ಟು ವರ್ಷ ಆಗಿದ್ದ ಮೇಲೆ ನಮಗೆ ಪರಮಾತ್ಮನಿಂದ ಬಂದಂತ ಬುದ್ಧಿಲಿ ಎಷ್ಟು ಜಾಗೃತಿ ಆಗಿದೆಯೋ ಅದಕ್ಕೆ ಅನುಸಾರವಾಗಿ ಮಿಕ್ಕಿದ್ದು ನೀವು ಜೋಡಿಸ್ಕೋಬಹುದು. ಈಗ ಪ್ರಸ್ತುತ ಈಗ ನಮ್ಮ ವಿಚಾರಕ್ಕೆ ಬಂದ್ರೆ, ಇದನ್ನ ಶ್ರೀರಾಮಕೃಷ್ಣ ನಾವು ಯಾವಾಗಲೂ ಕರೆಯೋದು, ಮೊದಲು 4 ಚರಣಗಳನ್ನು ನಾವು ನೋಡಿದ್ವಿ. 5ನೇ ಚರಣದ ಮುಂದಕ್ಕೆ ಹೋಗಕ್ಕಿಂತ ಮುಂಚೆ 4 ಚರಣಗಳಲ್ಲಿ ಕೆಲವು ಅವಾಗ ಹೇಳಕ್ ಆಗದೆ ಇದ್ದದ್ದು, ಸಮಯ ಅಭಾವದಿಂದ ಬಿಟ್ಟು ಹೋಗಿದ್ದನ್ನೇ ಸೇರಿಸ್ತೀನಿ ಅಷ್ಟೇ. ನಾವು ಯಾವಾಗಲೂ ಶ್ರೀರಾಮಕೃಷ್ಣ ಆರಾತ್ರಿಕಂ ಅಂತ ಕರಿತೀವಿ. ಆರಾತ್ರಿ ಅಥವಾ ಆರಾಧನೆ ಅಲ್ಲ, ಆರಾತ್ರಿಕಂ. ಆರಾಧನೆ ಅಂದ್ರೆ ಬೇರೆ ಅರ್ಥ ಬರುತ್ತೆ. ನಮ್ಮಲ್ಲಿ ಆರಾಧನೆ ಇಲ್ಲ. ರಾಮಕೃಷ್ಣ ಮಠದಲ್ಲಿ ಆರಾಧನೆ, ನಾವು ಹುಟ್ಟೋದು ಮಾತ್ರ ಮಾಡೋದು, ಸಾವು ಅಂತ ನಾವು ಕೇಳೋದು ಇಲ್ವೇ ಇಲ್ಲ ನಮ್ಮಲ್ಲಿ. ಈ ಆರಾತ್ರಿಕಂ ಅಂತಂದ್ರೆ ಇಲ್ಲೊಂದು ನೋಡಿ ಉಪಸರ್ಗ ಸೇರ್ಕೊಂಡಿದೆ. ರಾತ್ರಿ ಅಥವಾ ರಾತ್ರಿಕಂ ಅಂತ ಪದ ಇಲ್ಲ, ಆದ್ರೂ ನಾವು ಸುಮ್ಮನೆ ಇಲ್ಲಿ ಸಂದರ್ಭಕ್ಕೆ ಹೇಳ್ಬೋದು. ರಾತ್ರಿಕಂ ಮುಂಚೆ ಆ ಇದೆ. ಆ ರಾತ್ರಿಕಂ ಅಂದ್ರೆ ಏನು? ಸಂಜೆ ಆಯ್ತು, ಆಮೇಲೆ ಏನು? ಆ ರಾತ್ರಿಕಂ ಅಂದ್ರೆ ಸಾಯಂಕಾಲ ಆಯ್ತಪ್ಪ, ಆಮೇಲೆ ಏನು? ಏನ್ ಮಾಡ್ತೀನಿ? ಸಂಜೆ ಹೊತ್ತಾಯ್ತು, ಸೂರ್ಯ ಅಸ್ತ ಆಯ್ತು, ಏನ್ ಮಾಡ್ತೀವಿ? ಅದನ್ನ ಆ ರಾತ್ರಿಕಂ ಅಂತ ಕರೀತಾರೆ.
ಆರಾತ್ರಿಕಂ ಸಂಜೆ ಆಯ್ತು ಅಂತಂದ್ರೆ ಏನ್ ಬೇಕು? ಸೂರ್ಯಾಸ್ತ ಆಯ್ತು. ಸೂರ್ಯಾಸ್ತ ಆದ ಏನ್ ಮಾಡ್ಬೇಕು? ಪರಮಾತ್ಮಂಗೆ ಆರತಿ ಏನ್ ಬೆಳಗು? ಅದು ಆರಾತ್ರಿಕಂ. ಹಾಗೆ ಬೆಳಗ್ಗೆ ಹೊತ್ತು 5 ಗಂಟೆಗೆ ನಮ್ಮ ಮಠದಲ್ಲಿ ಆರತಿ ಆಗುತ್ತಲ್ಲ, ಇದನ್ನೇ ಆ ಶುಭೋದಯಂ ಸೇರಿಸ್ಕೊಳ್ಳಿ ಅಷ್ಟೇ. ಒಂದೇ ಪದ. ಇವಾಗ ಕಿವಿ ಇತ್ಯಾದಿ ವೇದಾಂತದಲ್ಲಿ ಮುಖ್ಯ ಉಪನಿಷತ್ತೆಲ್ಲ ಓದೋ ಹೊತ್ತಿಗೆ ಇಂದ್ರಿಯಾದಿಗಳು ಮತ್ತೆ ಪ್ರತಿಸನ್ನು ಪಟ್ಟಿ ಮಾಡಲ್ಲ. ಕಣ್ಣು, ಮೂಗು, ಕಿವಿ, ಬಾಯಿ, ಕರ್ಮೇಂದ್ರಿಯ, ಗುಹೇಂದ್ರಿಯ, ಜ್ಞಾನೇಂದ್ರಿಯ 5 ಪಂಚಕರ್ಮೇಂದ್ರಿಯಗಳು, ಮನಸ್ಸು, ಬೊತ್ತು, ಚಿತ್ತ, ಬುದ್ಧಿ, ಅಹಂಕಾರ, ಇದು ಅಂತಃಕರಣ, ಪ್ರತಿಸನ್ನು 16 ಹೇಳೋದಿಲ್ಲ. ಇಂದ್ರಿಯಾದಿಗಳು, ಕರ್ಣಾದಿಗಳು, ಕಿವಿ ಇತ್ಯಾದಿ ಅಂತ ಬಿಟ್ಟು ಬಿಡ್ತಾರೆ. ನೀವು ಆಮೇಲೆ ಸೇರಿಸ್ಕೋಬೇಕು. ಈ 14 1 ಹೇಳಿದ್ರೆ 15 ನಾವು ಸೇರಿಸ್ಕೋಬೇಕು ಅಂತ. ಹಂಗೆ ಆ ರಾತ್ರಿಕಂ ಅಂದ್ರೆ ಸಂಜೆ ಆದ್ಮೇಲೆ ಏನು ಅಂದ್ರೆ ಬೆಳಗ್ಗೆ ಸೂರ್ಯ ಉದಯಕ್ಕೂ ಇದೇ ಅನ್ವಯ ಆಗ್ತದೆ. ಇದು ವೇದಾಂತದಲ್ಲಿ ಓದಿದ್ರೆ ಇದನ್ನ ಅಲ್ಲಿ ಹೇಳ್ಕೊಂಡ್ರೆ ಇದಕ್ಕೆ ಅರ್ಥ ಬರ್ತದೆ. ಅದಕ್ಕೆ ಸಂಜೆ ಮುಂಚೆ ಎಲ್ಲ ಏನ್ ಕಲ್ಪನೆ ಇತ್ತು ಗೊತ್ತೇನೋ? ಈಗ ನಮಗೆ ವಾಚ್ ಇದೆ, ಸನ್ಸೆಟ್ ಎಷ್ಟೊತ್ತಿಗೆ ಆಗುತ್ತೆ ಅಂತ ಟೈಮ್ ಇದೆ. ಮುಂಚೆ ಆ ಕಲ್ಪನೆ ಇರಲಿಲ್ಲ. ಅದಕ್ಕೆ ಬಹಳ ಹಿರಿಯರೆಲ್ಲ ಏನ್ ಹೇಳೋರು ಅಂದ್ರೆ, ಚರ್ಮದ ಮೇಲೆ ಕೂದಲು ಕಾಣದೇ ಇಲ್ಲ ಅಂತಂದ್ರೆ ಆರತಿ ಮಾಡಕ್ ಸಮಯ ಆಯ್ತು ಅಂತ. ಮುಂಚೆ ಇಲ್ಲ, ಬಹುಶಃ ಇಲ್ಲಿ ಎಷ್ಟೋ ಜನ ಹಿರಿಯರಿದ್ದಾರೆ, ಅವರು ಕೇಳಿರಲ್ವೇನೋ ನಂಗೆ ಗೊತ್ತಿಲ್ಲ. ಚರ್ಮದ ಮೇಲೆ ಕೂದಲು ಕಾಣ್ತಾ ಇಲ್ಲ ಅಂತಂದ್ರೆ ಈಗ ರಾತ್ರಿ ಆಯ್ತು, ಆರತಿಗೆ ಸಮಯ. ಇದನ್ನ ನಮ್ಮ ಮೋಸ್ಟ್ ಇನ್ ಟ್ರೆಡಿಷನಲ್ ಫಾರ್ಮ್, ಸಾಂಪ್ರದಾಯಿಕವಾಗಿ ಬೇಲೂರು ಮಠದಲ್ಲಿ ಅನುಸರಿಸ್ತಾರೆ. ಯಾರ್ಯಾರು ನೀವು ನಮ್ಮ ರಾಮಕೃಷ್ಣ ಮಠ ಬೇಲೂರು ಮಠಕ್ಕೆ ಹೋಗಿದ್ದೀರೋ ಅವರೆಲ್ಲ ಗಮನಿಸಿರ್ತೀರಿ, ಒಂದು ವಾರಕ್ಕೆ ಆರತಿ ಸಮಯ ಬದಲಾಗ್ತಾ ಹೋಗ್ತದೆ. ಚಳಿಗಾಲಕ್ಕೆ ಸುಮಾರು 5:05 ಆರತಿ ಆಗೋಗುತ್ತದೆ. ಬೇಸಿಗೆಗಾಲದಲ್ಲಿ 7ರಿಂದ 7 ಸಮಯಕ್ಕೆ ಸುಮಾರು 2 ಅವರ್ಸ್ ಗ್ಯಾಪ್. ಅದು ಈಕ್ವೇಟರ್ ಇಂದ ಹಿಂದೆ ಮುಂದೆ ಹೋದಂಗೆ ಸೂರ್ಯ ಮುಳುಗೋದು ಬೆಳೆದು ಬೇರೆ. ಆರ್ಟಿಕಲ್ಲಿ 3 ತಿಂಗಳು ಸೂರ್ಯ, 6 ತಿಂಗಳು ಬೆಳಕು, ಕತ್ಲೆ ಎಲ್ಲ ಇರ್ತವೆ. ಇಲ್ಲಿ ಮಾತ್ರ ನಮ್ಮ ಭೂಮಿಯಲ್ಲಿ ಮಾತ್ರ ಕತ್ಲು ಬೆಳಕು ಸರಿಯಾಗಿರೋದು. ಇಲ್ಲಿ ಈಕ್ವೇಟರ್ಗೆ ಹಿಂದೆ ಮುಂದೆ ಆಗ್ತದೆ ಸಮಯ. ಇಲ್ಲಿ ಅದಕ್ಕೆ ನಮ್ಮ ಬೇಲೂರು ಮಠದಲ್ಲಿ ಸಂಪ್ರದಾಯಬದ್ಧವಾಗಿ ಸೂರ್ಯಾಸ್ತಮ ಆದ ಮೇಲೆ 15ರಿಂದ 20 ನಿಮಿಷದ ಸಮಯದಲ್ಲಿ ಪರಮಾತ್ಮನಿಗೆ ಆರತಿಯನ್ನು ಮಾಡಬೇಕು. ಈ ಕ್ರಮ ಬೇಲೂರು ಮಠದಲ್ಲಿ ಇವತ್ತು ಸೂರ್ಯಾಸ್ತ ಆದ ತಕ್ಷಣ ಒಂದು 15 ನಿಮಿಷಕ್ಕೆ ಗಂಟೆಯನ್ನು ಹೊಡಿತಾರೆ. ಅಲ್ಲಿ ಸಮಯಕ್ಕೆ ಸರಿಯಾಗಿ ಮುಂದುವರ್ಸ್ಕೊಂಡು ಹೋಗುತ್ತೆ. ಇದಕ್ಕೆ ಇಲ್ಲಿ ವಿವೇಕಾನಂದರು ಆ ಸಮಯಕ್ಕೆ ಕರೆಕ್ಟ್ ಆಗಿ ಸರಿಯಾಗಿ ಖಂಡನ ಭವಬಂಧನವನ್ನ ಬರೆದಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಅವತ್ತು ಹೇಳಿದೆ, ಇದು ಏನು ಖಂಡನ ಭವಬಂಧನ ಜಗವಂದನ ವಂದಿತೋಮಾಯ್ ನಿರಂಜನ ನರರೂಪದ ನಿರ್ಗುಣ ಗುಣಮಾಯ್, ಇದು ಒಂದೇ ಸಾಲ್ ವಿವೇಕಾನಂದರು ಬರೆದಿದ್ದು. ಆಮೇಲೆ ನಮೋ ನಮೋ ಬರೆದ್ಬಿಟ್ರು. ಅದು ಚೌತಾಳು, ಇದು ತೀನ್ತಾಳು. ಇದು 12 ಮಾತ್ರ ಪೂರ್ಣ 12ಕ್ಕೆ ತಗೋಬೇಕು. 12 ಏಟಿಗೆ ಇಲ್ಲಿ 16 ಅಂದ್ರೆ 4 4 4 4 16 ಏಟಿಗೆ 12 ಮಾತ್ರ ಹಾಡು ಹೇಳಿದ ಮೇಲೆ 16ಕ್ಕೆ ಸೇರಿಸೋದು ಬಹಳ ಕಷ್ಟ. ಈಗ ಭಾವಿಸಿ ಸಂಪದ ಆದ್ಮೇಲೆ ಮತ್ತೆ ನಮನೋ ಹೋಗ್ತೀವಿ. ಅದೇ ಇದು ಆರತಿ ಒಂದು 15 ನಿಮಿಷ ಮಾಡೋತ್ತಿಗೆ ತಾಳ ಬದಲಾಗ್ತದೆ, ಭಾವವು ಬದಲಾಗ್ತಾ ಹೋಗ್ತದೆ, ನಿಲ್ಲಿಸ್ಕೊಳಕ್ಕಾಗೋದಿಲ್ಲ. ಅದರಿಂದ ಆಮೇಲೆ ಈ ಸಮಯ ಜಾಸ್ತಿ ಬೇಕು ಅಂತ ಹೇಳಿ ವಿವೇಕಾನಂದ ಆಮೇಲೆ ಖಂಡನ ಆದ್ಮೇಲೆ ಇನ್ ಮಿಕ್ಕಿದ ಸಾಲುಗಳನ್ನೆಲ್ಲ ಉದ್ದಕ್ಕೆ ಆಮೇಲೆ ಸೇರಿಸ್ಕೊಂಡು ಹೋದ್ರು. ಇಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನಪ್ಪಾ ಅಂದ್ರೆ ಈ ಧ್ರುಪದ್ ಸಂಗೀತ ಇದೆಯಲ್ಲ, ಈ ಧ್ರುಪದ್ ಸಂಗೀತಕ್ಕೆ ವಿವೇಕಾನಂದಕ್ಕೆ ಬಹಳ ಪ್ರಿಯವಾದ ಒಂದು ಘರಾನ. ಅದು ಸಂಗೀತದಲ್ಲಿ ಧ್ರುಪದ್ ಅನ್ನೋದು ಒಂದು ಘರಾನ. ಅದಕ್ಕೆ ತಕ್ಕಾಗಿ ಇದನ್ನು ಹೇಳಿದ್ದಾರೆ. ನೀವು ಇನ್ನು ಈಗಲೇ ನಾನು ಎಷ್ಟೋ ಜನ ನಮ್ಮ ಸ್ವಯಂ ಸೇವಕರು ಬೆಂಗಳೂರಿಂದ ಹೋಗ್ತಾರಲ್ಲ ಬೇಲೂರು ಮಠಕ್ಕೆ, ಸ್ವಾಮೀಜಿ ಖಂಡನ ಹೇಳ್ತಾ ಇದ್ರೆ ಬೇಲೂರು ಮಠ ನಿದ್ದೆ ಬರುತ್ತೆ ಅಂತ. ನಮ್ಮ ಸ್ವಯಂ ಸೇವಕರು ಕೆಲವರೆಲ್ಲ ಮಳೆಗೆ ಬಿಟ್ಟಿದ್ರು. ಸ್ವಾಮೀಜಿ ಆಮೇಲೆ ಎಬ್ಬಿಸ್ಬೇಕಾಯ್ತು, ಸಮಯ ಆಯ್ತು ಬಾಪ ಅಂತ. ಅವ್ರಿಗೆ ಈಗ ನೀವೇನ್ ಕೇಳ್ತಾ ಇದ್ದೀರೋ ಇದಕ್ಕಿಂತ ನಿಧಾನವಾಗಿ ಹೇಳ್ತಾ ಇದ್ರು. ಈಗ ಅಷ್ಟಕ್ಕೂ ಹೇಳಕ್ ಆಗೋದಿಲ್ಲ ಅಂತೇಳಿ 18 ನಿಮಿಷಕ್ಕೆ ನಿಲ್ಲಿಸ್ತಾರೆ. 17ರಿಂದ 18 ನಿಮಿಷ ನಮ್ಮ ಖಂಡನ ಬೇಲೂರು ಮಠದಲ್ಲಿ. ಆದ್ರೆ ಇದಕ್ಕೂ ನಿಧಾನವಾಗಿ ಹೇಳ್ತಾ ಇದ್ರು. ಹೇಳಕ್ ಬಂದ್ರೆ ಅದೂ ಕಷ್ಟ ಆಗತ್ತೆ ಅಂತ ಹೇಳಿ ಈಗ ಸ್ವಲ್ಪ ಮುಂದಕ್ಕೆ ಮಾಡ್ಕೊಂಡು 18 ನಿಮಿಷಕ್ಕೆ ನಾವು ಹೇಳ್ತಾ ಇದ್ದೇವೆ. ಇದರಲ್ಲಿ ನೋಡಿ ಎಷ್ಟು ಅದ್ಭುತವಾದ ಸಂಗೀತ ಅಂತಂದ್ರೆ, ಇದು ಧ್ರುಪದಲ್ಲಿ ನಾ ಹೇಳಿದ, ಈ ಧ್ರುಪದ್ ಅಂದ್ರೆ ನಿಮ್ಗೆ ಗಜನಡೆ ನೆನ್ಪು ಮಾಡಬೇಕು. ಆನೆ ನಿಧಾನವಾಗಿ ಹೋಗುತ್ತೆ, ಯಾವತ್ತಲ್ಲೂ ಅದಕ್ಕೆ ಇದಿಲ್ಲ, ಅವಸರ ಇಲ್ಲ, ನಿಧಾನಕ್ಕೆ ಹೋಗುತ್ತೆ ಅಂದ್ರೆ ಅದಕ್ಕೆ ಘನೀಭೂತ ಅಂದ್ರೆ ಭಾರವಾಗಿದೆ. ಅದು ನಿಧಾನಕ್ಕೆ ನಡೆ ಇದೆ ಅಂತಂದ್ರೆ ಒಳಗಡೆ ಅಂತಸತ್ವ ಇಲ್ಲ ಅಂತಲ್ಲ, ಪ್ರತಿಯೊಂದು ಪದವನ್ನು ಭಾವಿಸಿ ಸಂಗೀತಕ್ಕೆ ಸೇರಿಸಿ ಅದು ಪಕ್ವಾಸೆ ಆಗ್ಬೇಕು, ತಬಲಾ ಆಗುದಿಲ್ಲ ಆಕ್ಚುಲಿ. ಅದಕ್ಕೆ ಆ ಒಂದು ಭಾರಕ್ಕೆ ಅಂದ್ರೆ ನಿಮ್ಗೆ ಸಂಗೀತ ಗೊತ್ತಿದ್ರೆ ಇನ್ನು ಹೆಚ್ಚು ಭಾವಿಸ್ಬೋದು. ಆ ಒಂದು ಬೋಲಿಗೆ ಸರಿಯಾಗಿ ಅದಕ್ಕೆ ಕಥಕ್ಗೆ ಪಕ್ವಾಸ ಉಪಯೋಗಿಸ್ತಾರೆ ಸಂಗೀತದಲ್ಲಿ. ಆ ಗಜನಡೆಗೆ ಈ ಭಾವವನ್ನ ಸೇರಿಸಿ ಗಜನಡೆಯಲ್ಲೇ ಪರಮಾತ್ಮನ ಕರಿಬೇಕು ಸಂಜೆ ಹೊತ್ತು. ಅದು ಹಾಗೆ ನಡೆ ಇರೋದೇ ಹಾಗೆ ಖಂಡನಕ್ಕೆ. ಇಲ್ಲಿ ಇದನ್ನ
ಬಹಳ ಹಿಂದೆ ನಮ್ಮ ಸಂಗೀತದ ಒಂದು ವಿಚಾರ ಹೇಳಿ ಮುಂದಕ್ಕೆ ಹೋಗ್ತೀನಿ. ಬಹಳ ಹಿಂದೆ, ಈಗಲೂ ಕೂಡ ಡಾಗರ್ ಬ್ರದರ್ಸ್ ಅಂತ ನೀವು ಯಾರು ಸಂಗೀತ ಕೇಳಿದೋ ಕೇಳಬೇಕು. ಡಾಗರ್ ಬ್ರದರ್ಸ್, ದೇ ಆರ್ ಮುಸ್ಲಿಮ್ಸ್ ಆಕ್ಚುಲಿ. ಬೈ ಫ್ಯಾಮಿಲಿ ದೇ ಆರ್ ಮುಸ್ಲಿಮ್ಸ್. ಅವ್ರು ಹಾಡೋ ಸಂಪ್ರದಾಯ ಎಲ್ಲ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದೆ. ದೇವಿಯರ ಗಾನಗಳನ್ನೇ ಹಾಡೋದು. ಅದಕ್ಕೊಂದು ಕಥೆ ಏನಿದೆ ಅಂತ ಗೊತ್ತು, ನಾನು ಕೇಳಿದ ಕಥೆ ಇದು. ಅವರು ಅಕ್ಬರ್ ಆಸ್ಥಾನದಲ್ಲಿ ಕೂಡ ಆಲ್ ಅಕ್ಬರ್ ಅಂತ ಹೇಳಿ ಒಂದು ಶಾಸನ ಇದೆ. ಅದರಲ್ಲಿ ಈ ಧ್ರುಪದ್ ಸಂಗೀತದ ಕೆಲವು ವಿಚಾರಗಳು ಕೂಡ ಅಲ್ಲಿ ಬರೆದಿದ್ದಾರೆ. ಮತ್ತೆ ಡಾಗರ್ ಬ್ರದರ್ಸ್ 22 ತಲೆಮಾರದಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಧ್ರುಪದ್ ಸಂಗೀತವನ್ನ. ಈ ಗುಂಡೇಚ ಬ್ರದರ್ಸ್ ಬಂದಿರಲ್ಲ, ದೇ ಆರ್ ಆಲ್ಸೋ ಫಾಲೋಯರ್ಸ್ ಆಫ್ ಡಾಗರ್ ಬ್ರದರ್ಸ್ ಮ್ಯೂಸಿಕ್ ವಿತ್ ರೆಸ್ಪೆಕ್ಟ್ ಟು ಧ್ರುಪದ್. ಇವರು ಏನ್ ಮುಂಚೆ ಹಿಂದೂಗಳಾಗಿದ್ರು. ಈ ಮೊಘಲರ ಆಸ್ಥಾನದಲ್ಲಿ ಸಂಗೀತ ಹಾಡೋತ್ತಿಗೆ ಅವನು ಯಾರಿಗೆ ಯಾವುದೋ ಒಬ್ಬ ಮುಸ್ಲಿಂ ರೂಲ್ ಎಷ್ಟು ಸಂತೋಷ ಆಯ್ತು ಅಂತಂದ್ರೆ ಅವನಿಗೆ ಔತಣ ಕೊಡಬೇಕು ಅಂತ ಹೇಳಿ ಊಟ ಹಾಕ್ಬಿಟ್ಟ. ಹಿಂದೂಗಳು ಮುಸ್ಲಿಮರಲ್ಲಿ ಊಟ ಮಾಡೋದೆ ಈಗಾಗತ್ತೆ, ಆಗಾಗಲ್ಲ. ಲಕ್ನೋನಲ್ಲಿ ನಮ್ಮ ಸ್ವಾಮಿಗಳನ್ನ ಕರ್ಕೊಂಡು ಹೋಗ್ತಾರೆ ಮುಸ್ಲಿಂ ಫ್ಯಾಮಿಲಿ. ದೇ ಆರ್ ವಂಡರ್ಫುಲ್ ಮುಸ್ಲಿಮ್ಸ್ ಇನ್ ಲಕ್ನೋ. ಅವರು ಇದನ್ನ ನೋಡಿ ಇವರನ್ನ ಹಿಂದೂಗಳಿಂದ ಬ್ರಾಹ್ಮಣರಿಂದ ಹೊರಗೆ ಹಾಕ್ಬಿಟ್ರು. ಆದರೆ ಈ ಸಂಪ್ರದಾಯ ಬಿಡಕ್ಕೆ ಇಷ್ಟ ಇಲ್ಲ. ಅವರು ಶಿವನ ಆರಾಧಕರೇ ಆಗೇ ಉಳ್ಕೊಂಡ್ರು ಸಂಪ್ರದಾಯ, ಆದರೆ ಜಾತಿಯಲ್ಲಿ ಮಾತ್ರ ಮುಸ್ಲಿಮ್ಸ್. ಅದು ಡಾಗರ್ ಬ್ರದರ್ಸ್. ಇದು ನಮಗೆ ಅದ್ಭುತವಾದ ಒಂದು, ನಿಮಗೆ ಅಂದ್ರೆ ಈ ಧ್ರುಪದ ಸಂಗೀತದ ಒಂದು ಕಲ್ಪನೆ ಕೊಡಕ್ಕೆ, ಯಾಕಂದ್ರೆ ನಮ್ಮ ವಿಚಾರ ಭಾವಕ್ಕೆ ಹೋಗ್ತಿರೋದ್ರಿಂದ ಸಂಗೀತದ ಒಂದು ಇದನ್ನ ಮಾತ್ರ ಮುಖವನ್ನ ಹೇಳಿದೆ ಅಷ್ಟೇ. ಇದನ್ನ ಬರೆಯಕ್ಕಿಂತ ಮುಂಚೆ ನಾನಲ್ಲಿ ದ ಪವರ್ ಆಫ್ ವೇ ವಿಚ್ ಇಸ್ ಗೋಯಿಂಗ್ ಟು ಅಡ್ಜಸ್ಟ್ ಬೋತ್ ಆನ್ ದ ಮೆಟೀರಿಯಲ್ ಪ್ಲೇನ್ ಅಂಡ್ ದ ಸ್ಪಿರಿಚುವಲ್ ಪ್ಲೇನ್ ದ ಮೈ ಮಾಸ್ಟರ್ ಇಂದ ಮೊದಲನೇ ಸೆಂಟೆನ್ಸ್ ಓದಿ ಅದನ್ನ ನಾನು ವಿವರಣೆ ಮಾಡಿದ್ದೆ ಮೊದಲನೇ ಉಪನ್ಯಾಸದಲ್ಲಿ. ಈಗ ಇಡೀ ನೀವು ಮೈ ಮಾಸ್ಟರ್ ವಿವೇಕಾನಂದ ಕೊಟ್ಟಂತ ಉಪನ್ಯಾಸ 2 ಪರಮಹಂಸರ ಮೇಲೆ ಇಡೀ ಜೀವನದಲ್ಲಿ ಅದನ್ನು ಪೂರ್ತಿಯಾಗಿ ಓದಿದ್ರೆ ಎಲ್ಲೂ ಕೂಡ ಪರಮಹಂಸರನ್ನ ಅವತಾರ ಅಂತ ಹೇಳಿದ್ದಾನ? ಇದಕ್ಕೆ ಪ್ರತಿಯೊಂದು ಕೂಡ ವಿವೇಕಾನಂದ ಏನ್ ಮಾತಾಡಿದ್ರು ಅದೆಲ್ಲ ಒಂದೊಂದೇ ನಿಧಾನವಾಗಿ ಆಲೋಚನೆ ಮಾಡಬೇಕು, ಸಮಯ ತಗೊಂಡು ಆಲೋಚನೆ ಮಾಡಬೇಕು, ಅವಸರ ಮಾಡೋಕ್ಕಾಗಲ್ಲ. ಇಲ್ಲಿ ಎಲ್ಲೂ ಕೂಡ ಮೈ ಮಾಸ್ಟರ್ ಅಲ್ಲಿ ವಿವೇಕಾನಂದರು ಪರಮಹಂಸರನ್ನ ಅವತಾರ ಅಂತ ಹೇಳಕ್ ಹೋಗ್ಲಿಲ್ಲ. ಹಾಗಾದ್ರೆ ಇವನು ಅವತಾರ ಅಲ್ವಾ? ಯಾವತ್ತೂ ಕೂಡ ಒಂದೇ ಇರಬೇಕು, ವೆನ್ ದೇರ್ ಇಸ್ ಎ ಮಾಸ್ ಅಂಡ್ ಪಬ್ಲಿಕ್ ಸ್ಪೀಕಿಂಗ್ ಯು ಕೆನಾಟ್ ಓಪನ್ ಸಮಥಿಂಗ್ ವಿಚ್ ಇಸ್ ವೆರಿ ಸಟಲ್. ಬಹಳ ಗುಹ್ಯವಾದ ವಿಚಾರವನ್ನ ಸಾಮೂಹಿಕವಾಗಿ ಹೇಳಕ್ಕಾಗಲ್ಲ. ಯಾರೋ ಒಬ್ಬ ಅದ್ಭುತವಾದ ಒಬ್ಬ ಶಿಷ್ಯ ಅಥವಾ ನನ್ನ ಸಹಪಾಠಿಗಳು ಬಂದಾಗ ಅವನತ್ರ ಮಾತ್ರ ಹಂಚ್ಕೋಬಹುದು. ಅವತಾರ ತತ್ವ ಅಮೆರಿಕ ಇಂಗ್ಲೆಂಡ್ ಅಲ್ಲಿ ಹೇಳೋ ಅವಶ್ಯಕತೆ ಇರಲಿಲ್ಲ ಪರಮ ವಿವೇಕಾನಂದರಿಗೆ. ಇಲ್ಲಿಗೆ ಉಪನ್ಯಾಸ ಮಾಡಕ್ಕೆ ಅವ್ರು ಬರಲೇ ಇಲ್ಲ. ಇಲ್ಲಿ ದ ಲೆಕ್ಚರ್ಸ್ ಫ್ರಮ್ ಕೊಲ್ಂಬೋಟು ಆಲ್ಮೋರ್ ಭಾರತದ ಜನಗಳನ್ನು ಬಡದೆಬ್ಸಿದ್ದಷ್ಟೇ, ಧರ್ಮದ ಬಗ್ಗೆ ಮಾತಾಡಕ್ಕೆ ಹೋಗ್ಲಿಲ್ಲ. ಎಲ್ಲ ಅಲ್ಲಾಗೋಯ್ತು ಹೊರಗಡೆ. ಆದ್ರಿಂದ ಅಲ್ಲಿ ಪರಮಹಂಸರನ್ನ ಅವತಾರ ತತ್ವದಲ್ಲಿ ನಿರೂಪಣೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ, ಮತ್ತೆ ಅಲ್ಲಿ ಆಗೋಕ್ಕಂತ ಸಂದರ್ಭವೂ ಬರಲಿಲ್ಲ. ಅವರ ಪತ್ರದಲ್ಲಿ ಕೂಡ ಅಲ್ಲಿ ಇಲ್ಲಿ ಇಂಗಿತವನ್ನು ಮಾಡಿದ್ದಾರೆ. ಇವನು ಅವತಾರ, ಪರಮಹಂಸ ಒಬ್ಬ ಅವತಾರ ಅಂತ ಅಲ್ಲಿ ಇಲ್ಲಿ ಅಂತ ಹೇಳಿದ್ದಾರೆ. ಅದು ಕೂಡ ಈಗ ವಿವೇಕಾನಂದ ಹೇಳಬೇಕಾಗಿತ್ತು, ಅವರೊಬ್ಬರೇ ಸರಿಯಾಗಿ ಹೇಳುವಂತ ಅವಕಾಶ ಇದ್ದದ್ದು, ಮತ್ತೆ ಅವರಿಂದ ಸಾಕಷ್ಟು ಅಪೇಕ್ಷೆ ಪಡೆದಿತ್ತು ಜಗತ್ತು. ಹಾಗ ಅವ್ರಿಗೆ ಏನ್ ಮಾಡಿದ್ರು, ಈಗ ಹೇಳ್ಬೇಕಾಗ್ತಲ್ಲ, ಅದಕ್ಕೋಸ್ಕರನೇ ಖಂಡನ ಭಾವಬಂಧನವನ್ನು ಬರೆದದ್ದು. ಇಲ್ಲಿ ನೋಡಿ, ಮೊದಲು 5 ಚರಣಗಳು ಟ್ರಾನ್ಸೆಂಡೆಂಟಲ್ ರಿಯಾಲಿಟಿ ಅಂದ್ರೆ ಏನು, ಪರಮಾತ್ಮನ ಅತೀತವಾದ ಗುಣಗಳನ್ನ ವರ್ಣನೆಯನ್ನ ಮಾಡ್ತಾ ಹೋಗ್ತದೆ. 6ನೇ ಸಾಲಿಂದ ಮಾನವನ ಮೌಲ್ಯಗಳನ್ನ ಹಿಡ್ಕೊಂಡು ವರ್ಣನೆಯನ್ನ ತೆಗೆದುಕೊಂಡು ಬರ್ತದೆ. ಈ ಭಂಜನ ದುಃಖ ಗಂಜನ ಆದ್ಮೇಲೆ ವಂಚನ ಕಾಮ ಕಾಂಚನ ಇದೆಯಲ್ಲ, ಇದು ಒಬ್ಬ ಮಾನವ ಶ್ರೇಷ್ಠ ಪುರುಷೋತ್ತಮ, ಇವನನ್ನು ನೋಡಿದ್ರೆ ನಿಮ್ಗೆ ಏನ್ ಕಲ್ಪನೆ ಬರ್ತಲ್ಲ, ಅದು ವಂಚನ ಕಾಮಕಾಂಚನದಿಂದ ವಿವೇಕಾನಂದ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ನಿರ್ಗುಣ, ಗುಣಮಾಯ್, ಖಂಡನ, ಭವಬಂಧನ, ಚಿದ್ಘನಕಾಯ್, ಇದನ್ನ ಒಂದು ತತ್ವದ ಹಿನ್ನೆಲೆಯಲ್ಲಿ ಆ ಒಂದು ಅವತಾರದ ಒಂದು ವರ್ಣನೆಯನ್ನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ವಿವೇಕಾನಂದರು. ಇದನ್ನ ಈವನ್ ಈಗ ಶ್ರೀರಾಮಕೃಷ್ಣ ವಚನ ವೇದವನ್ನು ಎಷ್ಟೋ ಜನ ಪರಿಚಯ ಇದ್ದವರು ಓದಿದ್ದೀರಿ, ಓದ್ತಿದ್ದೀರಿ, ಓದ್ತಾ ಇರ್ತೀರಿ, ಮುಂದೆ ಓದ್ಲೇಬೇಕು, ಯಾಕೆ ಸಾಕ್ಷಾತ್ಕಾರ ಆಗುವವರು ಓದ್ಬೇಕು ಅಂತ ಬ್ರಹ್ಮಾನಂದ ಹೇಳಿದಾರಲ್ಲ. ಅದರಿಂದ ಅಲ್ಲೂ ಕೂಡ ಎಲ್ಲಾದ್ರೂ ಪರಮಹಂಸರನ ಅವತಾರ ಅಂತ ಮಾಸ್ಟರ್ ಮಹಾಶಯ ಹೇಳಿದ್ದಾನ? ಎಲ್ಲಿ ಹೇಳಿದ್ದಾನೆ? ಹೇಳಿಲ್ಲ. ಇಂಕಿತ್ ಕೊರ್ತೇನ್ ಕಿ ಠಾಕೂರ್ ಅವತಾರ್ ಮಾನೆ ಇಂಕಿತ್ ಕೊರ್ಚೇನ್ ಕಿ, ಪರಮಹಂಸರು ತಮ್ಮನ್ನ ಅವತಾರ ಅಂತ ಹೇಳ್ತಾ ಇದ್ದಾರ? ಪ್ರಶ್ನೆ, ಉತ್ತರ ನಾವು ಹುಡ್ಕೋಬೇಕು. ಮಾಸ್ಟರ್ ಮಹಾಶಯ ಹೇಳಕ್ ಹೋಗಿಲ್ಲ. ಮಹೇಂದ್ರನಾಥ್ ಗುಪ್ತ ಗಾಸ್ಪಲ್ ಆಫ್ ಶ್ರೀರಾಮಕೃಷ್ಣ ಅಲ್ಲಿ
ಠಾಕೂರ್ ಅವತಾರ್ ಕಿ ಇಂಕಿತ್ ಕೊರ್ಚೇನ್ ಕಿ, ಅವನು ಇಂಕಿತ ಮಾಡ್ತಾ ಇದ್ದಾರ ಮಾಸ್ಟರ್ ಮಹಾಶಯ ಅಂತ ಪ್ರಶ್ನೆಯನ್ನ ಮಾಡಿ ಬಿಟ್ಟಿದ್ದಾನೆ. ಎಲ್ಲೂ ಕೂಡ ಪರಮಹಂಸರನ್ನ ಅವತಾರ ಅಂತ ಹೇಳಿಲ್ಲ. ಆದ್ರಿಂದಲೇ ಇಲ್ಲಿ ನಮಗೆ ಇದು ಒಂದು ನೇರವಾದ ಒಂದು ತತ್ವ ಯಾರ ಮೂಲಕ, ಶ್ರೀ ಸ್ವಾಮಿ ವಿವೇಕಾನಂದರ ಮೂಲಕ ನಮಗೆ ನೇರವಾಗಿ ಒಂದು ಅವತಾರದ ಕಲ್ಪನೆ ಇದು. ಮತ್ತೆ ಇದು ಅದ್ಭುತವಾಗಿದೆ. ಇದ್ರ ಜೊತೆಗೆ ಓಂ ಹ್ರೀಂ ಋತಂ ಅದು ಇನ್ನೊಂದು ತರ ಆಯಾಮವನ್ನು ತೆಗೆದುಕೊಳ್ಳುತ್ತದು, ಇದೊಂದು ಆಯಾಮವನ್ನು ತೆಗೆದುಕೊಳ್ಳುತ್ತೆ. ಈ ಎರಡು ಆಯಾಮದಲ್ಲಿ ಎರಡು ಸ್ತೋತ್ರ, ಒಂದು ಗಾನ ರೂಪದಲ್ಲಿ, ಇನ್ನೊಂದು ಸ್ತೋತ್ರ ರೂಪದಲ್ಲಿ, ಒಂದು ಸಂಸ್ಕೃತ, ಒಂದು ಬೆಂಗಾಲಿ. ಈ ಎರಡು ಸ್ತೋತ್ರದಲ್ಲಿ ವಿವೇಕಾನಂದರು ತಮ್ಮ ಮೂಲಕ, ರಚನೆಯ ಮೂಲಕ, ಮೌಖಿಕವಾಗಿ ಲೇಖನ ರೂಪ ಮಾಡಕ್ಕಾಗದೇ ಇದ್ದನ್ನ ಈ ಎರಡು ಗಾನಗಳಲ್ಲಿ ಪರಮಹಂಸರ ಒಂದು ತತ್ವವನ್ನ ಹಿಡಿದಿಟ್ಟಿದ್ದಾರೆ. ಇನ್ನೊಂದು ನಮ್ಗೆ ಯಾವಾಗಲೂ ಒಂದು ನೆನ್ಪಿಟ್ಕೊಂಡಿರ್ಬೇಕು, ಪರಮಹಂಸರ ಸಾನ್ನಿಧ್ಯಕ್ಕೆ ಹೋಗ್ಬೇಕು ಅಂತಂದ್ರೆ ನಮಗೆ ಬೇರೆ ಯಾವ ಗುಣ ಇಲ್ಲದೆ ಇದ್ರೂ ಪರವಾಗಿಲ್ಲ. ಪರಮಹಂಸ ಕೇಳೋದು ಒಂದೇ, ಸತ್ಯವಾಕ್ಯ ಪರಿಪಾಲನೆ. ನೀನು ಸಾಧನೆ ಮಾಡ್ಲಿಕ್ಕಾಗ್ಲಿಲ್ವಾ, ಹಿ ಕ್ಯಾನ್ ಅಡ್ಜಸ್ಟ್. ಕಾಮಕ್ರೋಧಾದಿಗಳಿದ್ಯಾ, ಇದನ್ನು ನೀವು ಎಕ್ಸ್ಟೆಂಡ್ ಮಾಡಬೇಡಿ, ಇಷ್ಟಕ್ಕೆ ನೀವು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಸ್ವಾಮಿಗಳು ಹೇಳಿದ್ದಾರೆ ಅಂತ ಕೋಪ ಮಾಡ್ಕೊಳ್ಳೋದು ಹಂಗೆ ಹೇಳ್ತಾ ಇಲ್ಲ ನಾನು. ಇದು ತುಂಬಾ ಆಳವಾಗಿದೆ ವಿಚಾರ, ನೀವು ನಿಧಾನಕ್ಕೆ ಆಲೋಚನೆ ಮಾಡಿ. ಕಾಮಕ್ರೋಧಾದಿಗಳಿದ್ಯಾ, ಪರವಾಗಿಲ್ಲ, ಆದರೆ ಇದಕ್ಕೆ ಬೇರೆ ಬೇರೆ ಆಯಾಮ ಇದೆ. ಒಂದು ಮುಖದ ಮೂಲಕ ಹೇಳ್ತಾ ಇದ್ದೇನೆ, ನೀನು ಸತ್ಯವಾಕ್ಯ ಪರಿಪಾಲನೆ ಮಾಡದೆ ಇದ್ರೆ ಅವನ ಹತ್ರ ಪ್ರವೇಶ ಇಲ್ಲ. ಈ ನರೇಂದ್ರನಾಥನಾಗಿದ್ದಾಗ, ವಿವೇಕಾನಂದ ಆಗಕ್ಕಿಂತ ಮುಂಚೆ ಕೂಡ ವಿವೇಕಾನಂದರ ಜೀವನದಲ್ಲಿ ಎದ್ದು ಕಾಣುವ ಒಂದು ಚಾರಿತ್ರದ ಒಂದು ಅದ್ಭುತವಾದ ಒಂದು ಗುಣ ಸತ್ಯವಾಕ್ಯ ಪರಿಪಾಲನೆ. ಹಿ ವಾಸ್ ಗೋಯಿಂಗ್ ಟು ಬ್ರಾಹ್ಮ ಸಮಾಜ್ ಸೀಕಿಂಗ್ ಟ್ರೂತ್. ಅವನಿಗೆ ದೇವರು ಬೇಕಿರಲಿಲ್ಲ. ನರೇಂದ್ರನಾಥನಿಗೆ ಆಮೇಲೆ ದೇವರಿದ್ದಾನೆ ಸಂಶಯ ಬಂದಾಗ ಆ ವೆಸ್ಟರ್ನ್ ಫಿಲಾಸಫರ್ಸ್ ಎಲ್ಲ ಓದಿ, ಪ್ಲಾಟ್, ಕ್ಯಾಂಟೋ, ಹೆಗಲ್, ಇವ್ರನ್ನೆಲ್ಲ ಓದಿದ ಮೇಲೆ ಅವನಿಗೆ ತನ್ನ ಬೌದ್ಧಿಕವಾಗಿ ವಿಚಾರದ ಮೂಲಕ ಎಲ್ಲವನ್ನೂ ಅರಿಬೇಕು ಎಂಬ ತತ್ವದ ಮೇಲೆ ಪರಮಹಂಸರ ಸಂಪರ್ಕಕ್ಕೆ ಬರುವ ಮುಂಚೆ ಅದನ್ನೇ ನಿರ್ಧಾರ ಮಾಡಿಕೊಂಡಿದ್ದ. ಆಫ್ಟರ್ ಕಮಿಂಗ್ ಟು ಶ್ರೀರಾಮಕೃಷ್ಣ ದೇರ್ ವಾಸ್ ಎ ಗ್ರೇಟ್ ಡೌಟ್. ಯಾವುದ್ರ ಮೂಲಕ ಜೀವನ ನಡೆಸಬೇಕು, ಈ ತಾತ್ವಿಕ ನೆಲೆಯಲ್ಲೋ ಅಥವಾ ಈ ಪರಮಹಂಸರ ನಡೆಸಿದಂಥ ಜೀವನದ ಮೇಲೋ. ಇನ್ನೆಲ್ಲ ಲೀಲಾ ಪ್ರಸಂಗ ಏನು ಅದ್ಭುತವಾಗಿ ಬರ್ತಿದೆ ಶಾರದಾ ಅಂದ್ರು. ಈ ಭಾವವನ್ನ ಇಟ್ಕೊಂಡು ಅವನು ಹೋಗಿದ್ದು ಸತ್ಯದ ನೆಲೆಯ ಮೇಲೆ. ಒಪ್ಕೊಂಡ್ರೆ ಒಪ್ಕೊಂತಾನೆ, ಇಲ್ಲ ಅಂದ್ರೆ ಪರಮಹಂಸಗೆ ಹೇಳ್ತಾನೆ. ಪರಮಹಂಸಗೆ ಬೈದು ಬಿಟ್ಟಿದ್ದ ಅವನು. ಅವರು ಅದ್ವೈತ ವೇದಾಂತವನ್ನು ವರ್ಣನೆಯನ್ನ ಮಾಡ್ತಾ ಇದ್ದಾಗ ಏನ್ ಹೇಳಿದ ನರೇಂದ್ರನಾಥ, ಋಷಿಗಳಿಗೆ ಸರಿ ಇರಲಿಲ್ಲ ಅಂತ ಭಾಷೆ ನಾವು ಉಪಯೋಗಿಸಂಗಿಲ್ಲ, ಯಾಕಂದ್ರೆ ಋಷಿಗಳು ತುಂಬಾ ಗೌರವ ಇದೆ ನನಗೆ. ಅವನು ಹೇಳ್ಬೋದು, ನಾನು ಹೇಳಕ್ಕಾಗಲ್ಲ. ಇದು ಸರಿ ಇರಲಿಲ್ಲ ಅಂತ ಕಾಣುತ್ತೆ, ಅದಕ್ಕೆಲ್ಲ ಬರೆದ್ರು, ಅದನ್ನೆಲ್ಲ ನೀವು ಹೇಳ್ಬೇಡಿ ಮಹಾಶಯರೇ, ನಾನು ಒಪ್ಪೋದಿಲ್ಲ ಅಂತ ಅವನು. ಆದ್ರೆ ಪರಮಹಂಸ ಈಗ ನಾನು ಹೇಳಿದ್ರೆ ಪರಮಹಂಸ ಹೊರಗೆ ಹಾಕ್ತಿದ್ರು ಗೇಟಿಂದ. ನರೇಂದ್ರ ಯಾಕೆ ಹೇಳಿದ ಅಂದ್ರೆ ಅವನು ಹೇಳೋದೆಲ್ಲ ಒಳಗಿಂದ ಸತ್ಯವಾಕ್ಯ ಪರಿಪಾಲನೆಯ ಮೇಲೆ, ಆಧಾರದ ಮೇಲೆ ಹೇಳ್ತಾನೆ. ಈಸ್ ನಾಟ್ ಎ ಅರೋಗೆಂಟ್ ಪರ್ಸನ್ ಅಲ್ಲ. ನಮ್ಮಲ್ಲಿ ಆರೋಗೆನ್ಸ್ ಇದೆ. ಈಗಿನ ಯುವಕರು ಹೇಳ್ತಾರೆ ನಾವು ದೇವ್ರು ನಂಬಲ್ಲ. ಆರಾಧನೆ ನರೇಂದ್ರ ಹೇಳಿದ್ದಲ್ಲ. ನಾಟ್ ಆನ್ ದಟ್ ಪ್ರಿಟೆಕ್ಸ್ಟ್ ಆರ್ ಕಾಂಟೆಕ್ಸ್ಟ್. ದೇವ್ರು ನಂಬಲ್ರಿ ನಾವು. ನಿನ್ಗೇನು ಅನುಭವ ಇದೆ ಮಾಡಿದ್ದಕ್ಕೆ? ಅದಕ್ಕೆ ಕೆಲವರು ಹೇಳ್ತಾರೆ ಈ ದೇವ್ರ ಧರ್ಮ ಎಲ್ಲ ಏನು ಇಲ್ಲ ಕಾಲೇಜ್ನಲ್ಲಿ. ಟೀಚರ್ಸ್ ಕೂಡ ಹೇಳ್ತಾರೆ. ನಾನು ವಾಟ್ ಎಕ್ಸ್ಪೆರಿಮೆಂಟ್ ಹ್ಯಾವ್ ಯು ಡನ್ ಟು ಸೇ ದಿಸ್ ಸೆಂಟೆನ್ಸ್? ವಾಟ್ ಎಕ್ಸ್ಪೆರಿಮೆಂಟ್ ಹ್ಯಾವ್ ಯು ಡನ್ ಇನ್ ಯುವರ್ ಲೈಫ್ ಟು ಸೇ ದಟ್ ದಿಸ್ ಇಸ್ ನಾಟ್ ಟ್ರೂ? ಯು ಡೂ ಎಕ್ಸ್ಪೆರಿಮೆಂಟ್ ಆಸ್ ಸೇ ಐ ಡೋಂಟ್ ನೋ. ದಟ್ ಇಸ್ ಮಚ್ ಬೆಟರ್. ಗೊತ್ತಿಲ್ಲ ಅಂತ ಮಾತಾಡಿ, ಆದ್ರೆ ಇಲ್ಲ ಅಂತ ಹೇಳಕ್ ಹೋಗ್ಬೇಡಿ. ನೀವು ಇಡೀ ಜೀವನ ಎಲ್ಲ ಯಾವುದೋ ಮನಸ್ಸು ಎಲ್ಲೋ ಕೊಟ್ಟು ಪರಮಾತ್ಮನ ಅರಿಲಿಕ್ಕೆ ಆಗೋದಿಲ್ರಿ. ಇದು ಅದಕ್ಕೆ ಬೇರೆ ಆಯಾಮ, ಬೇರೆ ಮನಸ್ಸು, ಬೇರೆ ರೀತಿ ಬೇಕು. ಅದು ಬೇಕು ಅಂತಿದ್ದಾಗ ಅದಕ್ಕೆ ಬೇಕಾ ಅಂತ ಟೈಟ್ರೇಷನ್ಸ್ ಅಲ್ಲಿ ಆಗೋ ಎಕ್ಸ್ಪೆರಿಮೆಂಟ್ ಅಂತ ಇಲ್ಲೂ ಮಾಡಬೇಕು. ಮಾಡಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ, ನನಗೆ ಸರಿ ಇಲ್ಲ ಅಂತ ಹೇಳ್ಬೇಡಿ. ನರೇಂದ್ರ ಹೇಳೋದು ಸತ್ಯ. ನನಗೆ ಅನುಭೂತಿ ಆದ್ರೆ ಮಾತ್ರ ಎಲ್ಲವನ್ನು ಒಪ್ತೇನೆ. ಕೊನೆಯವರೆಗೂ ಅವತಾರ ಅಂತ ಎಲ್ಲ ಒಪ್ತಾ? ಈ ಪರಮಹಂಸ ಅವತಾರ ಸುಮ್ಮನೆ ಯಾರ್ಯಾರು ಹೇಳಿದ್ದು ಅವನು ಕೇಳೋವನಲ್ಲ, ಅವನಿಗೆ ಅನುಭೂತಿ ಆಗ್ಬೇಕು. ಆದ್ರಿಂದ ನಮಗೇನ್ ಬರ್ತಿದ್ರು ಆಧಾರದ ಮೇಲೆ, ಇದೆಲ್ಲ ಅನುಭೂತಿ ಆದ ಮೇಲೇನೆ ಖಂಡನ ಭಾವ ಬಂಧನ ಬರ್ತದ್ದು. ಹಿ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ಎವರಿಥಿಂಗ್. ಅಲ್ಲಲ್ಲಿ ಇವನು ಗಿರೀಶ್ ಚಂದ್ರ ಘೋಷ್ ಕೂಡ ಕಾಸಿಪುರ್ ಗಾರ್ಡನ್ ಹೌಸ್ನಲ್ಲಿ, ಮತ್ತೆ ಇನ್ನು ಕೆಲವು ಭಕ್ತರು ಅದನ್ನ ತಮ್ಮ ಅನುಭವಗಳನ್ನ, ಪರಮಹಂಸರು ಎಲ್ಲೆಲ್ಲೋ ಡಾಕಾನಲ್ಲಿ ಹೋಗಿ ವಿಜಯ ಕೃಷ್ಣ ಗೋಸ್ವಾಮಿಗೆ ದರ್ಶನ ಕೊಡ್ತಾರೆ. ಅವನು ಅದನ್ನೆಲ್ಲ ಹೇಳ್ತಿರ್ತಾನೆ.
ನರೇಂದ್ರ ಮಾತ್ರ ಏನು ಮಾತಾಡ್ತಾರಲ್ಲ, ಕಾಶಿಪುರ ಗಾರ್ಡನ್ ಸುಮ್ಮನೆ ಕೂತ್ಕೊಂಡು ಕೇಳಿಸ್ತಾ ಇರ್ತಾನೆ. ಅದಕ್ಕೆ ಬೇರೆಯವ್ರು ಕೇಳ್ತಾರೆ, ನರೇಂದ್ರ ನಿನ್ನ ಅಭಿಪ್ರಾಯ ಏನು? ಅವನ ಢಾಕಾನಲ್ಲಿ ವಿಜಯಕೃಷ್ಣ ಗೋಸ್ವಾಮಿ ಪರಮಹಂಸ ದರ್ಶನ ಇದನ್ನು ಸಂದೇಶ ಎಲ್ಲ ಪಡೆದು ಏನೇನೋ ಅನುಭವ ಪಡೆದ ಪರಮಹಂಸ ಇಲ್ಲಿ ಕ್ಯಾನ್ಸರ್ ಅಂತ ಇಲ್ಲಿ ಕೂತಿದ್ದಾರೆ, ಅಲ್ಲೆಲ್ಲೋ ಢಾಕಾದ ಅನುಭವ ಆಗ್ತಾ ಇದೆ ಬಾಂಗ್ಲಾದೇಶಲ್ಲಿ. ನೀ ಏನು ಹೇಳ್ತಿ? ನಾನೇನು ಹೇಳ್ತೀನ, ನನಗಿಂತ 100 ಅನುಭವಗಳು ಆಗಿ ಹೋಗಿದೆ, ಅದಕ್ಕೆ ನಾನು ಮಾತಾಡ್ತಾ ಇಲ್ಲ. ಅಷ್ಟಾಗಿ ಅವತಾರ ಅಂತ ಒಪ್ತಾ ಇಲ್ಲ, ಅನುಭವಗಳಾಗಿದೆ ಅವನಿಗೆ. ಕಾಶಿಪುರ ಗಾರ್ಡನ್ ಹೌಸ್ ಇನ್ನೇನು ಒಂದು 2-3 ತಿಂಗಳು ಪರಮಹಂಸ ಶರೀರ ಬಿಡ್ತಾ ಇದ್ದಾರೆ. ಅವನು ಹೇಳ್ತಾನೆ, ಈ ಥರ ನಂಗೆ 100 ಅನುಭವ ಆಗಿದೆ, ಮಾತಾಡಕ್ಕೆ ಹೋಗಲ್ಲ ಅವನು. 100 ಅನುಭವಗಳು ಆಗೋಗಿದೆ, ಇದೆಲ್ಲ ನನಗೂ ಆಗಿದೆ, ಅದಕ್ಕಾಗಿ ನಾನು ಮಾತಾಡ್ತಾ ಇಲ್ಲ. ಅವನು ಹೇಳ್ಕೊಳ್ಳಿ. ಅದರಿಂದ ಇದು ಒಂದೊಂದು ವಾಕ್ಯದ ಹಿಂದೆ ವಿವೇಕಾನಂದರ ಅನುಭೂತಿ ಉಂಟು. ಇದು ಋಷಿವಾಕ್ಯ, ಋಷಿವಾಣಿ. ಇದು ನಾವು ನೀವು ಬರೆದಿದ್ದ ಕವನ ಕಥೆಗಳಲ್ಲ. ಇದು ಸಂಪೂರ್ಣವಾಗಿ ಋಷಿವಾಕ್ಯ. ಇದು ಈಗ ವಿವೇಕಾನಂದರದಾಯ್ತಲ್ಲ, ವಿವೇಕಾನಂದ ಜೊತೆಗಿದ್ದವ್ರಿಗೂ ಒಂದು ಉದಾಹರಣೆ ಕೊಡ್ತೀವಿ. ಎಷ್ಟು ಗೌರವ ಆಯ್ತು ಗೊತ್ತಪ್ಪ, ವಿವೇಕಾನಂದ್ರ ಕಂಡ್ರೆ ಇಡೀ ಬೇಲೂರು ಮಠದಲ್ಲಿ ಅವರ ಸೋದರ ಶಿಷ್ಯರು ಕೂಡ ಎಷ್ಟು ಮಟ್ಟಿಗೆ ಗೌರವ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ. ಜೋಸೆಫಿನ್ ಮೆಕ್ಲಾಡ್ ಹೆಸರು ಕೇಳಿರ್ತೀರಿ ನೀವು, ಯಾರು ಓದಿರ್ತಾರೋ ಅವರು. ಜೋಸೆಫಿನ್ ಮೆಕ್ಲಾಡು ವಿವೇಕಾನಂದರ ಸ್ಫೂರ್ತಿಗೊಂಡು ಅಮೆರಿಕದಿಂದ ಭಾರತಕ್ಕಾಗಿ ಸಾಕಷ್ಟು ಕೆಲಸ ಮಾಡಿದ್ದಾಳೆ. ನಿವೇತ ಬಂದಂತೆ ಶಿ ಆಲ್ಸೋ ಕೇಮ್ ಟು ಇಂಡಿಯಾ. ಮೇ ನಾಟ್, ಅವಳು ತುಂಬಾ ಇರಲಿಲ್ಲ, ಬಟ್ ಬಂದು ಹೋಗ್ತಾ ಇದ್ಲು. ಅವಳು ಬಂದಾಗೆಲ್ಲ ಬೇಲೂರು ಮಠದಲ್ಲಿ ಉಳ್ಕೊಳ್ತಾ ಇದ್ರು. ಆಗ ಬೇಲೂರು ಮಠದಲ್ಲಿ ಏನು ವ್ಯವಸ್ಥೆ ಇರಲಿಲ್ಲ, ಸ್ವಾಮಿಗಳಿರಕ್ಕೆ ಆ ಕಡೆ ಒಂದು ವಿವೇಕಾನಂದರದ ಆ ಕೋಣೆ, ಈ ಕಡೆ ಒಂದು ಗೆಸ್ಟ್ ಹೌಸ್ ಆ ಮೂಲೆಯಲ್ಲಿ. ಈಗೆಲ್ಲ ಈಗಿನ ಮುಂಚೆ ಇದಂತ ಪ್ರೆಸಿಡೆಂಟ್ ಕ್ವಾರ್ಟರ್ಸ್, ರಂಗನಾಥ ಭೂತೇಶಮ್ಮ ಅದೆಲ್ಲ ನೀವು ಪ್ರಣಾಮ ಮಾಡಕ್ಕೆ ಹೋದಾಗ ಪ್ರೆಸಿಡೆಂಟ್ ಕ್ವಾರ್ಟರ್ಸ್ ಇತ್ತಲ್ಲ, ದಟ್ ವಾಸ್ ಓಲ್ಡ್ ಗೆಸ್ಟ್ ಹೌಸ್. ಪ್ರೆಸಿಡೆಂಟ್ ಮಾಡೋದೆಲ್ಲ ಇರ್ತಾ ಇದ್ದಿದ್ದು ವಿವೇಕಾನಂದ ಕೋಣೆ ಪಕ್ಕ ಇನ್ನೊಂದು ಕೋಣೆ ಇತ್ತು, ಅಲ್ಲಿ ಇರ್ತಾ ಇದ್ದಿದ್ದು. ದಟ್ ವಾಸ್ ಗೆಸ್ಟ್ ಹೌಸ್. ಗೆಸ್ಟ್ ಹೌಸ್ ಮಾಡಿ ಮೇಲೆ ಮಲಗಿದ್ದಾಳೆ ಜೋಸೆಫಿನ್ ಮೆಕ್ಲಾಡ್. ರಾತ್ರಿ ಮಲಗಿದಾಗ ರಾತ್ರಿ ಕಳ್ಳ ಬಂದಿದ್ದಾನೆ. ಬಂದು, ಇವಳು ವೆಸ್ಟರ್ನ್ ಮಹಿಳೆ ಅಲ್ವಾ, ಸಾಕಷ್ಟು ಹಣ ಇರ್ಬೋದು, ನಮ್ಮ ಸ್ವಾಮಿಗಳ ಹತ್ರ ಏನಿರುತ್ತೆ ಎಲ್ಲ ಅರ್ದಿದ ಬಟ್ಟೆಗಳು. ಅದಕ್ಕೆ ಅವನೇನ್ ಮಾಡ್ದ, ವೆಸ್ಟರ್ನ್ ಗೆಸ್ಟ್ ಹೌಸ್, ಆ ಗೆಸ್ಟ್ ಹೌಸ್ ಒಳಗಡೆ ಹೋದ ಅವನು ಕಳ್ಳ. ಕಿಟಕಿಯನ್ನ ತೆಗೆದ್ಬಿಟ್ಟು ಮಾಡಿ ಮೇಲೆ ಅವಳು ಫಸ್ಟ್ ಫ್ಲೋರ್ ಮಲ್ತ, ಈಗಲೂ ಅವಳು ಉಪಯೋಗಿಸಿದ ಕಾಟ್ ಅಲ್ಲೇ ಇದೆ ಫಸ್ಟ್ ಫ್ಲೋರ್ನಲ್ಲಿ. ಒಳಗಡೆ ಹೋದ, ಅವಳು ಮಲಗಿದ್ಲು. ಅವಳು ಯಾವಾಗಲೂ ಒಂದು ಪೆಂಡೆಂಟ್ ಅಂತ ಹಾಕೊಂಡು, ನೀವೆಲ್ಲ ಡಾಲರ್ ಅಂತ ಕರೀತಾರಲ್ಲ, ಶಿ ಆಲ್ವೇಸ್ ಯೂಸ್ ಟು ವೇರ್ ಎ ಪೆಂಡೆಂಟ್. ಅದನ್ನ ಹಾಕೊಂಡು ಮಲಗಿದ್ಲು ಅವಳು. ಅವ್ನು ನೀನೇನು ತಗೊಳ್ಳಿಲ್ಲ ಕಳ್ಳ, ಆ ಪೆಂಡೆಂಟ್ ಮಾತ್ರ ಹೇಳ್ಕೊಳಕ್ ಹೋದ. ಬುದ್ಧಿವಂತ ಅಲ್ಲ, ಬಹುಶಃ ನಾಟ್ ಎ ಪ್ರೊಫೆಷನಲ್ ಥೀಫ್. ಅವ್ನು ಸರಿಯಾಗಿ ಹೇಳಿಲ್ಲ, ಅವಳಿಗೆ ಎಚ್ಚರ ಆಗೋಯ್ತು. ನೋಡಿದ್ದ ಒಬ್ಬ ಕಳ್ಳ ಯಾವನೊಬ್ಬ ಎತ್ತ ಇದ್ದಾನೇನು ಎಳಿತಾ ಇದ್ದಾನೆ, ಕತ್ತನ್ನ ಜೋರಾಗಿ ಕೂಗಿದ್ಲು. ಅವಳು ಕೂಗಿದ್ನೇನು ಅಕ್ಕಪಕ್ಕ ಬ್ರಹ್ಮಚಾರಿಗಳೆಲ್ಲ ಇದ್ರು, ಎಲ್ಲ ಯಂಗ್ ಅಂಡ್ ಎನರ್ಜೆಟಿಕ್. ಓಡೋಡ್ ಬಂದು ಹಿಡಿದ್ಬಿಟ್ರು ಅವನ್ನ. ಸರಿ ಹಿಡಿದು ಮಾರಕ್ಕೆ ಕಟ್ಟಾಕಿದ್ರು ಗಂಗಾ ಪಕ್ಕ. ರಾತ್ರಿ ಕೆಲಸ ಮುಗೀತು, ಒಂದಷ್ಟು ಹೊಡೆದಿದ್ದಾರೆ. ಇವು ಬ್ರಹ್ಮಚಾರಿಗಳನ್ನ ಕಡಿಮೆನ ಹೊಡೆದಿದ್ದಾರೆ. ವಿವೇಕಾನಂದ ಹೆಸರು ಇಟ್ಕೊಂಡು ಬಂದವ್ರು ತಾನೆ, ಎಲ್ಲದರಲ್ಲೂ ಜೋರೇ ಇರ್ತಾರೆ ಅವರು. ಆಮೇಲೆ ಬೆಳಗ್ಗೆ ಮಹಾಪುರುಷ ಮಹಾರಾಜರು ಸ್ವಾಮಿ ಶಿವಾನಂದರು ಮಾಡಿ ಮೇಲಿದ್ದಾರೆ. ಅವ್ರಿಗೆ ಇದೇನು ವಿಚಾರ ಗೊತ್ತಿಲ್ಲ. ಮಹಾಪುರುಷ ಮಹಾರಾಜು ದಿನ ವಾಕಿಂಗ್ ಬರ್ತಾರಲ್ಲ, ಗೋಶಾಲೆ ಮತ್ತು ಹೂತೋಟ ಇದು ನೋಡ್ಕೊಂಡು ಪರಮಹಂಸಗೆ ನಮಸ್ಕಾರ ಮಾಡ್ಕೊಂಡು ತಮ್ಮ ಕೋಣೆಗೆ ಹೋಗ್ತಾರೆ. ಬೆಳಗ್ಗೆ ಬಂದಾಗ ಅವ್ರು ನೋಡ್ತಾರೆ, ಏನಾಯ್ತು, ಯಾಕೆ ಇವನ್ ಕಟ್ಟಾಕಿತೀರಿ, ಈ ತರ ಕಳ್ಳ ರಾತ್ರಿ ಬಂದ ಎಲ್ಲ. ಸರಿ, ಅವ್ರಿಗೆ ಅದಕ್ಕೆ ಗಮನ ಇಲ್ಲ. ಬ್ರಹ್ಮವಾನ್ ಪುರುಷ ಏನ್ ಗಮನ, ರೂಮ್ಗೆ ಹೊಟ್ಟೋದ್ರು. ಇದಾದ್ಮೇಲೆ ಜೋಸೆಫಿನ್ ಮೆಕ್ಲಾಡ್ ಹೋದ್ಲು. ಯಾರು? ಮಹಾಪುರುಷ ಮಹಾರಾಜಂಗೆ ಸ್ವಾಮಿ ಶಿವಾನಂದ ರೂಮ್ ಒಳಗಡೆ ಹೋದ್ರು. ಹೋಗಿ ಶಿ ಈಸ್ ಗಿವಿಂಗ್ ಎ ಡಿಫರೆಂಟ್ ವರ್ಷನ್. ಅವಳೇನ್ ಹೇಳ್ತಾ ಇದ್ದಾಳೆ, ಅವಳಿ ಆ ಪೆಂಡೆಂಟ್ ಹಾಕೊಂಡಿದ್ದೇನು ಗೊತ್ತೇನೋ, ಅದರಲ್ಲಿ ವಿವೇಕಾನಂದರ ಕೂದಲು ಒಂದು ಸಣ್ಣ ಬಟ್ಟೆ ಇಟ್ಕೊಂಡಿದ್ಲು ಅವಳು. ಅದಕ್ಕೊಂದು ಗೋಲ್ಡ್ ಕೇಸಿಂಗ್ ಏನೋ ಮಾಡ್ಕೊಂಡು ಪೆಂಡೆಂಟ್ ಮಾಡ್ಕೊಂಡು ಯಾವಾಗಲೂ ಟು ರಿಮೆಂಬರ್ ಸ್ವಾಮಿ ವಿವೇಕಾನಂದ, ಅವಳ ಆಸ್ತಿ ಅದು, ಜೀವನದ ಆಸ್ತಿ ಅದು. ಅದನ್ನು ಇಟ್ಕೊಂಡಿದ್ಲು ಅವಳು. ಅವಳು ಮಹಾಪುರುಷ ಮಹಾರಾಜ್ಗೆ ಹೋಗಿ ಹೇಳ್ತಾರೆ, ಸ್ವಾಮೀಜಿ ಅವನು ನನ್ನ ಕೋಣೆಯಲ್ಲಿ ಬೇರೆ ಏನೂ ತೆಗಿಲಿಲ್ಲ, ಈ ಪೆಂಡೆಂಟ್ ಇದು ದಿಸ್ ಬಿಲಾಂಗ್ಸ್ ಟು ಸ್ವಾಮಿ ವಿವೇಕಾನಂದ, ಇದನ್ನು ತೆಗೆದುಕೊಳ್ಳಕ್ಕೆ ಹೋಗಿದ್ದ, ಬಹುಶಃ ಅವನು ಯಾವುದೋ ಬಹಳ ಅದ್ಭುತವಾದ ವ್ಯಕ್ತಿ ಇರ್ಬೇಕೇನೋ. ಅದನ್ನ ಕೇಳಿ ಮಹಾಪುರುಷ ಮಹಾರಾಜ್ಗೆ ತಕ್ಷಣ ಅವರು ಯಾವುದನ್ನು ನಮ್ಮ ತರ ಉಡಾಫೆ ಅಂತ ಕನ್ನಡದಲ್ಲಿ ಹೇಳ್ತಾರಲ್ಲ, ಸುಲೀಸಾಗಿ ತೆಕ್ಕೊಳ್ಳೋಕೆ ಹೋಗುದಿಲ್ಲ, ಖಂಡಿತ ಇರ್ಬೋದೇನೋ. ಹಾಗಾದ್ರೆ ಮೊದಲು ಅವನ್ನ ದಾರ ಬಿಚ್ಚಿ ಕರ್ಕೊಂಬನ್ನಿ ಅಂತಂದ್ರು. ಸರಿ, ಎಲ್ಲ ಬಿಚ್ಚಿ ಮೇಲ್ಗಡೆ ಕರ್ಕೊಂಬಂದ್ರು. ಯಾವ ಬ್ರಹ್ಮಚಾರಿ ಹೊಡೆದಿದ್ನಲ್ಲ ಅವನ್ನ ಕರೆದ್ರು. ನೋಡಪ್ಪ, ಈ ವ್ಯಕ್ತಿ ಈ ವಸ್ತುವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ, ವಿವೇಕಾನಂದ್ರ ಸಂಬಂಧಪಟ್ಟಂತ ವಸ್ತುವನ್ನು ಅವನೇನೋ ತೆಗೆದುಕೋಬೇಕು ಅಂತಂದ್ರೆ ಅವನು ಸತ್ಯವಾಕನೆ ಆಗಿರ್ಬೇಕು. ಮತ್ತೆ ಅವನು ಭಗವತ್ ಪ್ರೇಮ ಇಲ್ಲ ಅಂದ್ರೆ ಇಂಥ ವಸ್ತು ಮೇಲೆ ಆಸೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಮೊದಲು ಇವನ್ನ ಕರ್ಕೊಂಡು ಹೋಗಿ ಗಂಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಕೊಟ್ಟು ಊಟ ಹಾಕಿ ಮನೆಗೆ ಕಳಿಸು. ಅವನ್ ಬ್ರಹ್ಮಚಾರಿ ಇಲ್ದೆ, ಈಗ ತಾನೇ ಹೊಡೆದೆ, ಇವನ್ಗೆ ನಾನು ಎಲ್ಲ ಮಾಡ್ಬೇಕಾ, ಅವನಿಗೆ ರೆಮ್ಯುನರೇಷನ್ ಬರುತ್ತೆ ಅವ್ರದ್ದು. ಬಟ್ ಮಹಾಪುರುಷ ಹೇಳಿದ್ಮೇಲೆ ಮಾಡ್ಲೇಬೇಕು, ಅವರ ಅಧ್ಯಕ್ಷರು.
ಮತ್ತೆ ಬ್ರಹ್ಮಜ್ಞಾನಿ ಏನು ಮಾತಾಡೋಗಿಲ್ಲ, ಕರ್ಕೊಂಬಂದು ಅವನಿಗೆ ಗಂಗೆಯಲ್ಲಿ ಶುದ್ಧವಾಗಿ ಸ್ನಾನ ಮಾಡಿಸಿ ಹೊಸ ಪಂಚೆಯನ್ನು ಕೊಟ್ಟು ಅವನಿಗೆ ಔತಣವನ್ನು ಕೊಟ್ಟು ಬೀಳ್ಕೊಟ್ಟಿದ್ದಾಯ್ತು, ಹೊಡೆದಿದ್ದಾಯ್ತು, ಈಗ ಬೀಳ್ಕೊಟ್ಟಿದ್ದಾಯ್ತು. ಅಂದ್ರೆ ದ ರೆಸ್ಪೆಕ್ಟ್ ದೇ ಹ್ಯಾಡ್. ಏನು ಒಂದು ಕೂದಲು, ಒಂದು ಬಟ್ಟೆ. ಯಾಕೆ? ಇಡೀ ಜೀವನದಲ್ಲಿ ಅವನ ಜೀವನ ನಿಂತಿದ್ದು ಸತ್ಯವಾಕ್ಯ ಪರಿಪಾಲನೆ. ಯಾವ ಮಟ್ಟದ ಸತ್ಯ? ಆತ್ಮದ ಒಂದು ಸತ್ಯತೆ ಏನಿದೆಯೋ ಅದೇ ಸತ್ಯಕ್ಕೆ ಈ ಮೌಖಿಕವಾಗಿರಾಗದು, ಬೌದ್ಧಿಕವಾಗಿರಾಗಿರ್ಬೋದು, ಎಲ್ಲ ಸತ್ಯವು ಅದಕ್ಕೆ ಗುರಿಯನ್ನು ತೋರಿಸ್ತದೆ, ಕೈಯನ್ನು ಅಲ್ಲಿಗೆ ಸೇರಿಸ್ತದೆ. ಅದರಿಂದ ಈ ಒಂದು ಆಧಾರದ ಮೇಲೇನೆ ಈ ಒಂದು ಅದಕ್ಕೆ ಇದೆಲ್ಲ ಬ್ಯಾಕ್ಗ್ರೌಂಡ್ ಟು ಅಂಡರ್ಸ್ಟ್ಯಾಂಡ್. ಸ್ವಾಮೀಜಿ ಸುಮ್ಮನೆ ಕಂಡನ್ನು ನಾವು ಹೇಳ್ತೀವಿ, ಕಂಡ ಅದೊಂದು ರಾಗಕ್ಕೆ ಹೋಗ್ತಾ ಇರುತ್ತೆ, ಅದು ಹಂಗಲ್ಲ. ಇದು ಇಲ್ಲಿ ವೇದಾಂತದಲ್ಲಿ ಇನ್ನೊಂದು ವಿಚಾರ ಇದೆ, ಅನುಬಂಧ ಚತುಷ್ಟಯ ಅಂತಿದೆ. ವಿಷಯ, ಸಂಬಂಧ, ಅಧಿಕಾರಿ, ಪ್ರಯೋಜನ ಅಂತ ಬರುತ್ತೆ. ಅದನ್ನ ಸ್ವಲ್ಪ ನಾನು ಲೀಲಾ ಪ್ರಸಂಗ ಕೈ ಹಾಕ್ದಾಗ ಜಾಸ್ತಿ ಹೇಳ್ತೇನೆ. ಇಲ್ಲಿ ಒಂದೊಂದು ಮಾತ್ರ ತೆಗೆದುಕೊಳ್ತೇನೆ. ಅಲ್ರಿ, ಈಗ ನಾವು ಲೌಕಿಕ ವ್ಯಕ್ತಿಗಳಪ್ಪ, ನಮ್ಮ ಪ್ರಶ್ನೆಗಿಷ್ಟೇ, ಖಂಡನ ಹೇಳಿದ್ರೆ ಏನ್ ಸಿಗತ್ತೆ? ಖಂಡನ ಭಾವವನ್ನು ಪ್ರತಿದಿನ ನಾವು ಹಾಡ್ತೀವಿ. ಕೆಲವರು 30 ವರ್ಷದಿಂದ ಹಾಡಿರ್ಬೋದು, ಕೆಲವು 1 ವರ್ಷದಿಂದ ಹಾಡ್ತಾ ಇರ್ಬೋದು, ಕೆಲವು 40 ವರ್ಷದಿಂದ ಹಾಡ್ತಾ ಇರ್ಬೋದು. ಇಷ್ಟೆಲ್ಲ ಹಾಡಿದ ಮೇಲೆ, ನಾವು ಪ್ರತಿನಿತ್ಯ ಹಾಡಿದ ಮೇಲೆ ಖಂಡನ ಭಾವಬಂಧನ ನಮಗೆ ಏನು ಲಾಭ? ಅದಕ್ಕೆ ವಿವೇಕಾನಂದರು ನಿಖರವಾಗಿ ಮೊದಲನೇ ಸಾಲಲ್ಲೇ ಬರೆದಿದ್ದಾರೆ, ನಿನ್ನ ಪ್ರಯೋಜನ ಏನು? ನಿನ್ನ ಭವಬಂಧನ ಖಂಡಿಸಲ್ಪಡುತ್ತದೆ. ಇಟ್ ಈಸ್ ಅ ಶೋರ್, ಸತ್ಯಸ್ಯ ಸತ್ಯ. ಇದು ಯಾರು ಹೇಳ್ತಿರೋದು? ನಾನು ಹೇಳ್ತಿರೋದಲ್ಲ, ವಿವೇಕಾನಂದ. ಆದ್ದರಿಂದ ಇದು ನಿಷ್ಠೆಯಿಂದ ಪ್ರಾಮಾಣಿಕ ಅನುಬಂಧ ಚತುಷ್ಟಯ ಎಲ್ಲದಕ್ಕೂ ಅನ್ವಯ ಮಾಡಬೇಕು. ಆಕ್ಚುಲಿ ವೇದಾಂತದಲ್ಲಿ ಒಂದು ಕ್ರಮ ಇದೆ. ಇದು ಯಾರಿಗೆ? ಅಧಿಕಾರಿ ಯಾರು? ಇದನ್ನ ಹೇಳೋನು. ಈಗ ಹಾಡನ್ನ ಹೇಳಲಿಕ್ಕಾಗ್ಲಿ, ಗ್ರಂಥವನ್ನು ಅಧ್ಯಯನ ಮಾಡ್ಲಿಕ್ಕಾಗ್ಲಿ, ಶಾಸ್ತ್ರವನ್ನು ಅಧ್ಯಯನ ಮಾಡ್ಲಿಕ್ಕೆ ಹೂ ಇಸ್ ದ ಕಾಂಪಿಟೆಂಟ್ ಪರ್ಸನ್? ಅಧಿಕಾರಿ ಯಾರ್ರೀ? ಇದು ಯಾತ್ರ ಬಗ್ಗೆ ಹೇಳ್ತಾ ಇದೆ. ವಿಷಯ ಏನು ಮತ್ತೆ ಸಂಬಂಧ ಏನು? ವಿಷಯಕ್ಕೂ ಅಧಿಕಾರಿಗೂ ಏನು ಸಂಬಂಧ? ಕೊನೆಗೆ ಇದೆಲ್ಲ ಆದ್ಮೇಲೆ ಏನ್ರಿ ಪ್ರಯೋಜನ? ಈ 4 ವರ್ಣನೆ ಮಾಡಲಿಕ್ಕೆ ಪ್ರಕರಣ ಗ್ರಂಥಗಳಿದೆ ಅದ್ವೈತ ವೇದಾಂತದಲ್ಲಿ. ಈ ಪ್ರಕರಣ ಗ್ರಂಥಗಳು ಇದನ್ನು ಉತ್ತರ ಕೊಟ್ಟೆ ಮತ್ತು ಮುಂದಿನ ಸಾಲಿಗೆ ಹೋಗ್ಬೇಕು. ಇಲ್ಲಿ ಪ್ರಕರಣ ಗ್ರಂಥಗಳು ನಾವು ಜೋಡಿಸ್ಕೋಬೇಕು, ಇಲ್ಲೆಲ್ಲ ಇರೋದಿಲ್ಲ. ಅದು ಇದನ್ನೇ ಜೋಡಣೆ ಅಂತ ಹೇಳೋದು. ಅದರಿಂದ ಅಧಿಕಾರಿ ಯಾರು? ಯಾರ್ಯಾರಿಗೆ ಪರಮಹಂಸ ಸಂತೋಷ ಆಗಿ ರಾಮಕೃಷ್ಣ ಮಠಕ್ಕೂ ಗೊತ್ತಿದ್ದೋ ಗೊತ್ತಿಲ್ಲದೋ ಹೇಗೆ ಬಂದಿದ್ದಾರೋ ಪರವಾಗಿಲ್ಲ, ಅವರೆಲ್ಲ ಹೇಳ್ತಾ ಇದ್ದಾರಲ್ಲ, ಅವರೆಲ್ಲ ಅಧಿಕಾರಿಗಳೇ. ಪ್ರಯೋಜನ ಏನು? ವಿಷಯ ಸಂಬಂಧ ಅಲ್ಲಿ ಸೇರಿಸ್ಕೊಳ್ತೀನಿ, ಇಲ್ಲಿ ಹೇಳಕ್ ಹೋಗೋದಿಲ್ಲ, ಸಮಯದ ಮುಂದಕ್ಕೆ ಹೋಗ್ತಾ ಇದೆ. ಪ್ರಯೋಜನ ಏನು? ನಮ್ಮ ಭಾವಬಂಧನ ಖಂಡಿಸಲ್ಪಡಲೇಬೇಕು. ಇದೇ ಇದರ ಪ್ರಯೋಜನ. ಖಂಡನ ಭಾವಬಂಧನ ನಿಷ್ಠೆ ಅಂತ ಹೇಳಿದ್ರೆ ನಮಗೆ ಇದೇ ಪ್ರಯೋಜನ. ಇದು ಈಗ ಇಷ್ಟು ಹೇಳಿದ ಮೇಲೆ ಒಂದೆರಡು ಈ ಅದ್ಭುತವಾದ ಆಧ್ಯಾತ್ಮಿಕ ಶಕ್ತಿಗಳ ಬಗ್ಗೆ ಎಲ್ಲ ಒಂದಷ್ಟು ವರ್ಣನೆಯನ್ನ ಮಾಡಿದೆ ಅವತ್ತು. ಆಮೇಲೆ ಈ ಯುಗಕ್ಕೆ ಬೇಕಾದಂತ ಕೆಲವು ನವ ಮಾರ್ಗಗಳನ್ನ ಜತೋ ಮತ್ತು ತಥೋಪತ್ ಅನ್ನು ಅಲ್ಲೇ ವರ್ಣನೆ ಮಾಡ್ತೇನೆ. ಜತೋ ಮತ್ತು ತಥೋಪತ್ ತುಂಬಾ ವಿಚಾರ ಇದೆ ಅದರಲ್ಲಿ. ಆಸ್ ಮೆನಿ ಫೈತ್ ಸೋ ಮೆನಿ ಪಾತ್. ಇದನ್ನ ಅವನು ಪರಮಹಂಸ ತರಬೇಕಾದ್ರೆ ಒಂದು ಉದಾಹರಣೆ ನೋಡಿ. ಬೇಲೂರು ಮಠ ಪ್ರಾರಂಭ ಆಯಿತು. ಪ್ರಾರಂಭ ಆದ್ಮೇಲೆ ವಿವೇಕಾನಂದರಿಗೂ ಹೋಗ್ತಾ ಹೋಗ್ತಾ ಸ್ವಲ್ಪ ಆರೋಗ್ಯ ಅಷ್ಟೊಂದು ಸರಿ ಇರಲಿಲ್ಲ. ಎಷ್ಟು ಬಾಬಾ ಹಾಗೆ ಮೈಕಿಲಿ ಈಗಾದ್ರೆ ನಿಮ್ಮ ಹತ್ರ ಮಾತಾಡಕ್ಕೆ ನಂಗೆ ಕಷ್ಟಪಡಬೇಕಾಗಲ್ಲ, ಮೈಕಿದೆ. ಅಮೆರಿಕಲ್ಲಿ ಎಷ್ಟು ಸಾವಿರಾರು ಪ್ರವಚನಗಳನ್ನು ಕಂಠ ಹಾಡಿ ಆಮೇಲೆ ಹಾಡಕ್ಕೆ ಆಗಲಿಲ್ಲಪ್ಪ ವಿವೇಕಾನಂದರಿಗೆ. ಎಷ್ಟು ಇಡೀ ಭಾರತದಲ್ಲಿ ಎಷ್ಟು ಸುತ್ತಿ ಸುತ್ತಿ ಮಾತಾಡಿ ಅಯ್ಯೋ ರಾಮಕೃಷ್ಣ. ಅಷ್ಟೆಲ್ಲ ಮಾಡಿದ ಮೇಲೆ ಅವರಿಗೆ ಆರೋಗ್ಯ ಅಷ್ಟಾಗಿರಲಿಲ್ಲ. ಬೇಲೂರು ಮಠ ಪ್ರಾರಂಭ ಮಾಡಿ ಆಮೇಲೆ ಹೆಚ್ಚಿಗೆ ವರ್ಷ ಇರಲಿಲ್ಲ, ಶರೀರ ಬಿಟ್ಬಿಟ್ರು ಅವರು. ಮತ್ತು ಈ ಚಾಮರಣಿ ಬೇರೆ. ಅವರಿಗೆ ಏನು ಸೂಚನೆ ಬರ್ತಾ ಇದೆ? ದೇವಿಯಿಂದ ಸೂಚನೆ ಬರ್ತಾ ಇದೆ, ದುರ್ಗೆಯಿಂದ. ಬೇಲೂರು ಮಠದಲ್ಲಿ ದುರ್ಗಾ ಪೂಜೆ ಪ್ರಾರಂಭ ಮಾಡು ಓ ನರೇನ್ ಅಥವಾ ವಿವೇಕಾನಂದ. ಆದರೆ ಅವನು ಅಷ್ಟು ಸಲೀಸಾಗಿ ಯಾವುದನ್ನು ಮಾಡೋದಿಲ್ಲ. ಅವನು ಆಲೋಚನೆ ಮಾಡಿದ್ರು ವಿವೇಕಾನಂದರು, ದುರ್ಗಾ ಪೂಜೆಯನ್ನೇನೋ ಮಾಡ್ತೀನಿ ಸರಿ, ಆದರೆ ಎಷ್ಟು ಮಟ್ಟಿಗೆ ಈ ರಿಚುವಲ್ಸ್ನ ತಗೊಂಡ್ಬರ್ಬೇಕು. ಯಾಕಂದ್ರೆ ನೋಡಿ, ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ಈ ನಮ್ಮಲ್ಲಿ ಹೋಗ್ತಾ 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 ತುಂಬಾ ಲೆಟರ್ಸ್ ಡೈರೆಕ್ಟ್ ಡಿಸೈಪಲ್ಸ್ಗೆ ಮತ್ತೆ ಅಲ್ಸಿಂಗ ಪೆರುಮಾಳ್ಗೆ ಬಹಳ ಜೋರಾಗಿ ಬರ್ತಿದ್ದಾರೆ. ಏನ್ ಮಾಡ್ತಾರೆ ಅಂತಂದ್ರೆ, ಈಗ ದೇವರು ಮಲಗಿದ್ದಾನೆ ಶಯನ ನಿಗ್ರಹ ಅಂತ ಹೇಳಿ ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ, ದೇವರು ಮಲಗೋದನ್ನು ಮರೆತು ಮಂಚವನ್ನು ಚಿನ್ನವಾಗಿ ಮಾಡಿಬಿಡ್ತಾರೆ. ನಮ್ಮ ಗಮನ ಮಂಚವನ್ನು ಚಿನ್ನ ಮಾಡೋದು. ಪರಮಾತ್ಮ ಮಲಗಿದ್ದಾನೆ, ಅದು ದೇವ್ರಿಗಿರ್ಲಿ.
ಇನ್ನೂ ದೀರ್ಘವಾಗಿ ಬರ್ದಿ ಆ ಪದಗಳು ಉಪಯೋಗಿಸೋಕ್ಕೂ ಸ್ವಲ್ಪ ಇದಾಗಬೇಕು ಅದು. ಅದಕ್ಕೆ ಮೋರ್ ಆಫ್ ರಿಚುವಲ್ಸ್ ಆರ್ ಅಟ್ಯಾಚ್ಡ್ ದ್ಯಾನ್ ದ ಪ್ರಿನ್ಸಿಪಲ್ಸ್. ಮೂಲಭೂತ ತತ್ವಗಳನ್ನು ಮರೆತು ಕೇವಲ ವಿಚಾರಕ್ಕೆ, ಅದಕ್ಕೆ ಅವರ್ ಗಾಡ್ ಹ್ಯಾಸ್ ಈಸ್ ದ ಕಿಚನ್ ಪಾಟ್. ಒಳಗಡೆ ಅಡಿಗೆ ಮನೆಯನ್ನೇ ನಮ್ಮ ದೇವರ ಮನೆ, ಆ ಅಡಿಗೆ ಮಾಡುವ ಪಾತ್ರವೇ ದೇವರ ಆಗ್ಬಿಟ್ಟಿದ್ದ ನಮಗೆ. ಇದನ್ನೆಲ್ಲ ತೆಗೆದು ಹಾಕ್ಲಿಕ್ಕೆ ವಿವೇಕಾನಂದ ಅಷ್ಟೆಲ್ಲ ಪ್ರಿನ್ಸಿಪಲ್ಸ್ ಮೇಲೆ, ತತ್ವದ ಮೇಲೆ ಅಷ್ಟೆಲ್ಲ ಮಾತು ಹೇಳಿ ವೇದಾಂತವನ್ನು ಹಿಡ್ಕೊಂಡು ಸನಾತನ ಧರ್ಮ ಪರಮಹಂಸ ವಿಚಾರವನ್ನು ತಂದಿದ್ದು. ಅದಕ್ಕೆ ಒಂದು ಆಲೋಚನೆ, ದುರ್ಗೇನೂ ಹೇಳ್ತಾ, ದುರ್ಗೆ ಬಂದು ಹೇಳ್ತಾ ಇದ್ದಾರೆ ವಿವೇಕಾನಂದಗೆ, ದುರ್ಗಾ ಪೂಜೆ ಶುರು ಮಾಡೋ ಬೇಲೂರು ಮಠದಲ್ಲಿ ಹೊಸದಾಗಿ ಮಠ ಶುರು ಮಾಡಿದೆ, ಇದೆಲ್ಲ ಬೇಕು ಕ್ರಮ ಇಲ್ಲಿ. ಇವ್ ಕೇಳ್ತಿಲ್ಲ ವಿವೇಕಾನಂದ, ಏನ್ ಜೋರು ಹೇಳ್ತಿದ್ದೀವಿ, ಸರಿ ನಾನು ಸ್ವಲ್ಪ ವಿಚಾರ ಮಾಡ್ತೀನಿ ತಾಳು. ಯಾಕಂದ್ರೆ ನಾನು ಮುಂದೆ 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 ಹೋಗ್ತಾ ಈ ಜನ ಏನ್ ಮಾಡ್ತಾರೆ, ಬರೀ ಪೂಜೆ ಗಮನ ಕೊಟ್ಟು ದೇವ್ರನ್ನೇ ಮರೆತು ಬಿಡ್ತಾರೆ. ಅದಕ್ಕೆ ಎಷ್ಟು ಮಟ್ಟಿಗೆ ನಮ್ಮ ಪೂರ್ವದ ಆ ಒಂದು ಇದನ್ನ ಸಂಪ್ರದಾಯವನ್ನು ತೆಗೆದುಕೊಂಡು ಮೂಲ ಸ್ರೋತವನ್ನು ಹಿಡ್ಕೊಂಡು ಮುಂದಕ್ಕೆ ಹೋಗ್ಬೇಕು, ಈ ವಿಚಾರ ಬಂತು. ಯಾರನ್ನ ಕೇಳ್ತಾರೆ? ರಾಖಾಲ್ ಸ್ವಾಮಿ ಬ್ರಹ್ಮ ಅಂದ್ರು. ನೋಡು ರಾಖಾಲ್, ನನಗೂ ದರ್ಶನಗಳಾಗ್ತಾ ಇದೆ, ಈ ತರ ವಿಚಾರ ಬರ್ತದೆ. ನಿನ್ನ ಅಯ್ಯೋ ನನಗೂ ಒಂದು ವಾರದಿಂದ ಇದೇ ದರ್ಶನ ಆಗ್ತದೆ. ಗಂಗೆ ದಾಟೋದು ಒಂದು ಕತೆ ಮಾತ್ರ. ಆದ್ರೆ ಬ್ರಹ್ಮ ಅಂದ್ರಿಗೆ ಅವ್ರಿಗೂ ಹೇಳ್ತಾರೆ, ನನಗೂ ಒಂದು ವಾರದಿಂದ ದುರ್ಗೆ ದರ್ಶನ ಕೊಡ್ತಾ ಇದ್ದಾಳೆ, ನೀನು ಒಪ್ಪಲ್ಲ ಅಂತ ನಂಗೆ ಭಯ, ಅದಕ್ಕೆ ಹೇಳಲಿಲ್ಲ ಅಂತ. ಸರಿ, ನನಗೂ ಇದು ಏನ್ ಮಾಡೋಣ, ಬಾ ಹೋಲಿ ಮದರ್ನ ಕೇಳಿ, ಶ್ರೀಮಾತೆಯವ್ರನ್ನ ಕೇಳೋಣ, ಅಥಾರಿಟಿ. ಶ್ರೀಮಾತೆಯವ್ರ ಬಳಿಗೆ ಬಂದು ಹೇಳ್ತಾರೆ, ಅಮ್ಮ ಈ ತರ ಇಬ್ರಿಗೂ ದರ್ಶನಗಳಾಗಿದೆ, ದುರ್ಗೆ ಪೂಜೆ ಮಾಡಬೇಕು ಬೇಲೂರು ಮಠದಲ್ಲಿ, ಏನ್ ಮಾಡೋದು? ಅದಕ್ಕೆ ಹೇಳ್ತಾರೆ, ಅಲ್ಲಪ್ಪ, ಶಕ್ತಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಶಕ್ತಿ ಆರಾಧನೆ ಮಾಡಿದ್ರೆ ಶಕ್ತಿ ಎಲ್ಲಿಂದ ಬರಬೇಕು? ಶ್ರೀಮಾತೆಯವ್ರು ಹೇಳೋ ಮಾತಿದು. ಯಾರು ಸೊಸೈಟಿನಲ್ಲಿ ಕರ್ಮ ಮಾಡ್ತಾರಲ್ಲ, ಶಕ್ತಿ ಆರಾಧನೆ ಆಗಬೇಕು. ಇದು ತುಂಬಾ ದೀರ್ಘ ವಿಚಾರ, ಬಹಳ ಘನವಾಗಿದೆ ಇದು. ಅದಕ್ಕೆ ನೀವು ಶಕ್ತಿ ಆರಾಧನೆ ಮಟ್ಟದಲ್ಲಿ ಇಟ್ಕೋಬೇಕು. ಇಲ್ಲ ಅಂತಂದ್ರೆ ನೀವು ಸಮಾಜದಲ್ಲಿ ಇರ್ತಕ್ಕಂಥ ಸನ್ಯಾಸಿಗಳು ಬೇರೆ ಸಂಪ್ರದಾಯ ಮಾಡ್ತಾರಲ್ಲ, ಇದು ಬೇರೆ ರೀತಿ ನಡೀತಾ ಇದೆ. ನಿಮಗೆ ಸಮಾಜದಲ್ಲಿ ಆ ಒಂದು ಇದನ್ನೆಲ್ಲವನ್ನು ಜೀರ್ಣಿಸ್ಕೊಂಡು ಆಧ್ಯಾತ್ಮಿಕ ಜೀವನ ನಡೆಸಬೇಕಂದ್ರೆ ಯು ನೀಡ್ ದ ಗ್ರೇಸ್ ಆಫ್ ಶಕ್ತಿ, ಬ್ರಹ್ಮನ ಇನ್ನೊಂದು ವ್ಯಕ್ತ ರೂಪ. ಅದಕ್ಕೆ ಆ ಶಕ್ತಿ ಬೇಕು ಅಂದ್ರೆ ಶಕ್ತಿ ಆರಾಧನೆ ನಡಿಬೇಕಪ್ಪ. ಹಾಗಾದ್ರೆ ವಿವೇಕಾನಂದ ಹೇಳ್ತಾರೆ, ಹಾಗಾದ್ರೆ ಶಾಸ್ತ್ರದಲ್ಲಿ ನಮ್ಮ ನಂದಿ ಪುರಾಣದಲ್ಲಿ ಅಲ್ಲಿ ಇದೆ, ಏನು ಬಲಿ ಕೊಡ್ಬೇಕು, ದುರ್ಗಾ ಪೂಜೆ ಆದ್ಮೇಲೆ ಬಲಿ ಕೊಡ್ಬೇಕು. ಬಲಿ ಕೊಡ್ಬೇಕಾ? ಶ್ರೀಮಾತೆ ಹೇಳ್ತಾರೆ, ಸನ್ಯಾಸಿಗಳು ಯಾಕೆ ಬಲಿ ಕೊಡ್ತೀವಿ? ಕೊಡೋ ಹಾಗಿಲ್ಲ ಅಮ್ಮ, ಶಾಸ್ತ್ರದ ವರ್ಣನೆ ಆಗಿದೆ. ಇನ್ನಿಂದ ಹೊಸ ಶಾಸ್ತ್ರ ನಾನು ಹೇಳ್ತಾ ಇದ್ದೀನಿ, ಬಲಿ ಕೊಡಬೇಡಿ. ಅವಾಗ ವಿವೇಕಾನಂದ ಸಮಾಧಾನ ಆಯ್ತು. ಯಾಕಂದ್ರೆ ಈ ಬಲಿನಲ್ಲಿ ಆಮೇಲೆ ಕುರಿಗಳು ಸಾಲಾಗಿ ನಿಲ್ಲಿಸ್ಬಿಟ್ರೆ ಹಾಗೆ ಆಗ್ತಾನೆ, ಸಂಪ್ರದಾಯ ಹಾಗೆ ತಾನೇ ಹೋಗೋದು. ನೀವು ಒಂದು ಕೊಡ್ತೀರಾ, ಈ ಮುಂದೆ ಬರೋ 100 ಕೊಡ್ತಾರೆ. ಹಾಗೆ ಅದಕ್ಕೆ ನೀವು ಬೇಲು ಮಠದಲ್ಲಿ ಹೋದ್ರೆ ಕೊನೆಯಲ್ಲಿ ಒಂದು ಕತ್ತಿ ತಂದು ಕುಂಬಳಕಾಯಿನ ಕತ್ತರಿಸ್ತಾರೆ. ಇವತ್ತು ಕೂಡ ಇಡೀ ಭಾರತದಲ್ಲಿ ಯಾರಿಗಾದ್ರೂ ದುರ್ಗಾ ಪೂಜೆ ಅಥಾರಿಟಿ ಬೇಕಂದ್ರೆ ಬೇಲೂರು ಮಠಕ್ಕೆ ಹೋಗ್ಬೇಕು. ಇಟ್ ಹ್ಯಾಸ್ ಬಿಕಮ್ ದ ಅಥಾರಿಟಿ ಫಾರ್ ಆಲ್ ದುರ್ಗಾ ವರ್ಷಿಪ್. ಯಾಕೆ? ಆಗ ಸಂಪ್ರದಾಯ ಅದೇನು ವಿವೇಕಾನಂದ ಎಷ್ಟು ಆಲೋಚನೆ ಮಾಡಿ, ಅದಕ್ಕೆ ಶ್ರೀಮಾತ್ರ ಹೇಳಿದ್ರಲ್ಲ, ಇದು ಬಲಿ ಕೊಡೋ ಹಾಗಿಲ್ಲ, ಇದೊಂದು ಅಥಾರಿಟಿ. ಯಾವ ಅಥಾರಿಟಿ ಬಂತು? ಪರಮಹಂಸಕ್ಕೂ ಹಾಕಿ ಕೊಟ್ಟಂತ ಒಂದು ಸಾಲ್ ಮೇಲೆ ಇವರೆಲ್ಲ ಜೀವನ ನಡೆಸಿದ ದಿಸ್ ಬಿಕೇಮ್ ಎ ಅಥಾರಿಟಿ. ಇದು ಪರಮಹಂಸಕ್ಕೂ ತೆಗೆದಂತ ಮಾರ್ಗಗಳು. ಇನ್ನೊಂದು ಸಾರಸ್ಯವಾದ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ 1952 ಸುಮಾರಿನಲ್ಲಿ ಶಾರದಾ ಮಠ ಪ್ರಾರಂಭ ಆಗಿತ್ತು. ಅದೇನು ವೀರೇಶ್ವರಾಂಜಿ ಮಾರದು, ಯತೀಶ್ವರಾಂಜಿ ಮಾರದು, ಅವ್ರು ಬಹಳ ಕಷ್ಟಪಟ್ಟು ಶುರು ಮಾಡಿದ್ದು. ಅದ್ರದ್ದು ಒಂದು ಕತೆ ಇದೆ, ಅದು ಬೇರೆ ಸಂದರ್ಭದಲ್ಲೆಲ್ಲ ಹೇಳ್ತೀನಿ. ತುಂಬಾ ಕಷ್ಟಪಟ್ಟು ಶುರು ಮಾಡಿದ್ರು. ವಿವೇಕಾನಂದ ಆಗ್ಲೇ ಕನ್ಸನ್ ಕಂಡಿದ್ರು, ಮಾತೆಯರಿಗೆ ಒಂದು ಸ್ತ್ರೀ ಶಕ್ತಿ, ಒಂದು ಸ್ತ್ರೀಯರಿಗಾಗಿ ಒಂದು ಮಠ, ಅವ್ರದೇ ಒಂದು ಕಲ್ಪನೆಗಳು ಬರಬೇಕು ಅಂತ. ರಾಮಕೃಷ್ಣ ಮಠ ಪ್ರಾರಂಭ ಆಯ್ತು, ಸ್ತ್ರೀಯರಿಗಾಗಿ ಒಂದು ಮಠ ಬೇಕು ಅಂತ ವಿವೇಕಾನಂದ ಇಚ್ಛೆ ಆಯ್ತು, ಬರಲಿಲ್ಲ. ಅದು ಬಂದು 1902 ಅವ್ರ ಶರೀರ ಬಿಟ್ಟಿದ್ದು. ಆ ಬಂದು 1952 50 ವರ್ಷ ಆದ್ಮೇಲೆ. ಆದ್ರೆ ಇದಕ್ಕೆ ಯಾರು ಪೀಠಿಗೆ ಕೊಟ್ಟಿದ್ದು? ಪರಮಹಂಸರು. ಯಾವಾಗ ಪೀಠಿಗೆ ಕೊಟ್ಟಿದ್ರು? ಗೌರಿಮಾಯಿ ಬಂದಾಗ, ಗೌರಿಮಾ ದೊಡ್ಡ ಸಾಧಕಿ, ಅವಳಿಗೆ ಅವ್ಳು ಚಿಕ್ಕ ವಯಸ್ಸಲ್ಲಿ 13 ವರ್ಷದಲ್ಲೇ ಮನೆ ಬಿಟ್ಬಿಡ್ತಾಳೆ, ಹುಡುಗಿಯಾಗಿದ್ದಾಗಲೇ ಅವಳು. ಪರಮಹಂಸ ಏನ್ ಹೇಳ್ತಾರೆ? ನಾನು ನೀರನ್ನು ಹಾಕ್ತೇನೆ, ನಿನ್ನ ಮೂರ್ತಿಗಳನ್ನು ತಯಾರು ಮಾಡು ಅಂತ ಹೇಳ್ತಾರೆ. ನಾನು ಐ ವಿಲ್ ಪೋರ್ ವಾಟರ್, ಯು ಪ್ರಿಪೇರ್ ದ ಇಮೇಜಸ್. ನಾನು ನೀರನ್ನು ಹಾಕ್ತೇನೆ, ನೀನು ಮೂರ್ತಿಗಳನ್ನು ತಯಾರು ಮಾಡು. ಅರ್ಥ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪರಮಹಂಸ ಏನ್ ಹೇಳ್ತಾರೆ ಗೊತ್ತೇನು? ಗೌರಿಮಾಗೆ, ನೋಡು, ನೀನು ಇಷ್ಟು ವರ್ಷ ಸಾಧನೆಯನ್ನು ಮಾಡಿದ್ಯಲ್ಲ, ಇದನ್ನ ಇಟ್ಕೊಂಡು ಇಲ್ಲಿ ಬಂದ್ಯಲ್ಲ, ಇದನ್ನ ಪಡ್ಕೊಂಡು ಏನ್ ತಿಳ್ಕೊಂಡ್ಯೋ ಅದನ್ನ 4 ಜನಕ್ಕೆ ಹೇಳ್ಕೊಡ್ಬೇಕು ನೀನು. ಹಾಗಾದ್ರೆ ಏನ್ ಮಾಡ್ಲಿ? ಒಂದು ಮಠ ಕಟ್ಟು. ಗೌರಿ ಮಾಗ್ ಪರಮಹಂಸ ಹೇಳಿದಂತ ಸೂಚನೆ ಇದು, ಮಠ ಕಟ್ಟು. ಯಾವಾಗ? 1886, ಬಿಫೋರ್ 1886. ಕ್ಯಾನ್ ಯು ಇಮ್ಯಾಜಿನ್? ಸ್ತ್ರೀಯರಿಗೆ ಸ್ವಾತಂತ್ರ್ಯವೇ ಇಲ್ಲ, ಶಿಕ್ಷಣ ಇಲ್ಲ, ಎಂಥದೂ ಇರಲಿಲ್ಲ. ಆಗ ಮನೆಯಲ್ಲಿ ಪಣಿಯ ಮಂತರ ಸೆರಗ ಹಾಕೋ ಗಂಡ ಹೋದ್ರೆ ಇದು ವಿಧಿವೇ ಪರಿಸ್ಥಿತಿ, ವಿಚಿತ್ರ ಪರಿಸ್ಥಿತಿ.
ಅದು ಚೈಲ್ಡ್ ಪಾಲಿಗಮಿ, ಇದೆಲ್ಲ ಚೈಲ್ಡ್ ಮ್ಯಾರೇಜು, ಪಾಲಿಗಮಿ, ಎಷ್ಟು ಸತಿ, ಈ ಅವಸ್ಥೆಯಲ್ಲಿ ಇದ್ದಾಗ ಪರಮಹಂಸ ಏನ್ ಹೇಳ್ತಾ ಇದ್ದಾನೆ, ಸ್ತ್ರೀಯರಿಗೆ ಒಂದು ಮಠ ಕಟ್ಟು. ಯಾರಿಗೆ? ಒಬ್ಳು ಸ್ತ್ರೀಯರಿಗೆ. ಅದಕ್ಕೆ ಅವಳು ಏನ್ ಹೇಳ್ತಾ ಗೊತ್ತಂದ್ರೆ, ಸ್ತ್ರೀಯರಿಗೆ ಮಠ ಕಟ್ಬೇಕಾದ್ರೆ ಹಾಗಾದ್ರೆ ನಾ ಯಾವುದೋ ಒಂದು ಕಾಡನ್ನು ಹುಡುಕ್ಲಾ, ನಾ ಟೌನೇ ಕೊರತೆ ಹೋಬೆ. ಪರಮಹಂಸರು ಮಾತಿದು, ಟೌನೇ ಕೊರತೆ, ನಗರದಲ್ಲಿ ಮಾಡು ಅಂತ ಹೇಳ್ತಾರೆ ಪರಮಹಂಸರು. ಮಠ ಕಟ್ಟರೆ ನಗರದಲ್ಲಿ ಕಟ್ಟು ಅಂತ. ಕ್ಯಾನ್ ಯು ಇಮ್ಯಾಜಿನ್ ಈ ಅವತಾರ ಯಾವ ರೀತಿ ಆಯಾಮಗಳನ್ನ, ಜತೋಮತ್ ತಥೋಪತ್ ಇದೆಯಲ್ಲ, ಇದೆಲ್ಲ ಹೇಳ್ಕೋಬೇಕು. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿ ಹ್ಯಾವ್ ಟು ಇಮ್ಯಾಜಿನ್ ಅಂಡ್ ಅಂಡರ್ಸ್ಟ್ಯಾಂಡ್ ಅಂಡ್ ಮೆಡಿಟೇಟ್. ಟೌನೇ ಕೊರತೆ ಹೋಬೆ, ಪರಮಹಂಸ ಹೇಳಿದಂತ ಮಾತಿದು. ಟೌನೇ ಕೊರತೆ ಹೋಬೆ. ಟೌನ್ ಆಗ ಸಿಟಿ ಅಂತ ಪದ ಇರಲಿಲ್ಲ ಪರಮಹಂಸ ಇದ್ದಾಗ, ಟೌನ್ ಅಂತಿತ್ತು. ಅದಕ್ಕೆ ಪರಮಹಂಸ ಹೇಳ್ತಾರೆ ಟೌನೇ ಕೊರತೆ ಹೋಬೆ. ಯಾಕೆ? ಗೋರಿಮಾಗೆ ಪರಮಹಂಸ ಇದ್ದಾಗಲೇ ಆಕೆ ಮಠವನ್ನು ಪ್ರಾರಂಭ ಮಾಡ್ತಾರೆ ಗಂಗಾ ತೀರದಲ್ಲಿ. ಇವತ್ತಿಗೂ ಕೂಡ ಚಂಡೀಗಢಲ್ಲೆಲ್ಲ ಆಕೆ ಬ್ರಾಂಚ್ ಇದೆ, ನಡೀತಾ ಇದೆ, ಅವಳ ಮಠ ಕೂಡ ನಡೀತಾ ಇದೆ. ಅದಕ್ಕೆ ಈ ಒಂದು ಭಾವದಲ್ಲಿ ಈ ಒಂದು ಪರಮಹಂಸನ ಆಯಾಮಗಳನ್ನೆಲ್ಲ ತಿಳ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟನ್ನ ಇಲ್ಲಿ ವಿವೇಕಾನಂದರು ಈ ಒಂದು ಹಾಡಿನಲ್ಲಿ ತುಂಬಿಟ್ಟಿದ್ದಾನೆ. ಅವತ್ತು 32 ಗುಣಗಳನ್ನು ವರ್ಣನೆ ಇಲ್ಲಿ ಬರುತ್ತೆ. ಅದಕ್ಕೆ ರಾಮ ಮತ್ತು ಕೃಷ್ಣನ ಸೇರಿಸಿ ರಾಮಕೃಷ್ಣರಾಗಿ 32 ಗುಣಗಳನ್ನು ನಾವು ಒಂದು ವಿಚಾರ ಹೇಳಿದ್ವಿ. ಆಮೇಲೆ ನೋಡಿ, ಈ ಇದೆಲ್ಲ ಈಗ ಖಂಡನ ಭಾವಬಂಧನ ಇಷ್ಟೇ ಪದದಲ್ಲಿ ಒಂದು ಗಮನ ನಮಗೆ ಏನು ಅಂದ್ರೆ, ಬಂಧನ ಯಾವುದು ಅಂತ ಪ್ರಶ್ನೆ. ಈಗ ಭವಬಂಧನ ಖಂಡಿಸಲ್ಪಡುತ್ತದೆ, ಬಂಧನ ಯಾವುದು? ಬಂಧನ ಯಾವುದು ಅಂದ್ರೆ ಸ್ವಾಮೀಜಿ ಏನು ಹೀಗೆ ಕೇಳ್ತಾ ಇದ್ದೀರಿ? ಈಗ ನೋಡಿಯಪ್ಪ, ಈ ಶರೀರಕ್ಕೆ ಯಾತನೆ ಆದ್ರೆ ಚಿಕ್ಕ ವಯಸ್ಸಿನಲ್ಲಿ, ಇನ್ನು ವಯಸ್ಸಾಗ್ತಾ ಇದ್ದಂಗೆ ಬೇರೆ ಪರಿಸ್ಥಿತಿ. ಅಟ್ಲೀಸ್ಟ್ ಮಾಡರ್ನ್ ಸೈನ್ಸ್ ವಿಲ್ ಹೆಲ್ಪ್ ಯು ಟು ಕೀಪ್ ಯು ಹೆಲ್ದಿ. ಈ ನಿಮಗೆ ಗೊತ್ತಿದ್ದಂತಹ ಮೆಡಿಕಲ್ ಸೈನ್ಸಸ್, ಟೇಕಿಂಗ್ ದ ಹೆಲ್ಪ್ ಆಫ್ ದೋಸ್ ಮೆಡಿಕಲ್ ಸೈನ್ಸಸ್, ಯು ಕ್ಯಾನ್ ಕೀಪ್ ಯುವರ್ ಬಾಡಿ ಹೆಲ್ದಿ ಅಂಡ್ ಫಿಟ್. ಸ್ವಲ್ಪ ಯೋಗಾಸನ, ಮನಸ್ಸು, ಭಾವನೆಗಳು ಶುದ್ಧವಾಗಿ ಇಟ್ಕೊಂಡ್ರೆ ಆರೋಗ್ಯ ಚೆನ್ನಾಗಿದೆ. ಖಂಡಿತ ಆಗ್ಬೇಕು. ಮಾಲಿಕ್ಯುಲರ್ಸ್ ಎಮೋಷನ್ಸ್ ಅದೆಲ್ಲ ಪುಸ್ತಕಗಳ ಮೇಲೆ ಬರೆದಿದ್ದು ಅದೇ ತಾನು. ಇಲ್ಲಿ ನಮ್ಮ ಶರೀರವನ್ನು ಇಟ್ಕೊಳ್ಳಕ್ಕೆ ಬೇಕಾದಂತ ವ್ಯವಸ್ಥೆ ಇದೆ, ಅದು ಬಂಧನ ಆಗಲ್ಲ. ಎಲ್ಲಿವರೆಗೆ ಆರೋಗ್ಯವಾಗಿ ಇಟ್ಕೊಂತಿರೋ ಶರೀರ ಬಂಧನ ಅಂತ ಅನ್ಸೋದಿಲ್ಲ. ನಿಮ್ಗೆ ಬೇಕಾದ್ ಮಾಡ್ಲಿಕ್ಕಾದ್ರೆ ಬಂಧನ ಆಗೋದಿಲ್ಲ. ಹೋಗ್ಲಿ, ಮನಸ್ಸಲ್ಲಿ ತುಂಬಾ ಸಂಶಯ ರೀ, ಸ್ವಲ್ಪ ಓದ್ರಿ, ಸ್ವಾಧ್ಯಾಯ ಇಟ್ಕೊಳ್ರಿ, ಒಂದಷ್ಟು ಅನುಷ್ಠಾನ ಮಾಡ್ರಿ, ಮನೇಲಿ ಸಂಪ್ರದಾಯ ಇಟ್ಕೊಳ್ಳಿ. ಮನೆಯಲ್ಲಿ ಬೆಳಿಗ್ಗೆ ಸಂಜೆ ಪರಮಾತ್ಮ ಸ್ಮರಣೆ ಮಾಡೋದು ಒಂದು ಅನುಷ್ಠಾನ. ಅನುಷ್ಠಾನ ಅಂತಂದ್ರೆ ಆ ಕ್ರಮಕ್ಕೆ, ಆ ಸಮಯಕ್ಕೆ ಏನು ನೀವು ನಿಶ್ಚಯ ಮಾಡ್ತೀರೋ ಅದನ್ನು ಮಾಡೋದು ಅನುಷ್ಠಾನ. ಯಾವಾಗಲೂ ಮಾಡೋದು ಅದು ನಿಯಮ. ಅನುಷ್ಠಾನ ಅಂತ ಬಂದಾಗ ಆ ಕ್ರಮದಲ್ಲಿ, ಆ ಸಮಯದಲ್ಲಿ ಯಾವ ರೀತಿ ನಿಮ್ಗೆ ಗುರು ಹೇಳಿರ್ತಾನೋ ಆ ರೀತಿ ಮಾಡೋದು ಅನುಷ್ಠಾನ. ಬೆಳಗ್ಗೆ ಸಂಜೆ ಸ್ವಲ್ಪ ಅನುಷ್ಠಾನ, ಪರಮಾತ್ಮನ ಅನುಷ್ಠಾನ ಮಾಡಿ. ನಾನೇ ಈಗಲೇ ಹೇಳ್ತೀವಿ, 1 ವರ್ಷ ಇವತ್ತಿನಿಂದ ನೀವು ಹಾಕೋದು ನಿಶ್ಚಯ ಮಾಡಿ ಹೇಳಿ. 1 ವರ್ಷ ಬದಲಾಗದಿದ್ರೆ ಕೇಳಿ. ಒಂದು ಭಾವನೆ ಶುದ್ಧ ಆಗಿ ಹೃದಯದಲ್ಲಿ ಒಂದು ತೃಪ್ತಿ ಬರದಿದ್ರೆ ಕೇಳಿ, ಇಲ್ಲೇ ಬರ್ತೀನಿ, ಬೇಕಾದ್ರೆ ಮಠದಲ್ಲಿ ಬಂದು ನಾನು ಮಾತಾಡಿಸಿ. ಒಂದು ಇದನ್ನ ಹಾಕೊಂಡು ಸ್ವಲ್ಪ ಸ್ವಾಧ್ಯಾಯವನ್ನ, ಒಂದು ಚಿಂತನೆ ಮಾಡುವಂತ, ಒಂದು ಭಾವಿಸುವಂತ ಒಂದು, ಇದನ್ನೆಲ್ಲ ಜೋಡಿಸ್ಕೊಂಡು ಅಧ್ಯಯನ ಮಾಡಿದಾಗ ನಮ್ಮಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕೆಲವು ಭಾವನೆಗಳೆಲ್ಲ ಸ್ಪಷ್ಟ ಆಗಿ, ಯು ವಿಲ್ ಹ್ಯಾವ್ ಎ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ಯು ಮೇ ನಾಟ್ ಹ್ಯಾವ್ ದ ಎಕ್ಸ್ಪೀರಿಯನ್ಸ್, ಬಟ್ ಯು ವಿಲ್ ಗೆಟ್ ಎ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ಹಾಗಾದ್ರೆ ಬಂಧನ ಯಾವುದು? ಮನಸ್ಸಿನ ಬಂಧನ ಅಲ್ಲ, ಶರೀರ ಬಂಧನ ಅನುಭೂತಿ ಬರ್ತಿಲ್ಲ, ಅನಾರೋಗ್ಯ ಆಗೋವರೆಗೂ ಬರೋದಿಲ್ಲ. ಅದು ತುಂಬಾ ಕ್ರಾನಿಕ್ ಡಿಸೀಸ್, ಕ್ಯಾನ್ಸರ್ ಆಯ್ತು, ಕಿಡ್ನಿ ಫೇಲ್ಯೂರ್ ಆಯ್ತು ಅಂದ್ರೆ ಬೇರೆ ಪ್ರಶ್ನೆ. ಆರೋಗ್ಯವಾಗಿದ್ದಾಗ ಇದೆಲ್ಲ ಆಗೋದಿಲ್ಲ. ದುಃಖ ಅಥವಾ ದುಃಖದ ಅನುಭವ ಕಡಿಮೆ ಇದ್ದರೆ ನಮಗೆ ಶರೀರ ಭಾರ ಅಂತ ಅನ್ಸೋದಿಲ್ಲ. ಲೋಕದಲ್ಲಿ ಸ್ವಲ್ಪ ಸುಖವಾಗಿ ಬೆಳೆದಿದ್ರೆ ಇದು ಬಂಧನ ಅಂತ ಅನ್ಸೋದಿಲ್ಲ. ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಸ್ವಲ್ಪ ಬೆಳೆಸ್ತಾ ಇದ್ದೀನಿ ನಾನು, ಸ್ವಲ್ಪ ನಿಧಾನ ಕರ್ಕೊಂಡು ಹೋಗ್ಬೇಕಲ್ಲ, ಒಂದೇ ಸಲ ಹೇಳೋಕ್ಕಾಗೋದಿಲ್ಲ. ನಿಮ್ಮ ಅನುಭವ ಸೇರಿಸ್ಕೊಂಡೇ ಕರ್ಕೊಂಡು ಹೋಗ್ಬೇಕು. ಈಗ ದಿನಾ ರಾತ್ರಿ ಒಳ್ಳೆ ನಿದ್ದೆ ಮಾಡ್ತೀವಿ, ಹೊತ್ತಾನೆ ನಿದ್ದೆ ಮಾಡೋದು, ಬೆಳಿಗ್ಗೆ ಕೆಲಸಕ್ಕೆ ಶಕ್ತಿ ಬೇಕಲ್ಲ. ಅದು ದೀರ್ಘ ನಿದ್ದೆ, ಸುಷುಪ್ತಿ ಅಂತ ಕರೆಯುತ್ತೆ ನಮ್ಮ ಶಾಸ್ತ್ರ. ಸುಷುಪ್ತಿನಲ್ಲಿ ಒಳ್ಳೆ ನಿದ್ದೆ ಬಂದಿರುತ್ತೆ, ನಮ್ಗೇನು ಗಮನವೇ ಇರಲ್ಲ. ಅಲ್ಲಿ ಸುಖ ಇದೆ, ಆದ್ರೂ ಕೂಡ ಬಂಧನ ಇದೆ. ಪ್ರತಿನಿತ್ಯ ಅನುಭವಿಸ್ತೀವಿ ತಾನೆ. ಒಳ್ಳೆ ನಿದ್ದೆ ಬಂತ್ರಿ, ಗೊತ್ತೇ ಆಗ್ಲಿಲ್ಲ, ಕನಸು ಬಿಡ್ಲಿಲ್ಲ, ಎಂತ ಒಳ್ಳೆ ನಿದ್ದೆ, ಐ ಆಮ್ ವೆರಿ ಫ್ರೆಶ್. ಬಟ್ ಸ್ಟಿಲ್ ಡೂ ಯು ಫೀಲ್ ದಟ್ ಯು ಆರ್ ವೆರಿ ಫ್ರೀ ಅಂಡ್ ಹ್ಯಾಪಿ? ನೋ. ದೆನ್ ವಾಟ್ ಈಸ್ ಬಂಧನ? ದಟ್ ಈಸ್ ದ ಸಟಿಲಿಟಿ ದೇರ್. ಈ ಸಟಿಲಿಟಿಯನ್ನು ಕೂಡ ಪರಮಾತ್ಮ ಕಿತ್ತಾಕ್ತಾನೆ. ದಟ್ ಈಸ್ ಖಂಡನ ಭವಬಂಧನ. ಸುಖ ದುಃಖದ ಮೇಲೆ ಬಂಧನ ನಿರ್ಣಯ ಮಾಡಕ್ ಆಗೋದಿಲ್ರಿ. ಶರೀರ ಹೊತ್ಕೊಂಡ್ ಬಂದಿದ್ದಿಲ್ಲ, ಸಂಸ್ಕಾರ ಹಿಂದೆ ಕರ್ಮ ಎಲ್ಲ, ದಟ್ ಈಸ್ ಎ ಗ್ರೇಟ್ ಬಂಧನ. ಈ ಸಣ್ಣ ಪುಟ್ಟ ವಿಚಾರ ಯಾವತ್ತೂ ಅಲ್ಲ.
ಯಾವಾಗ ಅದು ಬಂಧನದ ಕಲ್ಪನೆ ಬರುತ್ತಲ್ಲ ಅವಾಗ ಒಂದು ಸಾಕ್ಷಾತ್ಕಾರ ಬೇಕು ಅಂತ ಹಂಬಲಿಸ್ತಾನೆ. ಅಲ್ಲಿವರೆಗೂ ಹಂಬಲ ಬರಲ್ಲ. ಇಟ್ಸ್ ಎ ರೊಟೀನ್ ಮೆಕ್ಯಾನಿಕಲ್ ಲೈಫ್. ಯಾಂತ್ರಿಕವಾದ ಜೀವನ ಯಾಕಾಗತ್ತೆ? ನಿನ್ಗಿನ್ನೂ ಬಂಧದ ಕಲ್ಪನೆ ಬಂದಿಲ್ಲ. ಅರ್ಥ ಆಗಿದೆ, ಪುಸ್ತಕ ಓದಿದ್ಯಾ, ಯಾರೋ ಹೇಳಿದಾರೆ ಮುಂದಿನ ಜನ್ಮ ಬರುತ್ತೆ ಅಂತ, ನನಗೂ ಗೊತ್ತಿಲ್ಲ. ಇದನ್ನೆಲ್ಲ ಆಧಾರದ ಮೇಲೆ ಯಾಕಪ್ಪ ಮತ್ತೆ ಹುಟ್ಟಬೇಕು ಅಂತ ಕೆಲವರು ಹುಟ್ತೀವಿ ಅಂತ ಹೇಳ್ತಾರೆ. ಹುಟ್ಟಲೇಬೇಕಾಗ್ತದೆ ಅಂತ ಇಟ್ಕೊಳ್ಳಿ, ಅಷ್ಟು ಬೇಗ ಎಲ್ಲಿ ಬಂಧನ ಕಳೆಯುತ್ತೆ. ಇದೆಲ್ಲ ಇದ್ದಾಗ ನನಗೆ ಪ್ರತಿ ಕ್ಷಣ ಐ ಆಮ್ ಅವೈಟಿಂಗ್ ಫಾರ್ ಎ ರಿಯಲೈಸೇಷನ್, ಐ ಡೋಂಟ್ ವಾಂಟ್ ಎ ನೆಕ್ಸ್ಟ್ ಮೂಮೆಂಟ್. ಇದು ಪರಮಹಂಸನ ವ್ಯಾಕುಲತೆ ಯೋಗವಾಗಿ ಅವನು ತೋರಿಸ್ಕೊಟ್ಟಿದ್ದಾನೆ. ಇಂದಿನ ದಿನವು ಕಳೆಯಿತು. ಯಾಕೆ ಹೇಳ್ದ ಅವನು? ಹಿ ಅಂಡರ್ಸ್ಟುಡ್ ವಾಟ್ ಇಸ್ ಬಂಧನ. ಅದಕ್ಕೆ ಇದೆಲ್ಲ ಈ ಸಟಲಿಟಿ ಮೇಲೆ ಸುಮ್ಮನೆ ಬಂಧನ ಅಂತಂದ್ರೆ ಈಗ ನಮ್ಮ ಕಲ್ಪನೆಯ ಬಂಧನ ಅಲ್ಲ ಅದು. ಈ ಒಂದು ಸಟಲಿಟಿ ಮೇಲೆ ವಿವೇಕಾನಂದರು ಖಂಡನ ಭವಬಂಧನ, ನಮ್ಗೆ ಅರ್ಥ ಆಗದೆ ಇದ್ದಂತ ಒಂದು ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೇವೆ ನಾವು. ಇದನ್ನೂ ಕೂಡ ಅವನು ನಿರ್ಮೂಲನ ಮಾಡ್ತಾನೆ. ಆದ್ರಿಂದ ಅವನು ಖಂಡನ ಭವಬಂಧನ ಜಗಬಂಧನ ವಂದಿತೋಮಾಯ್ ನಿರಂಜನ ನರರೂಪಧರ ನಿರ್ಗುಣ ಗುಣಮಾಯ್. ಇದೆಲ್ಲ ವರ್ಣನೆ ಮಾಡಿದ್ದೇನೆ ನಾನು. ಎರಡನೇ ಸಾಲ ಏನ್ ಬರುತ್ತೆ? ಮೋಚನ ಅಗದೂಷಣ ಜಗಭೂಷಣ ಚಿದ್ಘನ ಕಾಯ್ ಜ್ಞಾನಾಂಜನ ವಿಮಲ ನಯನ ವೀಕ್ಷಣೆ ಮೋಹಜಾಯ್. ಇದು ಸಂಸ್ಕೃತ ತರನೇ ಬರುತ್ತೆ, ಬೆಂಗಾಲಿ ಅಂತ ನಮ್ಗೆ ಅನ್ಸೋದೇ ಇಲ್ಲ ನೋಡಿ ಎಲ್ಲೂ. ಎಲ್ಲ ಜಾಯ್ ಯಕಾರ ಅರ್ಧ ಬಂದಾಗ ಮಾತ್ರ ಬೆಂಗಾಲಿ ಅಂತ ಆಗುತ್ತೆ. ಪೂರ್ಣ ಸ್ವರಗಳು ಕನ್ನಡದಲ್ಲಿ ಮತ್ತೆ ಸಂಸ್ಕೃತದಲ್ಲಿ. ಈ ಬೆಂಗಾಲಿ ಮಾತ್ರ ಅರ್ಧಾಕ್ಷರ ಉಪಯೋಗಿಸ್ತಾರೆ ಅಷ್ಟೇ. ಇಲ್ಲಿ ನೋಡಿ, ಮೋಚನ ಅಘದೂಷಣ ಇದೆಯಲ್ಲ ಅಂದ್ರೆ ಏನು? ನಮ್ಮ ಪಾಪಗಳನ್ನೆಲ್ಲ ತೆಗೆದು ಹಾಕ್ತಾನೆ ಅಂತ. ಸಾಧಾರಣವಾದ ಸರಳವಾದ ಕನ್ನಡ ಅರ್ಥ, ನಮ್ಮ ಪಾಪಗಳನ್ನೆಲ್ಲ ತೆಗೆದು ಹಾಕ್ತಾನೆ ಅಂತ. ವಿವೇಕಾನಂದರನ್ನ ಒಮ್ಮೆ ಕೇಳ್ತಾರೆ, ಈಗ ಒಬ್ಬ ಅವತಾರ ಅಂತ ಹೇಳಕ್ಕೆ ಅವನು ಮುಖ್ಯವಾದ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಈ ಗುಣದ ಮೂಲಕ ಅವನ ಅವತಾರ ಅಂತ ಹೇಳ್ಬೋದು. ಒಂದೇ ಮಾತನ್ನ ಹೇಳೋದಿದ್ರೆ ಯಾವ ಗುಣದ ಮೂಲಕ ಅವನ ಅವತಾರ ಅಂತ ಹೇಳ್ಬೋದು? ಅದಕ್ಕೆ ವಿವೇಕಾನಂದ ಹೇಳೋದು ಕಪಾಲ ಮೋಚನಾಗಿರಬೇಕು. ಕಪಾಲ ಮೋಚನ ಆಗಿದೆ, ನಿನ್ನ ಕರ್ಮಗಳನ್ನೆಲ್ಲ ಒಂದೇ ಸಲ ಕಿತ್ತು ಒಗಿಬೇಕು ಅವನು. ನೀನು ಸಂಪೂರ್ಣ ಶರಣಾಗಿದ್ದೀನಿ ಆಗಿದ್ರೆ, ಅವನಿಗೆ ಹೌದು ಅಂತ ಅನ್ಸಿದ್ರೆ ಆ ಕ್ಷಣದಲ್ಲಿ ಅವನು ಇಚ್ಛೆ ಪಟ್ರೆ ನಿನ್ನ ಎಲ್ಲ ಕರ್ಮಗಳನ್ನ ಬದಿಗೊತ್ತಬೇಕು. ಅದು ಕಪಾಲ ಮೋಚನ. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದೇನೆ ನಾನು. ಪರಮಹಂಸರ ಜೀವನ ಹೌದೇ ಹೌದು. ಶ್ರೀಮಾತೆಯವ್ರ ಜೀವನದಲ್ಲಿ ರಾಧೆ ಗಂಡ ಮೋಹನ, ಅವನು ಏನ್ ಹೇಳ್ತಾನೆ? ಶ್ರೀಮಾತೆಯವ್ರ ಹತ್ರ ಬಂದು ಮಂತ್ರದೀಕ್ಷೆ ಕೇಳ್ತಾನೆ ಅವನು, ರಾಧೆಯ ಗಂಡ. ಶ್ರೀಮಾತೆಯವ್ನು ಹೇಳ್ತಾರೆ, ಮನೆಯವರಿಗೆ ರಕ್ತ ಸಂಬಂಧಿಗಳಿಗೆ ನಾನು ಮಂತ್ರದೀಕ್ಷೆ ಕೊಡಲ್ಲ, ಗುರು ಹಾಕಿ ಇಷ್ಟಪಡೋದಿಲ್ಲ ನಾನು, ಬೇಡ ಅಂತ ನಿರಾಕರಿಸ್ತಾ ಇರ್ತಾರೆ ತುಂಬಾ ಸಲ. ಅವನು ತುಂಬಾ ಪೀಡಿಸ್ತಾನೆ. ಅದು ಕೊನೆಯಲ್ಲಿ ಶ್ರೀಮಾತೆಯವರು ಬೇಸರ ಪಟ್ಬಿಟ್ಟು ಕೊನೆಗೆ ಅವನು ಮಂತ್ರದೀಕ್ಷೆ ಕೊಟ್ಬಿಡ್ತಾರೆ. ಆಮೇಲೆ ಯೋಗಿನ್ ಮಾತಾಡೋದಕ್ಕೆ ಏನ್ ಹೇಳ್ತಾರೆ ನೋಡು, ರಾಧೆ ಜಾತಕದಲ್ಲಿ ಬರ್ದಿತ್ತು ಮದುವೆ ಆದ ತಕ್ಷಣ ವಿಧಿವೆ ಆಗ್ತಾಳೆ ಅಂತ, ಮಂತ್ರದೀಕ್ಷೆ ಕೊಟ್ಟೆ ಹೊಟ್ಟೋಯ್ತದು. ಸಾವನ್ನು ಕೂಡ ತೆಗೆದು ಹಾಕಿಬಿಡ್ತಾಳೆ. ಅದು ಕಪಾಲ ಮೋಚನ ಅಂತಂದ್ರೆ. ಇವಳು ರಾಧೆ ವಿಧಿವೆ ಆಗ್ಬೇಕಾಗಿತ್ತು ಆಕ್ಚುಲಿ. ಯಾವಾಗ ಇವ್ರು ಗುರು ಆದ್ಲೋ, ಯಾರು ಗುರು? ಇವಳು ಅವತಾರ ತಾನೆ, ಶ್ರೀಮಾತೆಯವರು ಕೂಡ ಅವತಾರ. ಅದಕ್ಕೆ ಶಾರದಾನಂದ ಸ್ವಾಮೀಜಿಯವರು ಉದ್ಬೋಧನಲ್ಲಿದ್ದಾಗ ಒಬ್ಬ ಭಕ್ತ ಬಂದು ಕೇಳ್ತಾನಲ್ಲ, ಯೋಗಿನ್ಮ ಗೌರಿಮಾನು ಇದನ್ನ ಮಾತು ಹೇಳಿದ್ದಾರೆ. ಒಬ್ಬ ಭಕ್ತ ಕೇಳ್ತಾರಲ್ಲ, ಅಲ್ಲ ಪರಮಹಂಸರನ್ನ ಕೇಳಿದ್ವಿ, ತುಂಬಾ ಸಾಧನೆ ಮಾಡಿದಂತೆ ಯಾವಾಗಲೂ ಭಾವಮುಖ ಮುಖ ಈ ಮುಖ ಸಮಾಧಿ ಎಲ್ಲ ಕೇಳಿದ್ವಿ, ಶ್ರೀಮಾತೆಯವರು ಅಡುಗೆ ಮಾಡ್ಕೊಂಡು ಓಡಾಡ್ತು, ನಮ್ಗೇನು ಅನ್ಸಲ್ಲಪ್ಪ ಅಂತ. ಅದಕ್ಕೆ ಅವ್ರು ಹೇಳ್ತಾ, ಮೂರ್ಖ, ವಿಷ್ಣುನ ಯಾರು ಬಿದಿಲು ಹೋಗೋ ಹೆಂಗಸನ್ ಮದುವೆ ಮಾಡ್ಕೊಂತಾರೋ ನಾರಾಯಣಿ ಬರಬೇಕು ಅಂತ ಜೋರಾಗಿ ಬೈತಾರೆ ಶಾರದಾನಂದರು. ಹಾಗೇನೆ ಇಲ್ಲಿ ಅವತಾರ ಇನ್ಯಾರೋ ಇನ್ನೊಬ್ಬ ಅವತಾರ ನೀನೇ ಬರಬೇಕು. ಶ್ರೀಮಾತೆ ಶಾರದಾದೇವಿಯವರು ಅದಕ್ಕೆ ಅವ್ರಿಗೆ ಹೇಳ್ತಾರೆ, ರಾಧೆಗೆ ಇವಳು ಜನ್ಮ ಕೊಲ್ಲಲ್ಲಿ ವಿಧಿವೆ ಆಗುವಂತಿತ್ತು, ನಾನು ಗುರು ಆದ್ಮೇಲೆ ಅದನ್ನ ನಿರ್ಮಾಣ ಹೊಟ್ಟೋಯ್ತು. ಅದು ಕಪಾಲ ಮೋಚನ. ಯಾವ ರೀತಿ ಕಪಾಲ ಮೋಚನ? ಇದಕ್ಕೊಂದು ಇನ್ನೊಂದು ಗಮನ ಹರಿಸಬೇಕಂತ ಒಂದು ಅಂಶ ಇದೆ ಇದರಲ್ಲಿ. ಪ್ರತಿನಿತ್ಯ ಕರ್ಮ ಮಾಡ್ತೀವಿ ಹೊತ್ತನ್ನು ನಾವು ನೋಡಿ ಯಾವುದಕ್ಕೂ ಆಲೋಚನೆ ಮಾಡೋದಿಲ್ಲ. ಅಂದ್ರೆ ಆಲೋಚನೆ ಮಾಡಬೇಕಾಗ್ತದೆ ಕೆಲವು ಸಮಯದಲ್ಲಿ. ಅಂದ್ರೆ ಒಂದು ಘನವಾದ ವಿಚಾರ ನಮ್ಗೆ ಬೇಕಾದಾಗ ಅಥವಾ ಘನವಾದ ವಸ್ತು ಬೇಕಾದಾಗ ವಿಚಾರ ಬೇಕಾಗ್ತದೆ. ಒಂದು ಕರ್ಮ ಮಾಡ್ತೇವೆ ನಾವು. ಕರ್ಮ ಮಾಡಿದಾಗ ಏನಾಗುತ್ತೆ? ಲೆಟಸ್ ಸೇ, ಸುಮ್ಮನೆ ಸಾಧಾರಣ ಸರಳವಾದ ಒಂದು ಉದಾಹರಣೆ. ನಿಮ್ಮ ಮನೆ ಮುಂದೆ ಒಂದು ಗಿಡ ಇದೆ ಅಂತ ಇಟ್ಕೊಳ್ಳಿಯಪ್ಪ. ಸರಳವಾದ ಸಾಧಾರಣ ಉದಾಹರಣೆನೇ ತಗೊಂಡು, ತುಂಬ ದೊಡ್ಡದಲ್ಲ ಬೇಡ. ನಿಮ್ಮ ಮನೇಲಿ ಒಂದು ಗಿಡ ಇದೆ, ಒಂದು ಪಾಟ್ ಇದೆ, ನೀವು ಹೋಗಿ ನೀರು ಹಾಕ್ತೀರಿ. ಇದೊಂದು ಕರ್ಮ, ಹೊತ್ತಾನೆ? ಈಗ ಕರ್ಮ ಮಾಡೋದ್ರಿಂದ ಎರಡು ವಿಚಾರ ಬರುತ್ತೆ ಇಲ್ಲಿ. ಏನು? ಒಂದು, ನೀ ಮಾಡುತ್ತಿದ್ದ ಆ ನೀರು ಹಾಕುವ ಕರ್ಮ ನಿನ್ನಲ್ಲಿ ಒಂದು ಸಂಸ್ಕಾರವನ್ನ ಹುಟ್ಟು ಹಾಕಿದೆ. ಅಥವಾ ಬ್ರೈನ್ ನಲ್ಲಿ ದೇರ್ ಇಸ್ ಎ ಗ್ರೂವ್ ಫಾರ್ಮ್ಡ್, ನ್ಯೂರಾನ್ಸ್ ಆರ್ ಫೈರ್ಡ್. ಇಲ್ಲಿ ಈ ಕರ್ಮವನ್ನು ಹಾಕಿದಾಗ ಅದೊಂದು ವಿಚಾರ, ಇದು ವೈಯಕ್ತಿಕ.
ಈ ಕರ್ಮ ಮಾಡಿದಾಗ ದೇರ್ ಇಸ್ ಎ ಕಾಸ್ಮಿಕ್ ಎಫೆಕ್ಟ್. ಏನು, ಇದರ ಕರ್ಮದ ಒಂದು ಫಲ ಅದೃಷ್ಟದಲ್ಲಿ ಕೂತಿದೆ. ಅದು ಏನು, ಈ ಗಿಡಕ್ಕೆ ನೀರು ಹಾಕಿದಂತ ಒಂದು ಕರ್ಮದ ಫಲ ಪರಮಾತ್ಮನೊಂದಿಗೆ ಇರ್ತದದು. ಈಗ ನಾನೇನ್ ಮಾಡಬೇಕು, ಇದು ಒಂದು ಸಾಧಾರಣವಾದ ಉದಾಹರಣೆ ಕೊಟ್ಟೆ. ಒಂದು ಪಾಪ ಕಾರ್ಯ ನಡೀತಾ ಇದೆ, ಗೊತ್ತಿದ್ದೋ ಗೊತ್ತಿಲ್ಲ, ಡ್ಯೂ ಟು ವೀಕ್ನೆಸ್ ಆರ್ ಎನಿಥಿಂಗ್ ಎಲ್ಸ್, ಯು ಹ್ಯಾವ್ ಡನ್ ಸಮ್ ಮಿಸ್ಟೇಕ್. ಇದಕ್ಕೆ ನನಗೆ ಆಮೇಲೆ ಒಂದು 5 ವರ್ಷ 6 ವರ್ಷ ಸ್ವಾಮಿ ಪರಿಚಯ ಆಯ್ತು, ರಾಮಕೃಷ್ಣ ಮಠಕ್ಕೆ ಹೋದೆ, ವಿವೇಕಾನಂದ ಸಿಕ್ಕಿದ್ರು ಅಥವಾ ರಾಯರ್ ಸಿಕ್ಕಿದ್ರು, ಎಲ್ಲೋ ಒಂದ್ ಕಡೆ ಹೋಗಿ ನೀವು ಮಾಡಿದ್ ಸರಿ ಇಲ್ಲ ಅಂತ ನಿಮ್ಗೆ ಅನ್ಸ್ತಪ್ಪ. ಅವಾಗ ಏನ್ ಮಾಡಿದ್ರಿ, ಈಗಾಗಲೇ ನಿಮ್ಮಲ್ಲಿ ಸಾಕಷ್ಟು ಆ ಕೆಟ್ಟ ಕೆಲಸಗಳನ್ನು ಮಾಡಿದಂತ ಸಂಸ್ಕಾರಗಳು ಒಳಗಡೆ ಇದೆ. ಇವತ್ತಿಂದ ನಾನು ನಿರ್ಧಾರ ಮಾಡ್ತೇನೆ, ನಾನು ಹೊಸ ಕರ್ಮಗಳನ್ನು ಶುರು ಮಾಡಿ ಸದ್ಭಾವನೆಗಳುಳ್ಳಂತಹ ಸತ್ಕಾರ್ಯಗಳನ್ನ ಸದ್ವಿಚಾರಗಳನ್ನ ಮೂಡಿಸಿಕೊಂಡು ಕರ್ಮಗಳನ್ನು ಮಾಡ್ತಾ ಬರ್ತೇನೆ. ಅವಾಗೇನಾಯ್ತು, ನನ್ನಲ್ಲಿ ಹೊಸ ಗ್ರೂಸ್ ಶುರುವಾಗಿ, ಹೊಸ ಸಂಸ್ಕಾರಗಳು ಶುರುವಾಗಿ ನಾನು ಶುದ್ಧನಾದೆ. ಅದ ಮಾಡಿದಂತ ಕರ್ಮದ ಫಲ ಅದು ಉಣ್ಣಲೇಬೇಕು. ಕಾಸ್ಮಿಕ್ ಎಫೆಕ್ಟ್ ವಿ ಹ್ಯಾವ್ ನೋ ಚೇಂಜ್. ನನ್ನನ್ನು ನಾನು ಬದಲಾಯಿಸ್ಕೊಂಡು, ನ್ಯೂರೋ ಸೈನ್ಸ್ ಇಸ್ ಲಿಮಿಟೆಡ್ ಟು ಓನ್ಲಿ ದಿಸ್ ಆಂಗಲ್. ಇದೇನು ಹೇಳ್ತೇನೆ, ನಿನ್ನನ್ನು ನೀನು ಬದಲಾಯಿಸ್ಕೊಳ್ಳಕ್ಕೆ ಜಾಗಗಳನ್ನ ವ್ಯವಹಾರವನ್ನ ಕೊಡುತ್ತೆ ನ್ಯೂರೋ ಸೈನ್ಸ್, ಬಟ್ ಇಟ್ ಹ್ಯಾಸ್ ನೋ ಆನ್ಸರ್ ಫಾರ್ ಕರ್ಮಫಲ. ವಿ ಹ್ಯಾವ್ ಟು ಕಮ್ ಟು ಸ್ಪಿರಿಚುಯಾಲಿಟಿ ದೇರ್. ಅದಕ್ಕೆ ದೇರ್ ಇಸ್ ಎ ಇಂಡಿವಿಜುವಲ್ ಸಂಸ್ಕಾರ, ಇದು ನನ್ನಲ್ಲಿ ಆಗ್ತಕ್ಕಂಥದ್ದು. ನೋಡಿ, ಅದಕ್ಕೆ ಎಷ್ಟು ವಿಚಾರ ಇರುತ್ತೆ, ನಾವೆಲ್ಲ ಯಾಂತ್ರಿಕವಾಗಿ ಹೋಗ್ತಾ ಇರುತ್ತೆ ಜೀವನ. ಆ ಕಡೆ ಕರ್ಮದ ಕಾಸ್ಮಿಕ್ ಎಫೆಕ್ಟ್ ಇದೆ, ಅದನ್ನ ಕರ್ಮಫಲ ಅಂತ ಹೇಳೋದೇ ನಮ್ಮ ಶಾಸ್ತ್ರ. ಅದು ಈ ಕರ್ಮಫಲ ತೆಗೆದುಹಾಕಬೇಕಂದ್ರೆ ಅವತಾರಕ್ಕೆ ಬಿಟ್ಟು ಇನ್ಯಾರಿಗೂ ಶಕ್ತಿ ಇಲ್ಲ. ನಾಟ್ ಇವನ್ ಫಾರ್ ಸಾಧಾರಣ ಗುರು. ಅವರು ಸ್ವಲ್ಪ ಸಹಾಯ ಮಾಡ್ತಾರೆ, ಬಂದಂಥದ್ದು ಸ್ವಲ್ಪ ಒಂದು ಯು ವಿಲ್ ಬಿ ಎ ಗೈಡ್ ಅಂಡ್ ಹೆಲ್ಪ್. ಬಟ್ ದಿಸ್ ಕಾಸ್ಮಿಕ್ ಕರ್ಮ ವಿಚ್ ವಿ ಕಾಲ್ ಎಸ್ ಕರ್ಮ ಫಲ, ಇದನ್ನು ತೆಗೀಲಿಕ್ಕೆ ಅವತಾರ ಅಂತ ಮಹಾಪುರುಷರಿಗೆ ಮಾತ್ರ ಸಾಧ್ಯ. ಇದು ಕಪಾಲ ಮೋಚನ, ಇದನ್ನ ಮೋಚನ ಅಗದೂಷಣ, ಇದು ಪರಮಾಂಸ. ಇದು ವಿವೇಕಾನಂದ ಸುಮ್ಮನೆ ಭಾವಿಸಿ ಬರೆಯಲ್ಲ ನೋಡಿ. ವಿವೇಕಾನಂದ ಯಾವ್ದು ಸುಮ್ಮನೆ ಭಾವನಾತ್ಮಕ ಬರುವುದಿಲ್ಲ. ಇದು ವಿವೇಕಾನಂದ ಬರೀತಾರೆ ಅಂತಂದ್ರೆ ಇಷ್ಟು ವಿಚಾರ ಇದೆ. ಆಮೇಲೆ ಅದೇ ಜಗಭೂಷಣ ಆಯ್ತು. ಯಾರು ಚಾರಿತ್ರವಂತನೋ ಅವನು ಜಗತ್ತಿಗೆ ಭೂಷಣ ಆಗ್ತಾನೆ ಅಂತ ಅದಕ್ಕೆ ಸಿಕ್ಕರ ಒಂದು ಉದಾಹರಣೆ, 900 ಜನ ಪರಮಹಂಸಗೂ ಪ್ರಣಾಮ ಮಾಡಿದ್ದು, ಇದು ಉದಾಹರಣೆಗಳನ್ನೆಲ್ಲ ಕೊಟ್ವಿ. ಆ ಚರಣದಲ್ಲಿ ಕೊನೆಯ ವಾಕ್ಯ ಏನು, ಚಿದ್ಘನ ಕಾಯಿ ಅಂತ ಬಂತು. ಚಿತ್ತಿನ ಘನ, ಅದಕ್ಕೆ ನನ್ನ ಹಾಲಿನ ಘನ, ನೀರಿನ ಘನ, ಇದನ್ನೆಲ್ಲ ಉದಾಹರಣೆಯನ್ನ ಕೊಟ್ಕೊಂಡು ಬಂದೆ. ಈಗ ನಮ್ಮ ಶ್ರೀರಾಮಕೃಷ್ಣ ಪೂಜಾ ಪದ್ಧತಿಯಲ್ಲಿ ಧ್ಯಾನ ಶ್ಲೋಕ ಒಂದು ಇದೆ, ಹೃದಯ ಕಮಲ ಮಧ್ಯೆ. ಅಲ್ಲಿ ಅಭೇದಾಂದ್ರು ಒಂದು ಪದವನ್ನು ಉಪಯೋಗಿಸಿದ್ದಾರೆ, 2 ಪದ. ಏನು, ಚಿನ್ಮಯ ಕೋಮಲಾಂಗಂ, ಚಿನ್ಮಯವಾದ ಕೋಮಲವಾದ ಅಂಗಗಳು. ಚಿನ್ಮಯ ಅಂತಂದ್ರೆ ಚಿದ್ಘನಕ್ಕೆ ಸರಿದೂಗವಾದಂತ ಚಿನ್ಮಯವಾದ ಶರೀರವನ್ನು ನೋಡೋದು ಚಿನ್ಮಯ ಕೋಮಲಾಂಗಂ. ಅದಕ್ಕೆ ಉದಾಹರಣೆ ನಿಮ್ಗೆ ಗೊತ್ತಿದ್ದೆ, ಯಾವುದು ಪರಮಹಂಸರ ಛಾಯಾಚಿತ್ರ ಇದೆಯಲ್ಲ, ಇದು ತೆಗಿಬೇಕಾದ್ರೆ ಇಲ್ಲಿ ರಾಧಾ ಗೋವಿಂದ ಟೆಂಪಲ್ ಮುಂದೆ ಭವನಾಥ ಬಂದು ವಿವೇಕಾನಂದ ಕೇಳ್ಕೊಂಡು ತೆಗೆದಿದ್ದು. ಅವಾಗ ಪರಮಹಂಸ ಸಮಾಧಿಗೆ ಹೋದ್ಮೇಲೆ ಕತ್ತು ಸ್ವಲ್ಪ ವಾಲಿತು. ಅವಾಗ ಅವನ್ ಏನ್ ಮಾಡ್ದ, ಫೋಟೋಗ್ರಾಫರ್ ಶರೀರವನ್ನು ಸ್ವಲ್ಪ ಮುಖವನ್ನು ಸರಿ ಮಾಡಬೇಕು ಅಂತ ಎತ್ತಿದ್ದಕ್ಕೆ ಇಡೀ ಶರೀರ ಒಂದು ಹತ್ತಿಯೋಪಾದಿಯಲ್ಲಿ ಮೇಲ್ ಬಂತು. ಅದು ಚಿನ್ಮಯಂ ಕೋಮಲಾಂಗಂ. ಇದೆಲ್ಲ ಜೀವನದಲ್ಲಿ ಬರುತ್ತೆ, ಅದಕ್ಕೆ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ, ಅದನ್ನೆಲ್ಲ ಹೆಚ್ಚು ವಿಶ್ಲೇಷಣೆ ಮಾಡಕ್ ಹೋಗ್ತಾ ಇಲ್ಲ. ಯಾವ್ದು ಜೀವನಕ್ಕೆ ಬಂದಿಲ್ಲ, ಯಾವ್ದು ಹೊಸ ವಿಚಾರ, ಅದು ಮಾತ್ರ ನನ್ನ ಆಯಾಮ. ಯಾಕಂದ್ರೆ ನಾವೇನು ಮಿಕ್ಕಿದ ನೀವು ಸಮಯ ಇದೆ ಓದ್ಕೋಬೋದಲ್ಲ. ಇದು ಒಂದು. ಇನ್ನೊಂದು, ಭಗವದ್ಗೀತೆಯ ಸಹಾಯ ತೆಗೆದುಕೊಂಡ್ರೆ ಕ್ಷೇತ್ರಜ್ಞಂ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಭಾರತ 13ನೇ ಅಧ್ಯಾಯ ಕ್ಷೇತ್ರಜ್ಞ ಯೋಗದಲ್ಲಿ ಬರುತ್ತೆ. ಕ್ಷೇತ್ರಜ್ಞಂ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಭಾರತ. ಎಲ್ಲ ಕ್ಷೇತ್ರಗಳು ಅಂದ್ರೆ ಶರೀರ ಮತ್ತು ಮನಸ್ಸು ಏನಿದೆ ಇದನ್ನು ಒಂದು ಕ್ಷೇತ್ರ ಅಂತ ಕರೀತಾನೆ. ಅದರಲ್ಲಿ ಇದು ಒಂದು ಕ್ಷೇತ್ರ. ಇದು ಕ್ಷೇತ್ರಜ್ಞ. ಹೂ ಇಸ್ ದ ಕಿಂಗ್ ಆಫ್ ದಿಸ್ ಕ್ಷೇತ್ರ? ಇಟ್ ಈಸ್ ಗಾಡ್ ಹಿಮ್ಸೆಲ್ಫ್. ದಿಸ್ ಇಸ್ ಎ ರಿಫ್ಲೆಕ್ಟೆಡ್ ಕಾನ್ಷಿಯಸ್ನೆಸ್ ಆಫ್ ದ ಡಿವೈನ್ ಕಾನ್ಷಿಯಸ್ನೆಸ್. ಅದೊಂದು ವಿಶ್ವ ಚೈತನ್ಯ ಏನಿದೆಯೋ ಅದರ ಒಂದು ಪ್ರತಿಬಿಂಬ ಈ ಜೀವಾತ್ಮನಲ್ಲಿ ಕಾಣಿಸ್ತಾ ಇದೆ. ಇದರ ಎಲ್ಲ ಒಟ್ಟು ಸಮಷ್ಟಿ ಅಥವಾ ಕ್ಯುಮುಲೇಟಿವ್ ಎಫೆಕ್ಟ್ ಈಸ್ ಚಿದ್ಘನಕಾಯ್. ಇದು ತುಂಬಾ ಹೇಳಿಕ್ ಹೋಗಿಲ್ಲ, ಅರ್ಥ ಆಯ್ತು ಅಂತ ಕಾಣುತ್ತೆ. ತುಂಬಾ ಅದಕ್ಕೆ ಸರ್ವ ಕ್ಷೇತ್ರಜ್ಞ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಶು ಭಾರತ. ಇದನ್ನ ಪರಮಹಂಸರು ಇದನ್ನ ಹೇಳ್ತಾರೆ. ಅದಕ್ಕೆ ಪರಮಹಂಸರು ಉದಾಹರಣೆಯಲ್ಲಿ ಹೇಳೋದಾದ್ರೆ ಏನು, ಪರಮಹಂಸರು ಇಷ್ಟೊಂದು ಕಷ್ಟಪಡಕೋ ಸರಳವಾಗಿ ಏನ್ ಹೇಳ್ತಾರೆ, ಏನಪ್ಪಾ, ಈಗ ಸಮುದ್ರದಲ್ಲಿ ನೀರಿರುತ್ತೆ, ಶೈತ್ಯದ ಇದರಿಂದ ಕಾರಣದಿಂದ ನೀರೇ ಮಂಜುಗಡ್ಡೆ ಹಾಕೋದು. ಜ್ಞಾನ ಸೂರ್ಯ ಉದಯ ಆದಾಗ ಮಂಜುಗಡ್ಡೆ ನೀರಾಯ್ತು. ಅಂದ್ರೆ ಏನಾಯ್ತು, ಅವತಾರ ಬೇಕು ಅಂದಾಗ ಆ ಸಚ್ಚಿದಾನಂದನೇ
ಮಂಜುಗಡ್ಡೆಯಲ್ಲಿ ಏನಿದೆ ಪ್ರತಿಯೊಂದು ಕಣ ಕಣವೂ ಕೂಡ ನೀರೇ. ಹಾಗೆ ಈ ಅವತಾರ ಬಂದಾಗ ಅದರಲ್ಲಿ ಪ್ರತಿಯೊಂದು ಕಣ ಹೇಳೋದಾದ್ರೆ ರಿಲೇಟಿವ್ಲಿ ಸ್ಪೀಕಿಂಗ್ ಪ್ರತಿಯೊಂದು ಕಣದಲ್ಲೂ ಕೂಡ ಆ ಚೈತನ್ಯವೇ ತುಂಬಿರುತ್ತೆ. ಅಥವಾ ಆತ್ಮತತ್ವವೇ, ಆ ಜ್ಞಾನ ತತ್ವವೇ, ಆ ಸತ್ತತ್ವವೇ, ಆ ಚಿತ್ತತ್ವವೇ ಪ್ರತಿಯೊಂದು ಕಣದಲ್ಲಿ ಅದು ಬಿಟ್ಟು ಇನ್ನೊಂದಿರ್ಲಿಕ್ಕೆ ಸಾಧ್ಯವಿಲ್ಲ. ಚಿದ್ಘನಕಾಯ್. ಇದು ಗಮನಕ್ಕೆ ಬರಬೇಕಾದಂಥದ್ದು ವಿಚಾರ ಇದು. ಆಮೇಲೆ ನಿಮಗೆ ಇನ್ನೊಂದು, ನಾವು ಗಾಸ್ಪಲ್ ವಚನ ವೇದವನ್ನು ಓದ್ತಾ ಇದ್ದೇವೆ ಗಿರಿನಗರದಲ್ಲಿ, ಹೊತ್ತಾನೆ. ಅಲ್ಲಿ ಪರಮಹಂಸರು ಈ ವಿಚಾರ ಇಟ್ಕೊಂಡು ಹೇಗೆ ಹೇಳ್ತಾರೆ ನೋಡಿ. ಪರಮಹಂಸರು ಅವನಿಗೇನು ಹೇಳಿದ್ರು, ಮಾಸ್ಟರ್ ಮೊದಲನೇ ಸಲ ಭೇಟಿನಿಲ್ಲ, ಅವನೇನು ಕೇಳ್ದ, ಮಾತಕ್ಕೆ ಶುರು ಮಾಡ್ದ. ಏನ್ ಮಾತಕ್ಕೆ ಶುರು ಮಾಡ್ದ? ಪರಮಹಂಸ ಅವನು ಪ್ರಶ್ನೆ ಮಾಡಿದೇನೋ, ಸಾಕಾರದಲ್ಲಿ ನಂಬಿಕೆಯೋ ನಿರಾಕಾರದಲ್ಲಿ ನಂಬಿಕೆಯೋ ಕೇಳಿದ್ರು. ಅವನು ಬ್ರಾಹ್ಮಣ ಸಮಾಜದಲ್ಲಿ ಬಂದವನು, ವೆಸ್ಟರ್ನ್ ಎಜುಕೇಟೆಡ್ ಯಂಗ್ ಮ್ಯಾನ್, 28 ವಯಸ್ಸು. ನಾವು ವೆಸ್ಟರ್ನ್ ಅಲ್ಲ, ಪಾಶ್ಚಾತ್ಯ ದೇಶದಲ್ಲಿ ಓದ್ದವನು, ಪಾಶ್ಚಾತ್ಯ ದೇಶದಲ್ಲ ಪಾಶ್ಚಾತ್ಯ ರೀತಿನಲ್ಲಿ. ಅದಕ್ಕೆ ಅವನೇನು ಹೇಳ್ದ, ನನಗೆ ಸಾಕಾರ ಈ ಮೂರ್ತಿ ಗಿರ್ತಿ ನಂಬಿಕೆ ಇಲ್ಲ. ಅದಕ್ಕೆ ಅವನೇ ಹೇಳ್ದ, ನಿರಾಕಾರದಲ್ಲಿ ನಂಬಿಕೆ ಸ್ವಾಮಿಗಳೇ ಅಂತ. ಪರಮಹಂಸ ಹೇಳಿದ್ದು, ಯಾವುದು ಒಂದು ನಂಬಿಕೆ ಇಟ್ಟರೆ ಅದೇ ಯಥೇಚ್ಛ. ಆದ್ರೆ ಒಂದು ತಿಳಿದ್ರು, ಯಾರು ಸಾಕಾರವಾದಿಗಳು ಅವ್ರು ನಿರಾಕಾರಿಯನ್ನು ಬೈಯೋಂಗಿಲ್ಲ, ಯಾರು ನಿರಾಕಾರವಾದಿಗಳು ಅವ್ರು ಸಾಕಾರವಾದಿಯನ್ನು ಬೈಯೋಗಿಲ್ಲ ಅಂತ ಹೇಳಿದ್ರು. ಇವನ್ಗೆ ಇವಾಗ ನಿರಾಕಾರದಲ್ಲಿ ನಂಬಿಕೆ ಇಡುವಂತ ಎರಡನೇ ಪ್ರಶ್ನೆ ಏನ್ ಬಂತು, ಹಾಗಾದ್ರೆ ಇವರೆಲ್ಲ ದೇವಸ್ಥಾನ ಇಷ್ಟೊಂದು ಮೂರ್ತಿ ಪಾಚಿ ಮಾಡ್ತಾ ಇದ್ದಾರಲ್ಲ, ಇದು ಸತ್ಯವೋ ಅಸತ್ಯವೋ? ಅವನೇನ್ ಕೇಳ್ದ, ಹಾಗಾದ್ರೆ ಮಹಾಶಯರೇ, ಈ ಲೋಹ ಮತ್ತು ಈ ಮಣ್ಣಿನಿಂದ ಮಾತ್ರ ಈ ಪ್ರತಿಮೆಗಳ ಪೂಜೆ ಯಾಕೆ? ಪರಮಹಂಸ ಉದಾಹರಣೆ ಕೊಟ್ಟರು, ನೆನಪಿದ್ಯೋ? ಲೋಹವೇ ಚಿನ್ಮಯ ಮೂರ್ತಿ. ಪರಮಹಂಸ ಉತ್ತರ ಕೊಟ್ಟರು, ಲೋಹವೇ, ಏನ್ ಮಣ್ಣು ಕಲ್ಲು ಅಂತ ಇದೆಯಾ, ಅದಕ್ಕೆ ಚಿನ್ಮಯ ಮೂರ್ತಿ, ಚಿದ್ಘನಕಾಯ್. ಏಕೆ ಪರಮಹಂಸರು ವಿವೇಕಾನಂದ ಒಂದು ಮಾತು ಹೇಳ್ತಾರಲ್ಲ, ಯು ಹ್ಯಾವ್ ಟು ಟೇಕ್ ಫ್ರಮ್ ಆಲ್ ದ ಸೋರ್ಸಸ್. ಎಷ್ಟು ಅರ್ಥ ಇದೆ ಘನವಾಗಿ ಅಂದ್ರೆ ಇಟ್ಸ್ ವೆರಿ ವಂಡರ್ಫುಲ್. ಆಮೇಲೆ ಇಲ್ಲಿ ಜೋಸೆಫಿನ್ ಮೆಕ್ಲಾಡೋ ಪರಮ ವಿವೇಕಾನಂದ ಸಂಪರ್ಕಕ್ಕೆ ಬಂದ ಮೇಲೆ ಅವಳು ಈ ಒಂದು ಭಾವವನ್ನ ವಿವೇಕಾನಂದಲ್ಲಿ ಕಾಣ್ತಾಳೆ. ನನಗದು ಬಹಳ ಖುಷಿ ಆಯ್ತು. ಅದೇ ಈಗ ನಾವೇನೋ ಪರಮಹಂಸರನ್ನ ನೋಡ್ಬೇಕಾದ್ರೆ ವಿವೇಕಾನಂದ ಮುಖ್ಯ ಮುಂದೆ ಇಟ್ಕೊಂಡು ಈ ವಾಕ್ಯಗಳನ್ನ ತಗೊಂತಾಗೆ, ಅವಳಿಗೆ ಯಾರು ಹೆಲ್ಪ್ ಮಾಡೋಳು? ಶಿ ಇಸ್ ನಾಟ್ ಎ ಇಂಡಿಯನ್. ನಮ್ಮ ಸಂಸ್ಕೃತಿ ಪ್ರಕಾರ ಭಾವನೆಗಳು ಇಲ್ಲ ಅವರಲ್ಲಿ. ಅದು ಕೂಡ ಇನ್ ಎ ಲೆಟರ್ 1924 ಮಾರ್ಚ್ ಅಲ್ಲಿ ಒಂದು ಪತ್ರವನ್ನು ಬರೀತಾಳೆ. ಆ ಪತ್ರವನ್ನು ಓದ್ತೆ ನೋಡಿ. ಶಿ ಹ್ಯಾಸ್ ಎಕ್ಸ್ಪ್ರೆಸ್ ದಿಸ್ ಐಡಿಯಾ. ಈ ಚಿದ್ಘನ ಕಾಯಿ ಇದೆಯಲ್ಲ, ಅದನ್ನು ಶಿ ಸೀಸ್ ಇನ್ ಸ್ವಾಮಿ ವಿವೇಕಾನಂದ. ವಾಟ್ ಎ ವಂಡರ್ಫುಲ್ ಇದು. ಅದಕ್ಕೆ ಹೇಳಿದಲ್ಲ, ಅನುಭೂತಿ ಬಂದಾಗ ಈ ಪದಗಳ ಅರ್ಥಗಳು ಹೇಗೆ ವ್ಯಾಪಕವಾಗ್ತದೆ ನೋಡಿ. ಇವಳು ಮಾರ್ಚ್ 12, 1923 ಪತ್ರ ಬರಿತಾ ಇದ್ದಾಳೆ. ಯಾರಿಗೆ ಅಂತ ಅನ್ನೋನ್ ಇದು. ಅದೇ ಇದು ಪ್ರಿಂಟ್ ಆಗಿದೆ. ಅವಳು ಬರಿತಾ ಇದ್ದಾಳೆ, ದ ಥಿಂಗ್ ದಟ್ ಹೆಲ್ಡ್ ಮೀ ಇನ್ ಸ್ವಾಮೀಜಿ ವಾಸ್ ಹಿಸ್ ಅನ್ಲಿಮಿಟೆಡ್ನೆಸ್. ಅನಂತತೆಯ ಕಲ್ಪನೆ ವಿವೇಕಾನಂದ ಸಂಪರ್ಕ. ಅದು ಚೈತನ್ಯಮಯವಾದ್ರೆ ಮಾತ್ರ ಅನಂತವಾಗಿರ್ಲಿಕ್ಕೆ ಸಾಧ್ಯ. ಯಾವುದು ಘನವಾಗಿದೆಯೋ ಅದು ಅನಂತವಾಗಿರ್ತದೆ. ಯಾವಾಗಲೂ ಅಷ್ಟೇ, ಎಷ್ಟು ಆಳಕ್ಕೆ ಹೋಗ್ತಿರೋ ಅಷ್ಟು ವಿಶಾಲವಾಗಬೇಕು. ಇಫ್ ಯು ನೋ ಎನಿ ಸಬ್ಜೆಕ್ಟ್ ಡೀಪರ್, ದ ವೇಸ್ ಆಲ್ಸೋ ವಿಲ್ ಬಿಕಮ್ ವೆರಿ ಡೀಪರ್. ಯಾವುದು ಘನವೋ ಅದು ಅಷ್ಟೇ ಆಳವಾಗಿರ್ತದೆ. ಅದಕ್ಕೆ ಹೇಳು, ದ ಥಿಂಗ್ ದಟ್ ಹೆಲ್ಡ್ ಮೀ ಸ್ವಾಮೀಜಿ ವಾಸ್ ಇಸ್ ಅನ್ಲಿಮಿಟೆಡ್ನೆಸ್. I never could touch the bottom or top or sides, the amazing size of him. ಏನ್ ಬರಿತಾ ಇದ್ದಾರೆ ಇವಳು? It is the truth that I saw in Swamiji. ಈ ಅನಂತತೆಯ ಇನ್ನೊಂದು ಮುಖವನ್ನು ವರ್ಣನೆ ಮಾಡ್ತಾ ಇದ್ದಾರೆ ಜೋಸೆಫಿನ್ ಮೆಕ್ಲಾಡೋ. It is the truth that I saw in Swamiji that has set me free. ಇದು ಒಂದೊಂದೇ ಪದ ನಿಲ್ಲಿಸ್ಕೊಂಡು ಹೇಳಿ ಎಷ್ಟು ಚೆನ್ನಾಗಿದೆ. One's faults seems so insignificant. Why remember them when one has the ocean of truth to be the one's playground? It was to set me free that Swamiji came. ಇದು ಜೀವನ ಅಂದ್ರೆ. ಅವಳು ಏನ್ ಬರಿತಾ ಇದ್ದಾಳೆ ಅಂತಂದ್ರೆ, ನನ್ನ ಆಟದ ಮೈದಾನ ಅನಂತತೆಯ ಮೇಲೆ ನಿಂತಿದೆ, ಅನಂತತೆಯ ಸತ್ಯತೆಯ ಮೇಲೆ ನನ್ನ ಆಟದ ಮೈದಾನ ಇಟ್ಕೊಂಡ ಮೇಲೆ ನನ್ನ ಒಂದು ವೈಯಕ್ತಿಕವಾದ ಒಂದು ದೌರ್ಬಲ್ಯ ಇರ್ಬೋದು, ನ್ಯೂನತೆ ಇರ್ಬೋದು, ಅದನ್ನು ಯಾರಿಗೆ ಕೇಳ್ತಾರ? ಅನಂತತೆ ಮುಂದೆ ನಿಂತಾಗ, ವಿವೇಕಾನಂದ ಎಂಬ ಕಲ್ಪನೆಯ ಅನಂತತೆಗೆ ಮುಂದೆ ನಿಂತಾಗ ನಮ್ಮ ಒಂದು ಈ ವ್ಯಷ್ಟಿ ಅಂತ ಈ ಒಂದು ಎಲ್ಲ ನ್ಯೂನತೆಗೆ ಹೊಡೆದು ಕಿತ್ತು ಹೋಗ್ತದೆ. ಇಟ್ ಈಸ್ ಎ ಬಾನ್ ಬಂದಾಗೆ. ಬಾನ್ ಅಂದ್ರೆ ಬೆಂಗಾಲಿ ಬಾನ್, ಅದು ಪ್ರವಾಹ ಕನ್ನಡದಲ್ಲಿ. ಅದು ಬಂತು ಅಂತಂದ್ರೆ ಎಲ್ಲ ಹೊಡ್ಕೊಂಡು ಹೋಗ್ತಿರುತ್ತೆ, ಯಾರು ಇರುವುದಿಲ್ಲ ಅಲ್ಲಿ. ಅದಕ್ಕೆ ನನ್ನ ಆಟದ ಮೈದಾನ ಯಾವುದು? ಅನಂತವಾದ ಶಾಶ್ವತ ಸತ್ಯ. ಯಾರದು? ವಿವೇಕಾನಂದ. ಅವನ ಆಸ್ಥಾನದ ಮೇಲೆ ನಾವು ನಿಂತ ಮೇಲೆ ನಮ್ಮ ಎಲ್ಲ ನ್ಯೂನತೆ ಕೊಚ್ಕೊಂಡು ಹೊಟ್ಟೋಗ್ತದೆ. ಇಟ್ ವಾಸ್ ಸ್ವಾಮಿ ವಿವೇಕಾನಂದ. ಅವನ ಗುರು
ಇವನು ಚೇಲ, ಅವನು ಗುರು, ಅವನು ಚಿದ್ಘನಕಾಯ. ಅದಕ್ಕೆ ಇನ್ನೊಂದು ನೆನಪಿಗೆ ಹೇಳ್ತೀನಿ. ಇದಕ್ಕೋಸ್ಕರನೇ ನಮ್ಮ ರಾಮಕೃಷ್ಣ ಮಠದಲ್ಲಿ ನೀವೆಲ್ಲ ಪ್ರತಿನಿತ್ಯ ಬಂದಿದ್ದೀರಿ, ಹೆಚ್ಚಿನ ಜನ ಇಲ್ಲಿರೋರೆಲ್ಲ. ಒಂದು ಗಮನಿಸಿದಿರಲ್ವಾ, ನಮ್ಮ ಪ್ರೇಯರ್ ಹಾಲ್ನಲ್ಲಿ ಶ್ರೀಮಾತೆಯವರ ಕೋಣೆ ಒಳಗಡೆ ಬಲಗಡೆ ವಿವೇಕಾನಂದರದ್ದು ಚಿಕ್ಕದು ಒಂದು ಮೂರ್ತಿ ಇದೆ. ಅದು ಇಟ್ ಈಸ್ ಮೇಡ್ ಆಫ್ ಕ್ರಿಸ್ಟಲ್, ಸ್ಫಟಿಕದ್ದದು. ಅದು ಮಾಡಿಸಿದ್ದು ಜೋಸೆಫಿನ್ ಮೆಕ್ಲಾಡ್. ಯತೀಶ್ವರಾಂಜಿ ಮಹಾರಾಜ್ಗೆ ಒಂದು ಗಿಫ್ಟ್ ಕೊಟ್ಟಿದ್ಲು. ಯತೀಶ್ವರಾಂಜಿ ಹೊಸ ಟೆಂಪಲ್ ಆದ್ಮೇಲೆ ಅವ್ರು ಟೆಂಪಲ್ ಇಟ್ಟರು, ರೂಮಲ್ಲಿ ಇತ್ತು ಮುಂಚೆ. ಅದು ಆ ಒಂದು ಅವಳು ಸ್ಫಟಿಕದ ಕಲ್ಪನೆ ಅಂತಂದ್ರೆ ಅನಂತತೆಗೆ ರೂಪ ಕೊಡಕ್ಕಾಗಲ್ಲ. ಆದ್ರೂ ಕೂಡ ಎಲ್ಲವೂ ಕೂಡ ಏನೋ ಒಂದು ರೂಪ, ವಿವೇಕಾನಂದ ಅಂತ ಒಂದು ಸ್ಮರಣೆ ಮಾಡಬೇಕಲ್ಲ. ದ ಓನ್ಲಿ ಥಿಂಗ್ ದಟ್ ಕ್ಯಾನ್ ರೆಪ್ರೆಸೆಂಟ್ ಸ್ವಾಮಿ ವಿವೇಕಾನಂದ ಇಸ್ ಕ್ರಿಸ್ಟಲ್. ದಟ್ಸ್ ವೈ ಶಿ ರೆಪ್ರೆಸೆಂಟೆಡ್ ಸ್ವಾಮಿ ವಿವೇಕಾನಂದ ಥ್ರೂ ದಟ್ ಕ್ರಿಸ್ಟಲ್ ಸ್ಟ್ಯಾಚ್ಯೂ. ಕಲ್ಪನೆ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಸ್ಫಟಿಕ, ಆದ್ರಿಂದ ಒಳಗೆ ಟ್ರಾನ್ಸ್ಪರೆಂಟ್. ಅದು ಇಟ್ ಲುಕ್ಸ್, ಇಟ್ ಹ್ಯಾಸ್ ಫಾರ್ಮ್. ಇಫ್ ಯು ಡೋಂಟ್ ಫಾರ್ಮ್, ಯು ಕ್ಯಾನ್ ಥ್ರೂ ದಟ್ ಟ್ರಾನ್ಸ್ಪರೆನ್ಸಿ. ಅನ್ಲಿಮಿಟೆಡ್ನೆಸ್ ನ ಎಕ್ಸ್ಪ್ರೆಸ್ ಮಾಡೋದು ಥ್ರೂ ಎ ಲಿಮಿಟೆಡ್ ಕಾನ್ಸೆಪ್ಟ್. ಹೆಂಗೆ? ಥ್ರೂ ದಟ್ ಕ್ರಿಸ್ಟಲ್. ದಟ್ ವಾಸ್ ಅವರ್ ಕಾನ್ಸೆಪ್ಟ್. ಅದಕ್ಕೆ ಅವಳು ಯಾರೇ ಹೋಗ್ಲಿ, ಶಿ ಯೂಸ್ ಟು ಪ್ರೆಸೆಂಟ್ ದಟ್. ಯಾರಿಗೆ ಆಗ್ಲಿ ಅದನ್ನು ಮಾಡಿಸಿ ಅವಳು ಗಿಫ್ಟ್ ಕೊಡ್ತಾ ಇಲ್ಲ, ಪೆಂಡೆಂಟ್ ಅನ್ನ ಇದನ್ನ ಕೊಡ್ತಾ ಇದ್ದು. ಯಾಕೆ? ಬಿಕಾಸ್ ಸ್ವಾಮೀಜಿ ನೈದರ್ ಐ ಕ್ಯಾನ್ ಟಚ್ ಬಾಟಮ್ ನಾರ್ ದ ಟಾಪ್, ಹಿ ವಾಸ್ ಅನ್ಲಿಮಿಟೆಡ್ನೆಸ್. ಏನ್ ಚೆನ್ನಾಗಿದೆ ನೋಡಿ. ಯಾಕೆ? ಪರಮಹಂಸರ ಚೇಲ, ಅವನು ಚಿದ್ಘನಕ, ಇವನು ಚಿದ್ಘನಕ ಆಗ್ಲೇಬೇಕಲ್ಲ. ವೆಸ್ಟರ್ನ್ ಇದರಲ್ಲಿ ಲೆಕ್ಚರ್ಸ್ ಮಾಡ್ಬೇಕಾದ್ರೆ ಒಂದ್ಸಲ ಸ್ವಾಮೀಜಿ ಹೋಗ್ಬೇಕಿತ್ತು, ಇದು ಅವ್ರ ಜೀವನದಲ್ಲಿ ಬರುತ್ತಿದ್ದು. ಹೋಗ್ಬೇಕಾಗಿದ್ದಾಗ ವಿವೇಕಾನಂದರು ಜಸ್ಟ್ ಬಿಫೋರ್ ಗೋಯಿಂಗ್ ಕನ್ನಡಿ ಮುಂದೆ ನಿಂತ್ಕೊಂತಾರೆ. ಕನ್ನಡಿ ಮುಂದೆ ನಿಂತ್ಕೊಂಡು ಏನ್ ಮಾಡ್ತಾರೆ, ಮುಖವನ್ನ ನೋಡ್ಕೊಂತಾರೆ. ಆಮೇಲೆ ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ ಸ್ವಾಮೀಜಿ, ಮತ್ತೆ ಮುಖವನ್ನು ನೋಡ್ಕೊಂತಾರೆ, ತಮ್ಮ ಮೈಕಟ್ಟನ್ನು ನೋಡ್ಕೊಂತಾರೆ, ಮತ್ತೆ ಹೋಗ್ತಾರೆ. ಈಗ ಒಂದು 5-6 ಸಲ ಆಗುತ್ತೆ. ಆ ಮನೆ ಹೋಸ್ಟೆಸ್ ಕೇಳ್ತಾರೆ, ಎಷ್ಟೇ ಭಾಷಣ ಏನ್ ಮಾಡಿದ್ರು ಕೂಡ ಶರೀರದ ಮೇಲೆ ಸ್ವಲ್ಪ ಮನ್ಸಿದ್ದೇ ಇರ್ತಲ್ಲ. ವಿವೇಕಾನಂದ ಆಗಿದ್ರು ಕೂಡ ಮನ್ಸಿನ ಮೇಲೆ, ಅದಕ್ಕೆ ತಾನು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ, ಮಾತಾಡಕ್ ಹೋಗ್ಬೇಕಲ್ಲ, ಎಲ್ಲ ಕ್ಲೀನ್ ಆಗಿರ್ಬೇಕಲ್ಲ. ಅದಕ್ಕೋಸ್ಕರ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲ, ಅದು ಅಮೆರಿಕ, ಈಗಿನ ಅಮೆರಿಕ, ಆಗಿನ ಅಮೆರಿಕ. ಅದಕ್ಕೆ ಎಲ್ಲ ಕ್ಲೀನ್ ಆಗಿರ್ಬೇಕಲ್ಲ. ಆಫೀಸ್ನಲ್ಲಿ ಈಗ ಅದು ಇದು IT ಕಂಪ್ನಿನಲ್ಲಿ ಕ್ಯಾಶುಯಲ್ಸ್ ಅಂತ ಕರೀತಾರೆ, ಫ್ರೈಡೇಸ್ ಕ್ಯಾಶುಯಲ್ಸ್ ಅಂತೆ. ಫಾರ್ಮಲ್ಸ್ ಮಂಡೇ ಟು ಥರ್ಸ್ಡೇ. ಫಾರ್ಮಲ್ಸ್ ಇನ್ಶರ್ಟ್ ಮಾಡ್ಕೊಂಡು ಶೂ ಟೈ ಹಾಕೊಂಡು, ನಾನು ಫಸ್ಟ್ ಕೆಲಸಕ್ಕೆ ಸೇರಿದಾಗ ನಮ್ಗೆ ಅಭ್ಯಾಸ ಇರಲಿಲ್ಲ ಶೂ. ಈಗಿನ ಕಾಲದ ಹುಡುಗರಾದ್ರೂ ನಾವು ಅದು ಹಾಕಿರ್ಲಿಲ್ಲ. ಅವರು ಶೂ ಹಾಕೊಂಡ್ಬರಲ್ಲ, ಮನೆ ಕಳಿಸಿದ್ರು. ದೋ ಬಿಹಾರೆ ಒನ್ ಆಫ್ ದ ಆಫೀಸರ್, ಅಭ್ಯಾಸ ಇರಲಿಲ್ಲ. ಅದಕ್ಕೆ ಎಟಿಕ್ವಿಟಿ ಇದೆಲ್ಲ ಒಂದು ಇನ್ಶರ್ಟ್ ಮಾಡ್ಕೊಂಡು ಹೋಗ್ಬೇಕು, ಫಾರ್ಮಲ್ಸ್. ಅವ್ರ ಭಾವನೆ ಕಲ್ಪನೆ ಹಾಗೆ. ವಿವೇಕಾನಂದರಿಗೆ ಈ ಭಾವನೆ ಎಲ್ಲ ಇದೆ ಅಂತ ಕಾಣುತ್ತೆ. ಅದಕ್ಕೆ 28 ಸಲ ಮುಖ ನೋಡ್ಕೊಂಡು ಕನ್ನಡಿ ಮುಂದೆ ಅಂತ. ಅದಕ್ಕೆ ಸ್ವಾಮೀಜಿ ಆ ಹೋಸ್ಟೆಸ್ ಕಡೆ ತಿರುಗಿ ಹೇಳ್ತಾರೆ, ಐ ಆಮ್ ಸೀಯಿಂಗ್ ಮೈ ಫೇಸ್ ಅಂಡ್ ಬಾಡಿ ಸೋ ಮೆನಿ ಟೈಮ್ಸ್ ಬಟ್ ಸ್ಟಿಲ್ ಐ ಕೆನಾಟ್ ರಿಮೆಂಬರ್ ಹೂ ಐ ಆಮ್ ಐ. ಇಷ್ಟು ಸಲ ನೋಡಿದ್ರು ಈ ಶರೀರ ಹೇಗಿದೆ ಅಂತ ಕಲ್ಪನೆ ಬರ್ತಾ ಇಲ್ಲ ನನಗೆ. ಯಾಕೆ? ಚಿದ್ಘನಕಾಯಿ, ಅದು ಚಿನ್ಮಯ ಮೂರ್ತಿ. ಅದು ಅದರಿಂದ ಆ ಕಲ್ಪನೆಗಳೆಲ್ಲ ಬರ್ತದೆ. ಅದರಿಂದಲೇ ಇನ್ 1936 ಪರಮಹಂಸರ ಸೆಂಟಿನರಿ ಬಂತು. ಅವಾಗ ಅಖಂಡಾಂಜಿ ಮಹಾರಾಜು ಬೇಲೂರು ಮಠದಲ್ಲಿ ಇದ್ರು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಆಫ್ಟರ್ ದಟ್ ಸೆಂಟಿನರಿ ಒಂದು ಸೆಲೆಬ್ರೇಷನ್, ಆಲ್ ಓವರ್ ಇಂಡಿಯಾ ಸೆಲೆಬ್ರೇಷನ್, ಇವಾಗ 150th ಹೇಗೆ ಮಾಡಿದ್ವು ಆ ರೀತಿ ಮಾಡಬೇಕು ಅಂತ ಇತ್ತು. ಜೋಸೆಫಿನ್ ಮೆಕ್ಲಾಡೋ ಹೋಗಿ ಅಖಂಡಾನಂದರನ್ನ ಕೇಳ್ತಾರೆ, ಸ್ವಾಮೀಜಿ ಒಂದು ಮೆಸೇಜ್ ಕೊಡಿ, ಸಾವನಿಯರ್ ಪ್ರಿಂಟ್ ಮಾಡ್ತಾ ಇದ್ದೇವೆ, ಒಂದು ಪತ್ರಿಕೆಯನ್ನ ಮುದ್ರಿಸ್ತಾ ಇದ್ದೇವೆ, ಆ ಪತ್ರಿಕೆಗೆ ನಿಮ್ಮ ಒಂದು ಆಶೀರ್ವಚನ ಬೇಕು ಅಂತ ಅಖಂಡಾನಂದನ್ ಕೇಳ್ತಾರೆ. ಈಗ ಏನ್ ಮಾಡ್ತಾ ಇದ್ದೀವಿ, 100 ವರ್ಷದ ಪರಮಹಂಸರ ಅದು ಶತಾಬ್ದಿ ಇದನ್ನ ಮಾಡ್ತಾ ಇದ್ದೇವೆ, ಅದಕ್ಕೋಸ್ಕರ ನೀವೇನಾದ್ರು ಒಂದು ಮೆಸೇಜ್ ಕೊಡಬೇಕು. ಅಖಂಡಾನಂದ ಹೇಳ್ತಾರೆ, ನಿನ್ನೆ ರಾತ್ರಿ ಪರಮಹಂಸರು ಬಂದಿದ್ರು, ಅವರೊಂದು ಮೆಸೇಜ್ ಕೊಟ್ಟಿದ್ದಾರೆ, ಅದನ್ನೇ ನಿಮ್ಗೆ ಹೇಳ್ತೇನೆ ಅಂತ. ಏನ್ ಸ್ವಾಮೀಜಿ ಮೆಸೇಜು? ಅವ್ರು ಹೇಳಿದ್ರು, ನಾನು ಅನಂತ ಮತ್ತು ಶಾಶ್ವತ, ಈ 100 ವರ್ಷ ಯಾವ ಲೆಕ್ಕನೋ ಅಂದ್ರು. ಐ ಆಮ್ ಇನ್ಫಿನಿಟ್ ಅಂಡ್ ಎಟರ್ನಲ್, ವಾಟ್ ಈಸ್ ಎ ಸೆಂಟಿನರಿ ಫಾರ್ ಮೀ ಅಂತ ಪರಮಹಂಸರು ಹೇಳಿದಂತೆ ಅಖಂಡಾನಂದರಿಗೆ. ಯಾಕೆ? ಚಿತ್ತಿನ ಘನ ಅಂದ್ರೆ ಅದು ಬ್ರಹ್ಮದ ತತ್ವ ವ್ಯಕ್ತವಾದ ಶಕ್ತಿ ಕಾಣುತ್ತೆ, ಅವ್ಯಕ್ತವಾದಾಗ ಅದು ಬ್ರಹ್ಮವಾಗಿ ಉದುರುತ್ತದೋ, ಅದೇ ಆ ನಿರ್ವಿಕಲ್ಪ ಭಾವ ಸಮಾಧಿ, ಅದೆಲ್ಲ ಅದೇ ಕಲ್ಪನೆಗಳದು. ನಮಗೆ ಶರೀರ ಕಾಣುತ್ತೆ, ಅವನ್ ಮಾತ್ರ ಅಲ್ಲಿ ಆತ್ಮತತ್ವದಲ್ಲೇ ನೆಲೆಸಿರ್ತಾನೆ ಯಾವಾಗ್ಲೂ. ಅದರಿಂದ ಆ ಒಂದು ಅವಸ್ಥೆಯನ್ನ ವರ್ಣನೆ ಮಾಡ್ಬೇಕಾದ್ರೆ ಆ ಪದಕ್ಕೆ ಒಂದು ಕುಂಚ ಕೊಡಬೇಕು ಅಂತಂದ್ರೆ ವಿವೇಕಾನಂದ ಅದಕ್ಕೆ ಚಿದ್ಘನಕಾಯ್ ಅಂತ ಹೇಳ್ಕೊಡ್ತಾರೆ. 3ನೇ ಸ್ಥಾನದಲ್ಲಿ ಭಾಸ್ವರ ಭಾವಸಾಗರ, ಚಿರ ಉನ್ಮದ ಪ್ರೇಮ ಪಾಥಾರ್, ಭಕ್ತಾರ್ಜನ ಯುಗಲ ಚರಣ ತಾರಣ ಭವಪಾರ್. ಇಲ್ಲಿ ನೋಡಿ, ಇದು ಈ ಭಾಸ್ವರ ಭಾವಸಾಗರ
ಒಟ್ಟಿಗೆ ಸೇರಿಸಿದ್ರೆ ಜ್ಯೋತಿರ್ಮಯವಾದ ಭಾವಗಳ ಸಾಗರ, ಪದಗಳನ್ನು ಬಿಡಿಸಿದ್ರೆ ಭಾವಗಳ ಸಾಗರ ಜ್ಯೋತಿರ್ಮಯನೇ. ಹೇ ಜ್ಯೋತಿರ್ಮಯನೇ, ಸಂಬೋಧನಾ ವಿಭಕ್ತಿ, ಪ್ರಥಮ ಸಂಬೋಧನ, ಅದನ್ನು ಹಾಗೆ ತಗೋಬಹುದು. ಅಥವಾ ಭಕ್ತಾರ್ಧನ ಯುಗ ತಾರಣ ಭಾವಪಾರ್, ನಿನ್ನ ಪದದಲ್ಲಿ ನೆಲೆಸಿದವರು ಭಾವವನ್ನು ದಾಟುತ್ತಾರೆ. ಪ್ರೇಮ ಪಾಥಾರ್ ಅಂದ್ರೆ ಪಾಥಾರ್ ಅಂತಂದ್ರೆ ಸಾಗರ ಅಂತ ಅರ್ಥ. ಬೆಂಗಾಲಿನಲ್ಲಿ ಪಾಥಾರ್ ಅಂದ್ರೆ ಸಾಗರ, ಪ್ರೇಮದ ಸಾಗರ. ಚಿರ ಉನ್ಮದ, ಯಾವಾಗಲೂ ಮತ್ತನಾಗಿರ್ತಾನೆ. ಇದು ಅರ್ಥ. ಇದು ನೋಡಿ, ಕೆಲವರಿಗೆ ಸಂಸ್ಕಾರ ಶುದ್ಧವಾಗಿದ್ರೆ ಸಣ್ಣ ವಯಸ್ಸಿನಲ್ಲೇ ಅರ್ಥವಾಗ್ಬಿಡುತ್ತೆ. ಈ ಪ್ರಸನ್ನೆ ಇದ್ಲಲ್ಲ ಕಾಮಾರ್ಪುಕದಲ್ಲಿ, ಲಾಹಾಮ್ ಅಂತಂದವಳು, ಅವಳು ಏನ್ ಮಾಡಿದ್ಲು, ಈ ಗದಾಧರನಲ್ಲಿ ಅವನು ಗದಾಧರ ವಿಷ್ಣುವನ್ನ ಕಾಣ್ತಾ ಇದ್ಲು. ಇವನೇನು 6-8 ವರ್ಷದ ಹುಡುಗ ಏನು. ಅವನು ಕಾಮಾರ್ಪುಕರಲ್ಲಿ ಇರೋ ಅಷ್ಟು ವರ್ಷನೂ ಕೂಡ ಪ್ರಸನ್ನೆ ಗದಾಧರನ ಕಂಡದ್ದು ವಿಷ್ಣು ರೂಪದಲ್ಲೇ. ಅವಳು ಏನ್ ಹೇಳ್ತಾಳೆ, ನೀನು ಸಾಧಾರಣ ಅಲ್ಲ ಕಣೋ ಗದಾಯಿ, ನೀನ್ ನೋಡಿದ್ರೆ ಏನೋ ಒಳ್ಳೆ ದಿವ್ಯವಾದ ಭಾವ ನನಗೆ ಬರ್ತಾ ಇದೆ, ನೀನು ಸ್ವಯಂ ವಿಷ್ಣು ಕಣ ಗದಾಯಿ. ಗದಾಯಿ ಮಾತಾಡ್ತಾ ಇರಲಿಲ್ಲ, ಬರೀ ನಗ್ತಾ ಇದ್ದ. ಲೀಲಾ ಪ್ರಸಂಗದಲ್ಲಿ ಬರುತ್ತೆ, ಅವನು ಯಾವತ್ತೂ ಮಾತಾಡಿಲ್ಲ ಪ್ರಸನ್ನೆ ಮುಂದೆ. ಅಲ್ಲಿಂದ ಶುರುವಾಯ್ತದು. ಯಾವಾಗ ಈ ಇವನ ಭಕ್ತಾರ್ಜನ ಭಾವಸಾಗರ ಇದೆಯಲ್ಲ, ಭಾವಸಾಗರವನ್ನ ಒಂದು ಸಾಗರದ ಒಂದು ಮುಖ ಪ್ರಸನ್ನೆ ಅಲ್ಲೇ ನೋಡಿದ್ಲು. ನರೇಂದ್ರಾದಿ ಬಂದ ಇನ್ನೂ ವ್ಯಕ್ತವಾಯಿತು. ಅದೇ ರಾಜ ರೂಪದಲ್ಲಿ, ಶಿವರೂಪದಲ್ಲಿ, ವಿಷ್ಣು ರೂಪದಲ್ಲಿ, ಎಲ್ಲ ರೂಪದಲ್ಲೂ ಪರಮಹಂಸನ ಹಲವು ಶಿಷ್ಯರು ಅವರ ಅನುಭೂತಿಗಳನ್ನೆಲ್ಲ ಕಂಡಿದ್ದಾಗಿದೆ. ಅತುಲ ಕೂಡ ಪರಮಹಂಸರನ್ನ ರಾಧೆ ಮತ್ತು ಗೋವಿಂದನಾಗಿ ಕಂಡಿದ್ದ. ಅಲ್ಲಿ ಕಾಸಿಪುರ ಗಾರ್ಡನ್ಸ್, ಗಿರೀಶಚಂದ್ರ ಘೋಷನ್ ತಮ್ಮ, ಇದೆಲ್ಲ ಭಾವಸಾಗರದಲ್ಲಿ ನಾವು ನೋಡಿದ್ದಾಯ್ತು. ಆಮೇಲೆ ಆ ನಾಟಕ ರಂಗದಲ್ಲಿ ವರ್ಣನೆಯನ್ನು ಮಾಡಿ ಪರಮಹಂಸರು ನಮಗಾಗಿ ಯಾವ ರೀತಿ ಬರೆದ ಅವನು ಆ ಲೇಖನ ಎಡಿಟೋರಿಯಲ್, ಅದನ್ನು ವರ್ಣನೆಯನ್ನು ಮಾಡಿ ಆಗಿತ್ತು. ಈಗ ಮುಂದಿನ ಸಾಲ ಯಾವುದು, ಜೃಂಭಿತ ಯುಗ ಈಶ್ವರ ಜಗದೀಶ್ವರ ಯೋಗ ಸಹಾಯ್ ನಿರೋಧನ ಸಮಾಹಿತ ಮನ ನಿರಕಿ ತವ ಕೃಪಾಯ್. ಇಲ್ಲಿಗೆ ನಿಲ್ಲಿಸಿದ್ವಿ ನಾವು. ಆಕ್ಚುಲಿ ಇಷ್ಟು ಹೇಳೋದು ಬಾಕಿ ಆಗಿತ್ತು, ಅದಕ್ಕೆ ಸೇರಿಸ್ಕೊಂಡು ಬರ್ತಾ ಇದ್ದೀನಿ ನಾನು. ಜೃಂಭಿತ ಅಂತಂದ್ರೆ ವ್ಯಾಕರಣ ಜೃಂಭಣ ಅಂತಂದ್ರೆ ಬಾಯನ್ನು ತೆಗೆಯೋದು ಅಂತ ಅರ್ಥ. ಯಾನಿಂಗ್ ಆಕಲಿಸ್ಬೇಕಾದ್ರೆ ನಾವು ಬಾಯನ್ನು ತೆಗಿತೀವಲ್ಲ, ಆ ರೀತಿ ಬಾಯಿ ತೆಗೆದು. ಆಕ್ಚುಲಿ ಯಾನಿಂಗ್ ಅಂತಾನೆ ಅರ್ಥ ಸಂಸ್ಕೃತ ಜೃಂಭಣ ಅಂತಂದ್ರೆ. ಯಾವಾಗ ಬಾಯಿ ತೆಗಿತೀವಿ ಅಂದ್ರೆ ವ್ಯಕ್ತವಾಗಬೇಕಾದ್ರೆ ಬಾಯನ್ನು ತೆಗೆಯೋದು. ಪರಮಾತ್ಮ ಪರಮಹಂಸನ ವ್ಯಕ್ತ ಆಗೋದು ಅಂತಂದ್ರೆ ಏನು, ಜೃಂಭಿತ. ಈ ಯುಗಕ್ಕೆ ಈಶ್ವರ, ಜೃಂಭಿತ ಯುಗ ಈಶ್ವರ ಜಗದೀಶ್ವರ ಯೋಗ ಸಹಾಯ. ಅವನು ಜಗದೀಶ್ವರನು ಯುಗದ ಈಶ್ವರನು ಜೃಂಭಣ ಆಗ್ಬೇಕಂದ್ರೆ ಅವನು ಯೋಗ ಸಹಾಯನ ಆಗಬೇಕು. ಯೋಗ ಸಹಾಯ ಅಂತಂದ್ರೆ ಪಶ್ಚಿಮೇ ಯೋಗಮೈಶ್ವರ್ಯಂ ಅಂತ ಗೀತೆಯಲ್ಲಿ ಬರುತ್ತೆ. ನನ್ನ ದಿವ್ಯವಾದ ಯೋಗವನ್ನು ನೋಡು ಅಂತ ಅರ್ಜುನನಿಗೆ ಹೇಳ್ತಾನೆ. ದಿವ್ಯವಾದ ಯೋಗದಿಂದ ಮಾತ್ರ ಸೃಷ್ಟಿ ಸ್ಥಿತಿ ಲಯ ನಡೆಯಕ್ಕೆ ಸಾಧ್ಯ. ಈ ಜಗತ್ತು ಸೃಷ್ಟಿ ಆಗ್ಬೇಕಾದ್ರೆ, ಜಗತ್ತು ಇದು ಸ್ಥಿತಿಯಲ್ಲಿ ಇರ್ಬೇಕಂದ್ರೆ ಮತ್ತು ಮುಂದೆ ಲಯ ಆಗಿ ಹೊಸ ಸೃಷ್ಟಿಗೆ ಮುಂದೆ ಹೋಗ್ಬೇಕಂತಂದ್ರೆ ಈ ಎಲ್ಲ ಕ್ರಮವನ್ನು ನಡಿಬೇಕಂದ್ರೆ ಆ ಪರಮಾತ್ಮ ದಿವ್ಯವಾದ ಯೋಗದ ಸಹಾಯದಿಂದ ಇಷ್ಟನ್ನು ಮಾಡ್ಕೊಂಡು ಹೋಗ್ತಾನೆ. ಅದಕ್ಕೆ ಈ ಜಗದೀಶ್ವರ ಜೃಂಭಿತ ಯುಗ ಈಶ್ವರ ಆಗ್ಬೇಕಂದ್ರೆ ಯೋಗ ಸಹಾಯ ಆಗ್ಬೇಕು. ಅದಕ್ಕೆ ಪರಮಹಂಸನ ಹೇಳ್ತಾರೆ ಯೋಗ ಮಾಯಿ ಅಂತ ಕರಿತಿದ್ದಾರೆ. ಅಲ್ಲಿ ದಿವ್ಯವಾದ ಯೋಗ ಅಂತ ಕೃಷ್ಣ ಉಪಯೋಗಿಸ್ತಾನ ಪದ. ಪರಮಹಂಸರು ಅದಕ್ಕೆ ಒಂದು ಬೆಂಗಾಲಿ ಪದ ಯೋಗ ಮಾಯೆ, ರಾಧೆ ಯೋಗ ಮಾಯಿ ಅಂತಾನೆ ಕರೆಯೋದು ಶ್ರೀಮಾತೆಗೆ. ಅದಕ್ಕೆ ಯೋಗ ಮಾಯೆ ಆಸರೆ ಪಟ್ಕೊಂಡು ಜೀವನ ನಡೆಸು, ಇಲ್ಲ ಶರೀರ ಉಳಿಯಲ್ಲ ಅಂತ ಮಾತು. ಇಲ್ಲಿ ಪರಮಹಂಸ ಈ ಯೋಗ ಸಹಾಯಕನಾಗಿ ಜೃಂಭಿತನಾಗಿ ಯುಗದೀಶ್ವರನಾಗಿ ಜಗದೀಶ್ವರನಾದ. ಇದು ಒಂದರ್ಥ. ಇನ್ನೊಂದರ್ಥ ಯೋಗ ಸಹಾಯ. ಈಗ ಭಕ್ತನಾಗಿ ನಾನು ಹೇಗಪ್ಪ ಹೇಳೋದು, ಅವನು ಮುಕ್ತನಾಗಿ ಆ ರೀತಿಯ ಯೋಗ ಸಹಾಯ. ನಾನು ಭಕ್ತನಾಗಿ ಯಾರು ಯೋಗಿಗಳೋ ಅವನು ಸಹಾಯಕನಾಗಿ ಬರ್ತಾನೆ, ಯೋಗ ಸಹಾಯ. ಹಾಗೂ ಅರ್ಥ ಮಾಡ್ಕೋಬಹುದು. ಅದಕ್ಕೆ ನಾನು ಪ್ಯಾರಿ ಆಜಾ, ಆ ಮುಸ್ಲಿಂ ದೇವಸ್ಥಾನದಲ್ಲಿ ಮುಂದೆ ಕೂತ್ಕೊಳ್ಳೋ ಮುಸ್ಲಿಂ ಸುಫಿ ಪ್ಯಾರಿ ಆಜಾ ಅಂತ ಕರಿತಾ ಇದ್ದ. ಇಲ್ಲಿ ಪರಮಹಂಸರು ಸಾರೋಟು ಕಲ್ಕಟ್ಟಲ್ಲಿ ಎಲ್ಲೋ ಹೋಗ್ತಾ ಇತ್ತು. ಇದಕ್ಕಿದ್ದಂಗೆ ಪರಮಹಂಸ ಸಾಟೋಲ್ ಕಾಡ್ತಾ ಇಲ್ಲ, ಅವನ ಜೊತೆ ರಾಮಚಂದ್ರ ಮತ್ತು ಲಾಟು ಯಾರು ಇರ್ತಾರೆ. ಎಲ್ಲಿ ಪರಮಹಂಸ ಕಾಣ್ತಾ ಇಲ್ಲ. ಓಡ್ ಹೋಗಿ 3-4 ರಸ್ತೆ ಎಲ್ಲ ಹುಡ್ಕೊಂಡು ಹೋಗ್ತಾರೆ. ನೋಡಿದ್ರೆ ಒಬ್ಬ ಮಸೀದಿ ಮುಂದೆ ಯಾವ ಒಬ್ಬ ಸಂತ ಕೂತ್ಕೊಂಡು ಪ್ಯಾರಿ ಆಜಾ ಅಂತ ಕರಿತಾನೆ. ಇವನು ಹೋಗೋನ್ ತಪ್ಕೊಂಡ್ತಾನೆ ಪರಮಹಂಸ. ಅವನಲ್ಲಿ ಪ್ಯಾರಿ ಆಜಾ ಅಂತಂದ್ರೆ ಇವನ್ ಬಿಟ್ಟು ಅಲ್ಲಿ ಓಡೋದ. ಯೋಗ ಸಹಾಯ ಅಂದ್ರೆ ಯಾರು ಯೋಗದಲ್ಲಿ ಇರ್ತಾರೋ ಅವರಿಗೆ ಸಹಾಯಕನಾಗಿ ಬರ್ತಾನೆ. ಯೋಗದ ದಿವ್ಯವಾದ ಯೋಗ ಸಹಾಯದಿಂದ ಅವನು ಜೃಂಭಿತನಾಗ್ತಾನೆ. ಇದು ಎರಡರ್ಥ. ಆಮೇಲೆ ಇನ್ನೊಂದು ನಮ್ಮ
ಉದಾಹರಣೆ ಇನ್ನೊಂದು ನಿಮಗೆ ಕೊಡಬೇಕು ಅಂತಿದ್ರೆ ಒಂದೆರಡು ಸಲ ಹೇಳಿದ್ದೀನಿ, ಇಲ್ಲಿ ನೆನಪು ಮಾಡಿಕೊಂಡ್ರೆ ಏನು ತಪ್ಪೇನಿಲ್ಲ. ಆಸ್ಟ್ರೇಲಿಯಾನಲ್ಲಿ ನಮ್ಮ ಸ್ವಾಮಿ ಶ್ರೀಧರಾನ್ಜಿ ಇದ್ದಾರೆ, ಅವ್ರಿಗೂ 96-94 ವಯಸ್ಸಿಗೆ ಅವರು. ಸಿಡ್ನಿ, ಪರ್ತ್, ಅದು 3-4 ಸೆಂಟರ್ ಇದೆ ಅಲ್ಲಿ ಅವರು ಒಂದ್ಸಲ ಹಿಂಗೆ ಉಪನ್ಯಾಸ ಮಾಡ್ತಾ ಇದ್ರು. ಉಪನ್ಯಾಸ ಮಾಡಿದ್ಮೇಲೆ ಮೂಲೆಯಲ್ಲಿ ಒಬ್ಳು ಮಹಿಳೆ ಕೂತಿದ್ಲು, ಬಹುಶಃ ಶಿವಸಾನಿ ವೀಲ್ ಚೇರ್ ಪ್ರೊಬಬಲಿ, ನಂಗೆ ಅದು ಅಷ್ಟು ನೆನಪಿಲ್ಲ, ಬಟ್ ಘಟನೆ ನೆನಪಿದೆ. ಎಲ್ಲ ಉಪನ್ಯಾಸ ಆದ್ಮೇಲೆ ಅವಳು ಕಲ್ ಸ್ವಾಮಿ ಪ್ಲೀಸ್ ಕಮ್ ಹಿಯರ್ ಅಂತ. ಅವಳು ಏನು ಕರೆದು ಸ್ವಾಮಿ ಅಂತ ಕರೆದು ಸರ್ ಅಂತ ಕರೆದು ಗೊತ್ತಿಲ್ಲ, ಅವ್ರು ತಾನೆ ಆಸ್ಟ್ರೇಲಿಯನ್ ಮಹಿಳೆ. ಇವರು ಆರ್ ಯು ಕಾಲಿಂಗ್ ಮೀ ಅಂತ, ಎಸ್ ಐ ಆಮ್ ಕಾಲಿಂಗ್ ಯು ಪ್ಲೀಸ್ ಕಮ್ ಹಿಯರ್. ಇವರು ನನ್ನ ಯಾಕಂದ್ರೆ ಸ್ಟೇಜ್ನಲ್ಲಿ ಸರಿ ಉಪನ್ಯಾಸ ಅವಳು ಪಕ್ಕ ಹೋಗಿ ಕೂತ್ಕೊಂಡ್ರು. ಆಮೇಲೆ ಕೇಳ್ತಾರೆ, ಸ್ವಾಮಿ ಆರ್ ಯು ಫ್ರಮ್ ಇಂಡಿಯಾ? ಎಸ್ ಐ ಆಮ್ ಫ್ರಮ್ ಇಂಡಿಯಾ. ಆರ್ ಯು ಫ್ರಮ್ ರಾಮಕೃಷ್ಣ ಮಿಷನ್? ಎಸ್ ಐ ಆಮ್ ಫ್ರಮ್ ರಾಮಕೃಷ್ಣ ಮಿಷನ್. ಹೌ ಡು ಯು ನೋ? ಐ ವಿಲ್ ನರೇಟ್ ಮೈ ಸ್ಟೋರಿ, ವೆಯ್ಟ್. ಅವಳು ಈಗ ಅವಳ ಕತೆ ಹೇಳ್ತಾ ಇದ್ದಾಳೆ. ಏನು ಅವಳ ಕತೆ? ಅವಳು ಜೀವನದಲ್ಲಿ ಒಂದು ಸಂದರ್ಭ, ಮಹಿಳೆ ಬಹುಶಃ ಗಂಡ ತೀರೋದ್ನೋ ಮಕ್ಕಳಿಲ್ವೋ ಆ ಥರ ಏನೋ ಭಾಳ ಪರಿಸ್ಥಿತಿ. ಆಮೇಲೆ ನಂತರ ಈ ಫ್ಯಾಮಿಲಿ ಲೈಫ್ ಎಲ್ಲಿದೆ ಅಲ್ಲಿ ಇದೆ, ಬಟ್ ನಾಟ್ ಸೋ ನಮ್ಮ ಥರ ಅಷ್ಟೊಂದಿಲ್ಲ. ಅವಳಿಗೆ ಪರಿಸ್ಥಿತಿ ಆಗಿ ಏಕಾಂಗಿ ಆದ್ಲು ಜೀವನದಲ್ಲಿ. ಅವಳಿಗೆ ಆ ದುಃಖವನ್ನು ತಡೆಯಲಾರದೆ ಆ ಮಹಿಳೆ ಏನ್ ಮಾಡಬೇಕು, ನಮ್ಮ ಹತ್ರ ಇರೋದಂತ ಸುಲಭವಾದ ಉಪಾಯ ಆತ್ಮಹತ್ಯೆ ಅಲ್ವಾ. ಬೇಡ ಜೀವನ ಅಂದ್ರೆ ಏನ್ ಮಾಡಬೇಕು, ಶರೀರ ಎತ್ತೋಗ್ಯೋದು ಅಂತ. ಅದಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅವಳು ನಿರ್ಧಾರ ಮಾಡಿದ್ದಾಳೆ. ಅದು ಒಳಗಡೆಯಿಂದ ತುಂಬಾ, ಯಾವಾಗ ಈ ವಿಚಾರ ಬರುತ್ತಲ್ಲ ವೆರಿ ಡೇಂಜರಸ್. ಮೈಂಡು ತುಂಬಾ ಸ್ಪ್ಲಿಟ್ ಆಗ್ತದೆ, ನೂರಾರು ಆಲೋಚನೆ ಬರುತ್ತೆ, ಶಾಂತಿ ಕಳ್ಕೊಳತ್ತೆ ಮನಸ್ಸು. ಈ ಅವಸ್ಥೆಯಲ್ಲಿ ಅವಳು ಇದ್ದಾಳೆ, ಮಾಡ್ಕೋಬೇಕು ನಿರ್ಧಾರ ಮಾಡಿಬಿಟ್ಟಿದ್ದಾಳೆ. ಎಷ್ಟೋ ಸಮಯ ಆದ್ಮೇಲೆ ನಿದ್ದೆ ಬರ್ತಾ ಇಲ್ಲ ರಾತ್ರಿ. ಆಮೇಲೆ ಅವಳಿಗೆ ಎದುರುಗಡೆ ಒಬ್ಬ ವ್ಯಕ್ತಿ ಬಂದು ದರ್ಶನ ಕೊಟ್ಟು ಹೇಳ್ತಾನೆ, ಏನು ಯೋಚನೆ ಮಾಡಬೇಡ, ನಾನಿದ್ದೀನಿ ನಿನಗೆ, ಡೋಂಟ್ ವರಿ. ಅವು ಮುಖವನ್ನು ನೋಡಿದಾಗ ಇವಳಿಗೆ ಸಂಪೂರ್ಣವಾಗಿ ಮನಸ್ಸು ಶಾಂತ ಆಗೋಯ್ತು. ಆತ್ಮಹತ್ಯೆ ಮಾಡ್ಕೋಬೇಕು ಕಲ್ಪನೆ ಹೊರಟು ಹೋಯ್ತು. ಶಿ ಫೆಲ್ಟ್ ದಟ್ ಶಿ ಇಸ್ ಟ್ರೂಲಿ ಬ್ಲೆಸ್ಡ್. ನಿಜವಾಗ್ಲೂ ನಾನು ಸಂತೃಪ್ತಿಯನ್ನು ಪಡೆದೆ, ಆನಂದವನ್ನು ಪಡೆದೆ, ಈ ಭಾವನೆ ಬಂತು. ಭಾವನೆ ಆಯ್ತಾ, ಯಾರಿದು ಬಂದದ್ದು ಗೊತ್ತಿಲ್ಲ, ಅವಳು ಯಾವತ್ತೂ ನೋಡಿಲ್ಲ. ಆಮೇಲೆ ಅವಳು ಏನು ಮಾಡ್ತಾಳೆ, ನಮ್ಮಲ್ಲಿ ಇದೆಲ್ಲ ಇಂಟರ್ನೆಟ್ ಫೆಸಿಲಿಟಿ, ಯಾರಿಗೂ ಹೇಳಿದ್ದು, ತನ್ನ ಮಗಳಿಗೋ ಇನ್ಯಾರಿಗೂ ರಿಲೇಟಿವ್ ಹೇಳಿದ್ದು. ಅವ್ರು ಈಗೇನು ಇಂಥ ಸಂತರು ಎಲ್ಲಿಂದ ಬರಬೇಕು, ಭಾರತದಿಂದ ಬರಬೇಕು, ಇದೊಂದು ಕಲ್ಪನೆ. ಸರಿ, ಹಾಗಾದ್ರೆ ಭಾರತದ ಸೈನ್ಸ್ ಆಫ್ ಇಂಡಿಯಾ ಟೈಪ್ ಮಾಡಿದ್ಲು. ಅದರಲ್ಲಿ ಅವಳಿಗೆ ಶ್ರೀರಾಮಕೃಷ್ಣ ಪರಮಹಂಸರನ ಮೂರ್ತಿ ಬಂತು. ಇವನೇ ಬಂದಿದ್ದ ಹೊತ್ತು. ಎಲ್ಲಿಂದ ಬಂದ, ಯಾರಿಗೆ ಸಂಬಂಧಪಟ್ಟಿದ್ದು, ರಾಮಕೃಷ್ಣ ಅಂತ ಹೊಡೆದ್ಲು. ರಾಮಕೃಷ್ಣ ಮಿಷನ್ ಅಂತ ಬಂತು. ರಾಮಕೃಷ್ಣ ಮಿಷನ್ ಇನ್ ಆಸ್ಟ್ರೇಲಿಯಾ, ಸಿಡ್ನಿ. ಹುಡ್ಕೊಂಬಂದ್ಲಿ ಇವಳು. ಆ ಸ್ವಾಮಿ ಆಯಿಸಾದ ಶ್ರೀರಾಮಕೃಷ್ಣ ಯೋಗ ಸಹಾಯ. ಯಾರು ಯೋಗಿಗಳೋ ಅವ್ರು ಸಹಾಯಕನಾಗಿ ನಿಲ್ತಾನೆ. ಜಗತ್ತನ್ನು ನಡೆಸಬೇಕಾದ್ರೆ ಯೋಗವಂದ ಸಹಾಯ ತಗೊಂಡು ಜಗತ್ತನ್ನು ಸೃಷ್ಟಿ ಸ್ಥಿತಿ ಲಯ ಮಾಡ್ತಾನೆ. ಯೋಗಿಗಳೇ ಸಹಾಯಕನಾಗಿದ್ದಾಗ ಯೋಗಿ ಸಹಾಯ ಅವನಾಗ್ತಾನೆ. ನಿರೋಧನ ಸಮಾಹಿತ ಮನ ನಿರಕಿ ತವ ಕೃಪಾಯ್. ಇಲ್ಲಿ ಈ ಎರಡು ಅರ್ಥ ಬರೋಂಗಿ, ಸಾಕಷ್ಟು ಅರ್ಥ ಬರುತ್ತೆ. ನೇರವಾಗಿ ಹೇಳೋದಾದ್ರೆ ಎರಡು ಅರ್ಥದಲ್ಲಿ ಹೇಳ್ಬೋದು. ನಿರೋಧನ ಸಮಾಹಿತ ಮನ ಅಂತಂದ್ರೆ ನಿನ್ನ ಮನಸ್ಸು ನಿರೋಧಿತವಾಗಿದೆ, ಸಮಾಹಿತವಾಗಿದೆ ಅಂದ್ರೆ ಕಾನ್ಸಂಟ್ರೇಟೆಡ್ ಮೈಂಡ್. ನಿಮ್ಮ ಪದಕ್ಕೆ ಅರ್ಥ ಏಕಾಗ್ರಗೊಂಡ ಮನಸ್ಸು ಅಂತ ಹೇಳ್ಬೋದು. ಯೋಗಕ್ಕೆ ಈ ಸಾಧಾರಣವಾದ ಏಕಾಗ್ರತೆ ಉಪಯೋಗ ಇಲ್ಲ, ನಮ್ಮ ಕಲ್ಪನೆಗೆ ಸಾಕೀಗ. ಏಕಾಗ್ರಗೊಂಡಂತಹ ಮನಸ್ಸು ನಿನ್ನದು ಅಂತ. ಮುಂದಿನ ನಿರಖಿ ತವ ಕೃಪಾ ಅಂದ್ರೆ ನಿನ್ನ ಕೃಪೆಯಿಂದ ನಿನ್ನನ್ನು ನೋಡುತ್ತೇನೆ ಅಂತ. ನಿರಖಿಯಿಂದ ನೋಡೋದು, ತವ ಕೃಪಾ ನಿನ್ನ ಕೃಪೆಯಿಂದ ನಿನ್ನನ್ನು ನೋಡುತ್ತೇನೆ. ಅದಕ್ಕೆ ಏನ್ ಮಾಡ್ಬೋದು, ನಿನ್ನ ಕೃಪೆಯಿಂದ ನಿನ್ನನ್ನು ನೋಡುತ್ತೇನೆ. ಹೇಗೆ? ನನ್ನ ಮನಸ್ಸು ಸಮಾಹಿತ ನಿರೋಧನ ಆದ್ಮೇಲೆ. ಅಥವಾ ಅವನಿಗೆ ಅಬ್ಜೆಕ್ಟಿವ್, ಅವನಿಗೆ ವಿಶೇಷಣ ಮಾಡಿದ್ರೆ ನಿನ್ನದು ನಿರೋಧ ಸಮಾಹಿತವಾದ ಮನಸ್ಸು. ಇಂಥ ಮನಸ್ಸು ನನ್ನ ಮೇಲೆ ಕೃಪೆ ಆದರೆ ನನ್ನ ಮನಸ್ಸು ಹಾಗೆ ಆಗಿ ನಿನ್ನ ಕೃಪೆಯಿಂದ ನಿನ್ನನ್ನು ನೋಡುತ್ತೇನೆ. ನಿರಕಿ ತವ ಕೃಪಾಯ್. ಅದಕ್ಕೆ ಪರಮಹಂಸರು ಬಹಳ ಚೆನ್ನಾಗಿ ಹೇಳ್ತಾರಲ್ಲ, ಎಷ್ಟು ನಿರೋಧನ ಸಮಾಹಿತ ಮನಸ್ಸು ಅಂತಂದ್ರೆ ಕಾರಣ ಶಬ್ದ ಹೇಳಕ್ಕಾಗ್ತಿರಲಿಲ್ಲ ಪರಮಹಂಸರಿಗೆ. ಕಾರಣ ಅಂತಂದ್ರೆ ಬೆಂಗಾಲಿನಲ್ಲಿ ಏನು ಮದ್ಯಕ್ಕೆ ಕಾರಣ ಅಂತ ಕರೀತಾರೆ. ಮದ್ಯ ಕುಡಿತೀವಲ್ಲ, ಮದ್ಯ ನಾವು ಕುಡಿಯಲ್ಲ, ಕುಡಿಯೋರು ಕುಡಿತಾರೆ. ಅದಕ್ಕೆ ಕಾರಣ ಅಂತ ಹೆಸರು. ಕಾರಣ ಕುಡಿದ್ರೆ ಏನಾಗುತ್ತೆ,
ಮತ್ತನಾಗ್ತಾನೆ ಮನುಷ್ಯ. ಇವ್ರಿಗೆ ಪರಮಾತ್ಮನ ಅಮಲು, ಆ ಪರಮಾತ್ಮ ಸ್ಮರಣೆ ಮಾಡೋ ಅಮಲು ಬರುತ್ತಲ್ಲ, ಆ ಅಮಲು ನೆನಪಾಗಿ ಭಾವ ಸಮಾಧಿಗೆ ಹೋಗ್ತಾ ಇತ್ತು. ಕಾರಣ ಅಂತ ಹೇಳಿದ್ರೆ ಪರಮಹಂಸಕ್ಕೆ ಭಾವ ಸಮಾಧಿ ಅಷ್ಟು ನಿರೋಧನ ಸಮಾಹಿತ ಮನ ಅದು. ಅದಕ್ಕೆ ಅದನ್ನು ನೋಡ್ಬೇಕಂದ್ರೆ ತವ ಕೃಪೆ, ನಿನ್ನ ಕೃಪೆಯಿಂದ ಮಾತ್ರ ಸಾಧ್ಯ. ಇವನ್ ಇನ್ನು ನಮ್ಮ ಚಾಂದೋಗ್ಯ ಉಪನಿಷತ್ತಲ್ಲೂ ಬರ್ತದೆ, ಒಬ್ಬ ಋಷಿ ವರ್ಣನೆಯನ್ನು ಮಾಡ್ತಾನೆ. ನನ್ನ ಮುಂದೆ ಸುವರ್ಣಮಯನಾದ ಜ್ಯೋತಿರ್ಮಯನಾದ ಪುರುಷನನ್ನು ಕಾಣುತ್ತಿದ್ದೇನೆ ಅಂತ ಚಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ. ಎಷ್ಟನೇ ಸಾಲ ನೋಡಿ, ನಾಳೆ ಬೇಕಾದ್ರೆ ಬರ್ಕೊಂಬಂದು ಹೇಳ್ತೇನೆ. ಬರ್ದಿದ್ನ 1ನೇ ಅಧ್ಯಾಯ 6ನೇ ಶ್ಲೋಕ ಅಂತ ಬರ್ಕೊಂಡಿದ್ದೀನಿ. ಅಲ್ಲಿ ಸುವರ್ಣಮಯವಾದ, ಸುವರ್ಣ ಅಂದ್ರೆ ಗೋಲ್ಡನ್ ಹ್ಯೂ ಈಶಾವಾಸಿ ಇದನ್ನು ಸರ್ವಮಲ್ಲೂ ಬರುತ್ತೆ. ಗೋಲ್ಡನ್ ಸುವರ್ಣಮಯ ಪಾತ್ರೇಣ, ಅದನ್ನ ಸುವರ್ಣದಿಂದ ಮುಚ್ಚಲ್ಪಟ್ಟಿದೆ ಅಂತ ಬರುತ್ತಲ್ಲಿ. ಅವನು ಈ ಪರಮಹಂಸರು ಮೈ ಶರೀರದ ಬಣ್ಣದ ಕೂಡ ಸುವರ್ಣಮಯ. ಸುವರ್ಣಮಯವಾದ ಪುರುಷ ಜ್ಯೋತಿರ್ಮಯನಾಗಿ ನನ್ನ ಮುಂದೆ ಕಾಣ್ತಾ ಇದ್ದಾನೆ. ಆತ್ಮತತ್ವಕ್ಕೆ ಹೋಗಿಂತ ಮುಂಚೆ ಇದನ್ನೆಲ್ಲ ವರ್ಣನೆ ಮಾಡ್ತದೆ. ಅದು ಕಾಣ್ತಾ ಇದ್ದೇನೆ ಅಂತ ಹೇಳ್ತಾನೆ. ಅದೆಲ್ಲ ಸತ್ಯ. ಅದಕ್ಕೆ ನೋಡಿ, ಋಷಿವಾಕ್ಯ ಅವನಿಗೂ ಅದೆಲ್ಲ ಅನುಭೂತಿ ಆಗಿದೆ. ಪರಮಹಂಸನ ಆ ರೀತಿಯಾಗಿ ಎಲ್ಲ ಕಂಡಿದ್ದಾನೆ ವಿವೇಕಾನಂದ. ಅದಕ್ಕೆ ಹೇಳ್ತಾ ಇರೋದು ನಿರೋಧನ ಸಮಾಹಿತ ಮನ ನಿರಕಿ ತವ ಕೃಪಾಯ್. ಈಗ ಭಂಜನಕ್ಕೆ ಇಂಟ್ರಡಕ್ಷನ್ ಕೊಟ್ಟು ನಿಲ್ಲಿಸ್ತೇನೆ. ಈಗ ಹೋಗ್ಬೇಕೀಗ ನಿನ್ನ ಹೊಸ ಪ್ರವೇಶ. ಭಂಜನ ದುಃಖ ಗಂಜನ ಕರುಣಾಘನ ಕರ್ಮ ಕಠೋರ್ ಪ್ರಾಣಾರ್ಪಣ ಜಗತ ತಾರನ ಕೃಂತನ ಕಲಿಡೋರ್. ಪದ ಅರ್ಥ ಮಾತ್ರ ಹೇಳ್ತೇನೆ ಈಗ. ಭಂಜನ ದುಃಖ ಗಂಜನ. ಗಂಜನ ಅಂದ್ರೇನು? ದುಃಖ ಅರ್ಥ ಆಗತ್ತೆ ನಮಗೆ. ದುಃಖ ಗಂಜನ, ಈಗ ಎಲ್ಲ ದುಃಖಗಳು ನಮಗೆ ಸಫರಿಂಗ್ ಕೊಡಲ್ಲ. ಅಥವಾ ಇನ್ನೊಂದು ರೀತಿ ಹೇಳೋದು, ಎಲ್ಲರಿಗೂ ದುಃಖ ಸಫರಿಂಗ್ ಅಲ್ಲ. ಈಗ ಪರಮಹಂಸ ಉದಾಹರಣೆ ಕೊಡ್ತಾರೆ ನೋಡಿ. ಒಂಟೆ ಬೇಡ ಅಂದ್ರೂ ಮುಳ್ಳು ತಿನ್ನತ್ತೆ, ರಕ್ತ ಬರ್ತಾ ಇರ್ತದೆ. ಅದು ದುಃಖ ಗಂಜನ ಅಲ್ಲ. ಅದಕ್ಕೆ ದುಃಖ, ಆದ್ರೆ ಅದಕ್ಕೆ ಅದಲ್ಲ ಆನಂದ ಇದೆ ಅದಕ್ಕೆ. ಅದರಿಂದ ಇದು ತುಂಬಾ ಅರ್ಥ ಇದೆ. ನೀನು ಇಲ್ಲಿ ಭಂಜನ ದುಃಖ ಗಂಜನ, ಯಾರಿಗೆ ದುಃಖ ಇಸ್ ಅನ್ಬೇರಬಲ್, ಟ್ರಬಲ್ಡ್ ಬೈ ಟ್ರಬಲ್ಸ್, ಅವರಿಗೆ ಭಂಜನ ನಿವಾರಣೆ ಮಾಡ್ತಾನೆ. ಇಲ್ಲ ನಾನು ಚೆನ್ನಾಗಿದ್ದೀನಿ ಪರಮಹಂಸ, ಇದು ನನಗೆ ದುಃಖ ಏನು ಅನಿಸ್ತಾ ಇಲ್ಲ ಅಂತ ಬಿ ಹ್ಯಾಪಿ ಅಂತ. ನಾನು ಲೌಕಿಕ ರೀತಿ ಹಂಗೆ ಇರುತ್ತೆ. ಅವನಿಗೆ ಅದು ಬೇಡ, ನಮಗದು ಬೇಕು, ಅವನೊಂದು ಸುಮ್ಮನೆ ಬಿಡ್ತಾನೆ. ಇಲ್ಲ ಇದು ಕಷ್ಟ ಆಗ್ತಾ ಇದೆ, ಮನ್ಸು ಮೇಲೆ ಹೋಗ್ತಾ ಇದೆ, ಶರೀರ ಮನಸ್ಸು ಬಿಡ್ತಾ ಇಲ್ಲ. ಭಾವನೆ ಶುದ್ಧವಾಗಿದೆ, ಹೊರಗೆ ಹೋಗ್ಬೇಕು ಅಂತ ಇದೆ, ಬಿಡ್ತಿಲ್ಲ ಈ ಶರೀರ ಮನಸ್ಸು, ಸಂಸ್ಕಾರ ಕರ್ಮಫಲ ಇದೆ. ಆವಾಗ ಯೋಗ ಸಹಾಯಕನಾಗಿ ಬರ್ತಾನವನು. ಇಲ್ಲ ಅಂತಂದ್ರೆ ನೀನ್ ದುಃಖ ಗಂಜನ ಆಗ್ಲಿ, ಅಲ್ಲಿವರೆಗೂ ಬಿಡ್ತಾನೆ. ಅದಕ್ಕೆ ಗಂಜನ ಅಂತಂದ್ರೆ ಟ್ರಬಲ್ಡ್ ಬೈ ಟ್ರಬಲ್ಸ್ ಅಂತ. ದುಃಖದಿಂದ ಈಗ ಸ್ಥಿತಪ್ರಜ್ಞ ಅವಸ್ಥೆ ಹೋದ್ರೆ ಸುಖ ದುಃಖ ಶರೀರಕ್ಕೆ ಅನುಭವ ಬರುತ್ತೆ, ಆದ್ರೆ ಅವರು ಅದು ಅನುಭವವನ್ನು ತೆಗೆದುಕೊಳ್ಳೋದಿಲ್ಲ. ಶರೀರ ಅದರ ದುಃಖವನ್ನು ಸುಖವನ್ನು ಅನುಭವಿಸುತ್ತೆ, ನಾನು ಶರೀರ ಅಲ್ಲ, ದೇ ರಿಟ್ರಾಕ್ಟ್. ಅವಾಗ ದುಃಖ ಗಂಜನ ಅಲ್ಲ. ಸಾಧಕನಿಗೆ ಮಾತ್ರ ದುಃಖ ಗಂಜನ. ಅದಕ್ಕೆ ಗಂಜನ ಯಾಕೆ ಸೇರಿಸ್ತೇವೆ ಸ್ವಾಮೀಜಿ ಅಂತಂದ್ರೆ, ಟ್ರಬಲ್ಡ್ ಬೈ ಟ್ರಬಲ್ಸ್ ದೆನ್ ಓನ್ಲಿ ಭಂಜನ ಆಗೋದು. ಭಂಜನ ಕತ್ತರಿಸೋದು. ಕರುಣಾಘನ ಅಂದ್ರೆ ಅಲ್ಲಿ ಚಿದ್ಘನ, ಇದು ಕರುಣೆಯ ಘನ. ಅದು ಕನ್ನಡ ಅರ್ಥ ಕೂಡ ಹಾಗೆ ಉಪಯೋಗಿಸ್ತೀವಿ, ಕರುಣಾಘನ ಅಂತ. ಕರ್ಮ ಕಠೋರ್, ಇದು ಸ್ವಲ್ಪ ವರ್ಣನೆ ಮಾಡಬೇಕು. ಕರ್ಮ ಕಠೋರವಾದ ಕರ್ಮಗಳನ್ನು ಮಾಡಿದವನು ಅಂತ. ಪ್ರಾಣಾರ್ಪಣ ಜಗತ್ತ ತಾರಣ, ಈ ಜಗತ್ತಿಗಾಗಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದವನು. ತಾರಣ ಜಗತ್ತಾರಣ, ಕೃಂತನ ಕಲಿಡೋರ್. ಕಲಿ ಅಂದ್ರೆ ಅರ್ಥ ಆಗುತ್ತೆ, ಕಲಿಯುಗ, ಕಲಿ, ಅದು ಕಲಿ ಕನ್ನಡ ಪದ. ಕಲಿನೂ ಅಂದ್ರೆ ಬೆಂಗಾಲಿ ಕಲಿನೂ ಅದೇ. ಡೋರ್ ಅಂದ್ರೆ ಏನು? ಡೋರ್ ಅಂದ್ರೆ ಹಗ್ಗ ಅಂತ, ದಾರ. ಕಲಿಯ ಹಗ್ಗವನ್ನ ಕೃಂತನ, ಕತ್ತಿತವನ್ನ ಕತ್ತರಿಸಲ್ವಾ, ಕತ್ತರಿಸೋದು. ಕೃಂತನ ಅಂದ್ರೆ ಕತ್ತರಿಸೋದು. ಕಲಿಯ ಹಗ್ಗವನ್ನ ಕತ್ತರಿಸೋವನು ಪರಮಹಂಸ. ಅವನು ಈ ಜಗತ್ತಿಗೆ ಪ್ರಾಣಾರ್ಪಣ ಮಾಡಿಕೊಂಡಿದ್ದಾನೆ. ಆತ ದುಃಖಗಳ ಗಂಜನವಾದ ದುಃಖನ ಭಂಜನ ಮಾಡ್ತಾನೆ. ಆಮೇಲೆ ಯಾಕೆ ಮಾಡ್ತಾನೆ? ಅವನು ಕರುಣಾಘನ, ಅವನಿಗೆ ಕರುಣೆ ಇದೆ ನಮ್ಮ ಮೇಲೆ. ಕರುಣೆ ಇರೋದ್ರಿಂದ ಮಾತ್ರ ಅವನು ಭಂಜನ ಮಾಡೋಕ್ಕಿಲ್ಲ, ಸಾಧ್ಯ ಆಗಿಲ್ಲ. ಆಮೇಲೆ ಅವನು ಕಠೋರವಾದ ಕರ್ಮಗಳನ್ನು ಮಾಡಿದ್ದಾನೆ, ಕರ್ಮ ಕಠೋರ. ಇದರಿಂದ ಮುಂದಕ್ಕೆ ಹೋಗಿ ನಾವು ಆಮೇಲೆ ನಾಳೆ ಮುಂದುವರ್ಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.